ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2015ರಿಂದ 22ರವರೆಗಿನ GPSTR ಪೇಪರ್ 1 ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ಇಲಾಖಾ ಕೀ ಉತ್ತರಗಳೊಂದಿಗೆ ನೋಡ್ತಾ ಹೋಗೋಣ ಬನ್ನಿ. ಆಲ್ರೆಡಿ ಪಾರ್ಟ್ 1 ವಿಚಾರದಲ್ಲಿ ಸ್ನೇಹಿತರೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಪಾರ್ಟ್ 2ನಲ್ಲಿ ಏನೆಲ್ಲ ವಿಚಾರಗಳು ಕವರ್ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಒಂದೊಂದನ್ನು ಕೂಡ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ. ಪಾರ್ಟ್ 1 ಕೂಡ ನೋಡಿ. ಪಾರ್ಟ್ 1ನಲ್ಲಿ ಏನೆಲ್ಲ ವಿಚಾರ ಇದೆ ಅಂತ ಮುಂದೆ ಹೇಳ್ತೀನಿ. ಇವತ್ತಿನ ತರಗತಿಗೆ ಹೋಗುವ ಮುನ್ನ ಕೂಡ ನಾವು ಪಾರ್ಟ್ 1ನಲ್ಲಿ ನೋಡಿರೋ ರೀತಿಯಲ್ಲೇ 2022ರ ಪತ್ರಿಕೆ ಯಾವ ರೀತಿ ಇತ್ತು ಚಿತ್ರಣ ಅಂತಕ್ಕಂಥದ್ದನ್ನು ನೋಡೋಣ. ಯಾಕೆ ಅಂತಂದರೆ ನಮಗೆ ಕೆಲವೊಂದು ಸಂದರ್ಭ ಪರೀಕ್ಷೆ ಓದಂಥ ಸಂದರ್ಭದಲ್ಲಿ ಅಥವಾ ಹೊಸದಾಗಿ ಪರೀಕ್ಷೆ ಬರೀತಾ ಇರ್ತಕ್ಕಂಥವ್ರಿಗೆ ಇತ್ತೀಚೆಗೆ TET ಪಾಸ್ ಆಗಿ ಅವ್ರಿಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾನೆ ಅಂತಕ್ಕಂಥ ಗೊಂದಲ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಒಂಚೂರು ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಪೇಪರ್ 1 ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ಗೆ ಕೇಳಿದ್ದಾರೆ, ಸಾಮಾನ್ಯ ಇಂಗ್ಲೀಷ್ 25 ಮಾರ್ಕ್ಸು, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ಗೆ, ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ 50 ಪ್ರಶ್ನೆಗಳಿರ್ತವೆ. ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ, ಗಣಕಯಂತ್ರ ಸಾಕ್ಷರತೆ 10 ಅಂಕಗಳಿಗೆ. ಇದಾದ ನಂತರ ಪೇಪರ್ 2 ಆಯಾಯ ಸಬ್ಜೆಕ್ಟ್ ಟೀಚರ್ಗೆ ಸಂಬಂಧಪಟ್ಟಿರ್ತದೆ ಸ್ನೇಹಿತರೆ. ಇದರಲ್ಲಿ 50 ಅಂಕಗಳಿಗೆ ಏನು ಮಾಡಿರ್ತಾರೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇನ್ನು 100 ಅಂಕಗಳಿಗೆ ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಇನ್ನು ಪೇಪರ್ 3 ಅಂತಲೂ ಕೂಡ ಇರುತ್ತೆ. ಇದರಲ್ಲಿ ಆಯಾಯ ಭಾಷಾ ಮಾಧ್ಯಮ ಅಂತೇಳಿ, ಅಂದರೆ ಕನ್ನಡ ಮೀಡಿಯಮಲ್ಲಿ ಬೋಧನೆ ಮಾಡ್ತಕ್ಕಂಥವ್ರು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರಣಾತ್ಮಕ ಪ್ರಶ್ನೆಗಳನ್ನ 100 ಅಂಕಗಳಿಗೆ ಬರೀಬೇಕಾಗತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚ್ ಮಾಡುವಂಥವ್ರು ಆ ಒಂದು ಮಾಧ್ಯಮದಲ್ಲಿ 100 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಇಂಗ್ಲೀಷ್ ಟೀಚರ್ ಅಂತ ಏನು ಇಂಗ್ಲೀಷ್ ಭಾಷಾ ಶಿಕ್ಷಕರು ಅಂತ ಅಪಾಯಿಂಟ್ ಆಗ್ತಾರೆ, ಅವ್ರಿಗೆ ಈ ಪೇಪರ್ 3 ಅಂತಕ್ಕಂಥದ್ದು ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ ಇದು ಒಂದು ಚಿತ್ರಣ. ಇದಾದ ನಂತರ ನಾವು ಪಾರ್ಟ್ 1ನಲ್ಲಿ ಈ ಸೈಕಾಲಜಿಗೆ ಸಂಬಂಧಪಟ್ಟಂಗೆ, ಯಾಕೆ ಅಂತಂದರೆ ತುಂಬ ಲೆಂತ್ ಇದೆ ಸ್ನೇಹಿತರೆ. ತುಂಬ ಸೈಕಾಲಜಿ ಅಂತಂದರೆ ದೊಡ್ಡ ದೊಡ್ಡ ಕ್ವಶನ್ಗಳು, ವಿವರಣಾತ್ಮಕ ಕ್ವಶನ್ಗಳು ಕೇಳಿರೋದ್ರಿಂದ, ವಿವರಣಾತ್ಮಕ ಅನ್ನೋದಕ್ಕಿಂತ ದೊಡ್ಡ ಹೇಳಿಕೆಗಳ ಪ್ರಶ್ನೆಗಳನ್ನ ಕೇಳಿರೋದ್ರಿಂದ ಸ್ವಲ್ಪ ಲೆಂತಿ ವಿಡಿಯೋ ಆಯಿತು. ಹಾಗಾಗಿ ಇದನ್ನು 3 ಪಾರ್ಟ್ಗಳಲ್ಲಿ ಮಾಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಕಳೆದ ತರಗತಿಯಲ್ಲಿ ನಾವು ಇದರಲ್ಲಿ ಬೇಕಂದರೆ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ನೋಡಿ. ಅಥವಾ ನಮ್ಮದು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ ಅಂತ ಹೇಳ್ತಾ, ಮತ್ತೊಮ್ಮೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಶೈಕ್ಷಣಿಕ ಮನೋವಿಜ್ಞಾನ ಬೆಳವಣಿಗೆ ವಿಕಾಸ, ಬೆಳವಣಿಗೆ ಹಂತಗಳು, ತಾರಣ್ಯ, ಧೈರ್ಯದ ಪಕ್ವತೆ, ವೈಯಕ್ತಿಕ ಭಿನ್ನತೆ, ವ್ಯಕ್ತಿ ಅಧ್ಯಯನ, ಅವಲೋಕನ, ಅಂತರಾವಲೋಕನ, ಸ್ಮೃತಿ, ಆಲೋಚನೆ, ಅಭಿವ್ಯಕ್ತಿ, ಆಸಕ್ತಿ, ಅವಧಾನ, ಪುನರ್ಬಲನ, ಪುಷ್ಟೀಕರಣ, ಪ್ರಚೋದನೆ, ಪ್ರತಿಕ್ರಿಯೆ, ಅಭಿಪ್ರೇರಣೆ, ಅನುವಂಶೀಯತೆ, ಪರಿಸರ ಹೊಂದಾಣಿಕೆ, ಕಲಿಕೆ, ಪೋಷಕರ ಪಾತ್ರ, ವರ್ತನೆ, ವ್ಯಕ್ತಿತ್ವ ಪರೀಕ್ಷೆ, ಅಂತರ್ಮುಖಿ ಬಹಿರ್ಮುಖಿ, ಕಲಿಕೆ ವರ್ಗಾವಣೆ, ಕಲಿಕಾ ಸಮಸ್ಯೆಗಳು ಮತ್ತು ನ್ಯೂನ್ಯತೆಗಳು, ಸಮಸ್ಯೆ ಪರಿಹಾರ, ಛಲಕಗಳು. ನೆಕ್ಸ್ಟ್ ಇದಾದ ನಂತರ ಮಧ್ಯಾಂಕ, ಬುದ್ಧಿಶಕ್ತಿ ಸೂಚ್ಯಾಂಕ, ಸೃಜನಶೀಲತೆ, ಪ್ರತಿಭಾವಂತ ಮಕ್ಕಳು, ವಿಶೇಷ ಮಕ್ಕಳ ಶಿಕ್ಷಣ, ಲಿಂಗ ತಾರತಮ್ಯ, ಸಮೂಹ. ನೆಕ್ಸ್ಟು ಶಿಕ್ಷಣ, ಈ ಲಿಂಗ ತಾರತಮ್ಯವರೆಗೂ ಕೂಡ ಸ್ನೇಹಿತರೆ, ಸಮೂಹ ಇಲ್ಲಿವರೆಗೂ ಕೂಡ ಏನು ಮಾಡಿದ್ದೀವಿ ಪಾರ್ಟ್ 1ನಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಪಾರ್ಟ್ 1 ವಿಡಿಯೋದಲ್ಲಿ ಇಲ್ಲಿವರೆಗೂ ಇರ್ತಕ್ಕಂಥ ವಿಚಾರಗಳು ಕವರ್ ಆಗುತ್ತೆ. ಇನ್ನು ಮುಂದೆ ಬಂದು ನಾವು ಇದುವರೆಗೂ ಕೂಡ ಮಗುವಿನ ವರ್ತನೆ ಮಗದೊಂದು ಎಲ್ಲವನ್ನು ಅಧ್ಯಯನ ಮಾಡಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಏನು ಬರುತ್ತೆ ವಿಚಾರ ಅಂತಂದರೆ ತರಗತಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅಂದರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಏನೇನು ಬರ್ತದೆ ನೋಡೋಣ ಬನ್ನಿ. ಶಿಕ್ಷಣ, ಇದರ ಮೇಲೆ 4 ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂವಹನ, ಇದರ ಮೇಲೆ 2 ಪ್ರಶ್ನೆ ಇದೆ. ತರಗತಿಗೆ ಸಂಬಂಧಪಟ್ಟ ಹಾಗೆ 1 ಪ್ರಶ್ನೆ ಕೇಳಿದ್ದಾರೆ. ಪಠ್ಯಕ್ರಮ, ಇದರ ಮೇಲೆ 5 ಪ್ರಶ್ನೆಗಳು. ತರಗತಿ ಶಿಕ್ಷಕ, ಇದರ ಮೇಲೆ 43 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಅತಿ ಹೆಚ್ಚು ಪ್ರಶ್ನೆಗಳನ್ನ ವರ್ತನೆ, ಕಲಿಕೆ ಮತ್ತು ತರಗತಿ ಶಿಕ್ಷಕ ಇದರ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ಕ್ರಿಯಾ ಸಂಶೋಧನೆ ಬಂದು 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪಾಠ ಯೋಜನೆ ಮೇಲೆ 2 ಪ್ರಶ್ನೆಗಳು ಸ್ನೇಹಿತರೆ. ಇವೆಲ್ಲ ಪ್ರಶ್ನೆಗಳು ಏನಂತಂದರೆ 2015ರಿಂದ 22ರವರೆಗಿನ ಪರೀಕ್ಷೆ, ಅಂದರೆ 2015, 16ರಲ್ಲಿ ಒಟ್ಟು 4 ಹಂತದ ಪರೀಕ್ಷೆ, 19ರಲ್ಲಿ 2 ಹಂತದ ಪರೀಕ್ಷೆ, 22ರಲ್ಲಿ ನಡೆದಂಥ ಪರೀಕ್ಷೆಗಳ ಎಲ್ಲ ಪ್ರಶ್ನೋತ್ತರಗಳನ್ನ ಒಟ್ಟಿಗೆ ಟಾಪಿಕ್ ವೈಸ್ ಕ್ರೋಢೀಕರಣ ಮಾಡಿರುವಂಥ ಪ್ರಯತ್ನ ನೋಡಿ. ಬೋಧನೋಪಕರಣಗಳ ಮೇಲೆ 11 ಪ್ರಶ್ನೆ, ಬೋಧನಾ ಪದ್ಧತಿ 27 ಪ್ರಶ್ನೆಗಳು, ಅನುಗಮನ ಪದ್ಧತಿ 4, ನಿಗಮನ ಪದ್ಧತಿ 3 ಪ್ರಶ್ನೆಗಳು, ರಚನಾವಾದ 6 ಪ್ರಶ್ನೆಗಳು, 5 ಮೇಲೆ 1 ಪ್ರಶ್ನೆ, ಕಲಿಕಾಫಲ 3 ಪ್ರಶ್ನೆಗಳು, ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಇದರ ಮೇಲೆ 11 ಪ್ರಶ್ನೆ, ಪ್ರಶ್ನೆ ಪತ್ರಿಕೆ ಮೇಲೆ 2 ಪ್ರಶ್ನೆಗಳು, ಪರೀಕ್ಷೆ 16 ಪ್ರಶ್ನೆಗಳು, ಮೌಲ್ಯಮಾಪನ 10 ಪ್ರಶ್ನೆಗಳು, ಮೌಲ್ಯಾಂಕನ 3 ಪ್ರಶ್ನೆಗಳು ಸ್ನೇಹಿತರೆ. ಇಲ್ಲಿ ಮೌಲ್ಯಮಾಪನ 2 ಕೂಡ ಭಿನ್ನವಾಗಿದೆ. ನೋಡೋಣ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಅಂತೇಳಿ. ಇದರ ಜೊತೆಗೆ GK ಸಾಮಾನ್ಯ ಜ್ಞಾನ ಪ್ರಶ್ನೆಗೆ ಸಂಬಂಧಪಟ್ಟಾಗಿ 1-2 ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಇಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೆ ಪಾರ್ಟ್ 3ವನ್ನು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋತಜ್ಞರಿಗೆ ಸಂಬಂಧಪಟ್ಟ ಹಾಗೆ ಮಾಡೋ ಪ್ರಯತ್ನವನ್ನು ಮಾಡಿಕೊಡ್ತೀನಿ ಸ್ನೇಹಿತರೆ. ಏಕೆಂದರೆ ಲೆಂತಿ ವಿಡಿಯೋ ಆದರೆ ನಿಮಗೂ ಕೂಡ ತುಂಬ ಹೊತ್ತು ಒಂದು ಕಡೆ ಅವಧಾನವನ್ನು ಕೇಂದ್ರೀಕರಿಸಿ
ನೋಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ ಇಷ್ಟು ವಿಚಾರವನ್ನು ತಿಳಿಸ್ಕೊಡುವಂಥ ಪ್ರಯತ್ನ. ಬನ್ನಿ ಇವತ್ತಿನ ತರಗತಿ ಹೋಗೋಣ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನು ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡೋಣ ಬನ್ನಿ. ಶಿಕ್ಷಣದ ಮೇಲೆ ಏನು ಪ್ರಶ್ನೆ? ಮೊದಲನೇ ಪ್ರಶ್ನೆಗೆ ಹೋಗೋದಾದರೆ, ಸುದ್ದಿ ಮಾಧ್ಯಮಗಳು ಹಾಗೂ ಇತರ ಮೂಲಗಳಿಂದ ನಾವು ಪಡೆಯುವ ಜ್ಞಾನ ಎಂಥದ್ದು ಅಂತ ಕೇಳಿದರೆ, ಔಪಚಾರಿಕ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ಆಕಸ್ಮಿಕ ಶಿಕ್ಷಣ, ದೂರ ಶಿಕ್ಷಣ ಅಂತೇಳಿ. ಕೀ ಆನ್ಸರಲ್ಲಿ ಅನೌಪಚಾರಿಕ ಶಿಕ್ಷಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದನ್ನು ಕೆಲವೊಂದು ಸಲ ಆಕಸ್ಮಿಕ ಶಿಕ್ಷಣ ಅಂತಲೂ ಕೂಡ ಹೇಳಿದ್ದಾರೆ. ಇದನ್ನು ಒಂದು ಸಲ ಅನಾಲಿಸಿಸ್ ಮಾಡ್ಕೊಳ್ಳಿ, ನೋಡೋಣ. ಕೀ ಆನ್ಸರ್ಲಿ ಅನೌಪಚಾರಿಕ ಶಿಕ್ಷಣ ಅಂತಲೇ ಇದೆ, ಬಟ್ ಇದು ಆಕಸ್ಮಿಕ ಶಿಕ್ಷಣ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ನಿಮಗೆ ಏನಾದರೂ ಇದ್ರ ಬಗ್ಗೆ ಪಕ್ಕ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಶಿಕ್ಷಣದ ಉಪಯುಕ್ತತೆಯ ಗುರಿಯು ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಿಮಗೆ ಇದ್ರ ಬಗ್ಗೆ ಆನ್ಸರನ್ನು ಸೆಂಡ್ ಮಾಡೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಅಲ್ಲೂ ಕೂಡ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ನಿಮ್ಮ ಹತ್ರ ಸೋರ್ಸ್ ಇದ್ದರೆ ಅದನ್ನು ಹಾಕಿ ಅಂತ ಹೇಳ್ತಾ, ಶಿಕ್ಷಣದ ಉಪಯುಕ್ತತೆಯ ಗುರಿಯು ಈ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಶಿಕ್ಷಣದ ಉಪಯುಕ್ತತೆಯ ಗುರಿ ಯಾವುದ್ರ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತ ಪ್ರಶ್ನೆ ಕೇಳಿದರೆ, ದಿನನಿತ್ಯ ಜೀವನದಲ್ಲಿ ಶಿಕ್ಷಣದ ತತ್ವಗಳ ಬಳಕೆನ, ಜೀವನೋಪಾಯಕ್ಕಾಗಿನ ಹೆಚ್ಚಿನ ಶಿಕ್ಷಣ ಪಡೆಯುವುದು, ಶಿಕ್ಷಣ ಸೌಲಭ್ಯಗಳನ್ನು ಸುಧಾರಿಸುವುದು ಅಂತೇಳಿ. ದಿನನಿತ್ಯದ ಜೀವನದಲ್ಲಿ ಶಿಕ್ಷಣದ ತತ್ವಗಳ ಬಳಕೆ, ಶಿಕ್ಷಣದ ಉಪಯುಕ್ತತೆಯ ಗುರಿ ಅಂತಂದರೆ ಅದನ್ನು ಜೀವನಕ್ಕೆ ಅನ್ವಯ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನಾವು ಯಾವುದೇ ರೀತಿ ತರಗತಿ ಕೋಣೆಯಲ್ಲಿ ಕಲಿತಂಥ ವಿದ್ಯೆಯನ್ನು ತಮ್ಮ ದಿನನಿತ್ಯದ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಇವಾಗ ಗಣಿತದಲ್ಲಿ ಕಲಿತಿರ್ತಕ್ಕಂಥ ಕೂಡುವುದು ಕಳೆಯುವ ಲೆಕ್ಕಗಳನ್ನಾಗಿರ್ಬೋದು, ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟ, ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದಾಗಿರೋದನ್ನು ನಾವು ಯಾವುದಾದ್ರು ಹೊರಗಡೆ ಓದೋವಂಥದ್ದು, ಈ ಥರದ್ದೆಲ್ಲ ಮಾಡೋದಕ್ಕೆ ನಾವು ಯಾವುದನ್ನೇ ತರಗತಿಯಲ್ಲಿ ಕಲಿತರೂ ಕೂಡ ಅದನ್ನು ನಿತ್ಯ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಬೇಕಾಗಿರುತ್ತೆ. ಅದೇ ಶಿಕ್ಷಣದ ಮುಖ್ಯ ಗುರಿಯಾಗಿರುತ್ತೆ. ಈ ಕಲಿಕಾ ಫಲಗಳು, ಸಾಮರ್ಥ್ಯಗಳು ಅಂತ ಇತ್ತೀಚಿನ ಪಠ್ಯಪುಸ್ತಕಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ, ನೋಡಿರ್ತೀರಿ. ಅವೆಲ್ಲವೂ ಕೂಡ ಈ ಒಂದು ತತ್ವದ ಆಧಾರದ ಮೇಲೇ ಕೆಲಸ ಮಾಡುತ್ತೆ, ಕಲಿಕಾ ಫಲಗಳು, ಸಾಮರ್ಥ್ಯಗಳು ಕೂಡ. ನೆಕ್ಸ್ಟ್ ಮುಂದೆ ಹೋಗೋಣ. ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯೊಬ್ಬ ಶ್ರಮವಹಿಸಿ ಉತ್ತಮ ಕ್ರೀಡಾಪಟುವಾಗುತ್ತಾನೆ. ಇದು ಕೆಳಕಂಡ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ, ಪ್ರಕ್ಷೇಪಣ, ಉದಾತ್ತೀಕರಣ, ಪರಿಹಾರ ತಂತ್ರ, ಪ್ರತಿಪಾದನೆ ಅಂತೇಳಿ. ಇದು ಪರಿಹಾರ ತಂತ್ರ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಇದನ್ನು ಆಲ್ರೆಡಿ ಹಿಂದೆನೂ ಕೂಡ ಪಾರ್ಟ್ 1 ಕೂಡ ಹೇಳಿದ್ದೀನಿ. ಇದು ಕೂಡ ಇಲ್ಲಿ ಬರೋ ಅವಶ್ಯಕತೆ ಇರೋದರಿಂದ ಶೈಕ್ಷಣಿಕ ಸಾಧನೆಗೆ ಸಂಬಂಧಪಟ್ಟಾಗಿ ಇದನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡ್ಕೊಳ್ಳಿ, ಪರಿಹಾರ ತಂತ್ರವಾಗಿರುತ್ತೆ. ಶೈಕ್ಷಣಿಕ ಮಾರ್ಗದರ್ಶನವು ಈ ಕೆಳಗಿನ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಒದಗಿಸಲು ಸಹಾಯಕವಾಗಿದೆ. ಶೈಕ್ಷಣಿಕ ಮಾರ್ಗದರ್ಶನ ಅಂತಕ್ಕಂಥದ್ದು ಏನಂದರೆ, ಸಾಧನೆ ಕುರಿತು ಸಮಸ್ಯೆಗಳನ್ನು ಹೊಂದಿರುತ್ತಾರೆ. ಶೈಕ್ಷಣಿಕ ಮಾರ್ಗದರ್ಶನವು ಈ ಕೆಳಗಿನ ಸನ್ನಿವೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸಲು ಸಹಾಯಕವಾಗಿದೆ. ಶೈಕ್ಷಣಿಕ ಮಾರ್ಗದರ್ಶನ ಯಾವುದು ಅಂದರೆ, ಸಾಧನೆ ಕುರಿತು ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಸಂವಹನದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದು ನೋಡೋಣ ಬನ್ನಿ. ಇದು ಶಾಬ್ದಿಕ ಸಂವಹನದ ವಿಧವಾಗಿರುವುದಿಲ್ಲ. ಶಾಬ್ದಿಕ, ಅಶಾಬ್ದಿಕ ಅಂತ ಬರುತ್ತೆ. ಅದರಲ್ಲಿ ಇದು ಶಾಬ್ದಿಕ ಸಂವಹನದ ವಿಧವಾಗಿರುವುದಿಲ್ಲ ಅಂದರೆ ಮೌಖಿಕನ, ಸಾಂಕೇತಿಕನ, ಲಿಖಿತನ, ಮೌಖಿಕ ಮತ್ತು ಲಿಖಿತನ. ಇದರಲ್ಲಿ ಯಾವುದು ಶಾಬ್ದಿಕ ಸಂವಹನದ ವಿಧವಾಗಿರುವುದಿಲ್ಲ ಅಂದರೆ ಸಾಂಕೇತಿಕ ಅಂತಕ್ಕಂಥದ್ದು ಏನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಸಂಕೇತಗಳ ಮೂಲಕ ಮಾಡುವ ಸಂವಹನ ಸಾಂಕೇತಿಕ ಸಂವಹನ ಆಗಿರುತ್ತೆ. ಇದು ಶಾಬ್ದಿಕ ಸಂವಹನ ವಿಧವಾಗಿರೋದಿಲ್ಲ. ಶಬ್ದ ಅಂತಂದರೆ ಗೊತ್ತೇ ಇದೆ ನಿಮಗೆ, ಮಾತುಗಳಲ್ಲಿ ಮೌಖಿಕವಾಗಿ ಹೇಳುವಂಥದ್ದು, ಲಿಖಿತಗಳು ಕೂಡ ಶಬ್ದಗಳೇ ಆಗಿರ್ತವೆ. ಮೌಖಿಕ ಮತ್ತು ಲಿಖಿತ ಎರಡೂ ಕೂಡ ಶಾಬ್ದಿಕ ಆಗಿರ್ತವೆ. ಇಲ್ಲಿ ಶಾಬ್ದಿಕ ಸಂವಹನದ ವಿಧ ಅಲ್ಲ ಅಂದರೆ ಇದು ಸಂಕೇತಗಳ ಮೂಲಕ ಮಾಡುವ ಸಂವಹನ ಸಾಂಕೇತಿಕ ಸಂವಹನ ಆಗಿರುತ್ತೆ. ಗರಿಷ್ಠ ಮಟ್ಟದ ಪರೋಕ್ಷವಾದ ಅಮೂರ್ತ ಕಲಿಕಾ ಅನುಭವ. ಶಾಬ್ದಿಕ ಸಂಕೇತಗಳು, ಸ್ತಬ್ಧ ಚಿತ್ರಗಳು, ಪ್ರಾತ್ಯಕ್ಷಿಕೆ, ನಾಟಕಗಳಲ್ಲಿ ಪಾತ್ರ ವಹಿಸುವುದು ಅಂದರೆ ಶಾಬ್ದಿಕ ಸಂಕೇತಗಳು. ಗರಿಷ್ಠ ಮಟ್ಟದ ಪರೋಕ್ಷವಾದ ಅಮೂರ್ತ ಕಲಿಕಾ, ಅಮೂರ್ತ ಕಲಿಕಾ ನೋಡ್ಕೊಳ್ಳಿ, ಅಮೂರ್ತ ಕಲಿಕಾ ಅನುಭವಗಳು ಶಾಬ್ದಿಕ ಸಂಕೇತಗಳಿಂದ ಆಗ್ತಕ್ಕಂಥದ್ದು. ನೆಕ್ಸ್ಟು ಹಿಂಗೆ ಈ ಎರಡೆರಡು ಪ್ರಶ್ನೆಗಳನ್ನ ಒಟ್ಟಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಅನಾಲಿಸಿಸ್ ಮಾಡೋದಕ್ಕೆ ಮತ್ತು ಏನಿದೆ ಇದರಲ್ಲಿ ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ತರಗತಿ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಗೋಣ ಬನ್ನಿ. ಸಮಾಜ ವಿಜ್ಞಾನ ವಿಷಯದ ಸಂಪನ್ಮೂಲ ಕೊಠಡಿಯನ್ನು ಸಿದ್ಧಗೊಳಿಸುವುದು ಈ ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕವಲ್ಲ. ಸಮಾಜ ವಿಜ್ಞಾನ ವಿಷಯ ಕೊಠಡಿಯನ್ನು ನಾವು ಸಿದ್ಧಗೊಳಿಸಬೇಕಾದ್ರೆ ಕೆಳಗಿನ ಯಾವ ಅಂಶ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ, ಸಂಗ್ರಹಕ್ಕೆ ಅವಕಾಶ, ಕಪ್ಪುಹಲಗೆ, ಕೊಠಡಿಯನ್ನು ಕತ್ತಲುಗೊಳಿಸಲು ಬೇಕಾದ ವ್ಯವಸ್ಥೆ, ಅನಿಲ ಕೊಳವೆಯೊಂದಿಗೆ ಪ್ರಾತ್ಯಕ್ಷಿಕೆಗೆ ಬೇಕಾದ ಮೇಜು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅನಿಲ ಕೊಳವೆಯೊಂದಿಗೆ ಪ್ರಾತ್ಯಕ್ಷಿಕೆಗೆ ಬೇಕಾದ ಮೇಜು, ಇದು ಸಮಾಜ ವಿಜ್ಞಾನ ವಿಷಯ ಸಂಪನ್ಮೂಲ ಕೊಠಡಿ ಸಿದ್ಧಗೊಳಿಸಲು ಅವಶ್ಯಕವಲ್ಲ. ಇದೇನಿದ್ರು ಸೈನ್ಸಿಗೆ ಸಂಬಂಧಪಟ್ಟಿರೋದ್ರಿಂದ ಸಮಾಜ ವಿಜ್ಞಾನ ತರಗತಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಪಠ್ಯಕ್ರಮದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಮೇಲ್ವಿಚಾರಣೆಯಲ್ಲಿ ಶಾಲೆಯ ಒಳಗೆ ಹಾಗೂ ಹೊರಗೆ ವಿವಿಧ ಚಟುವಟಿಕೆಗಳಿಂದ ದೊರಕಿಸಬಹುದಾದ
ಸಮಗ್ರ ಕಲಿಕಾ ಅನುಭವಗಳನ್ನು ಹೀಗೆನ್ನಬಹುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಅಂದರೆ ಶಾಲಾ ಪಠ್ಯಕ್ರಮ ಮೇಲ್ವಿಚಾರಣೆಯಲ್ಲಿ ಶಾಲೆಯ ಒಳಗೆ ಮತ್ತು ಹೊರಗೆ ವಿವಿಧ ಚಟುವಟಿಕೆಗಳು, ಶಾಲೆಯ ಒಳಗಡೆ ಮತ್ತು ಔಟ್ಸೈಡಲ್ಲಿ ವಿವಿಧ ಚಟುವಟಿಕೆಗಳು ದೊರಕಿಸಬಹುದಾದ ಸಮಗ್ರ ಕಲಿಕಾ ಅನುಭವಗಳನ್ನ ನಾವು ಶಾಲಾ ಪಠ್ಯಕ್ರಮ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಸ್ನೇಹಿತರೆ. ಇಲ್ಲಿ ಶಾಲಾ ಪಠ್ಯವಸ್ತು ಆಗಲಿ ವಿಷಯ ವಸ್ತು ಆಗಲಿ ಪಠ್ಯ ಚಟುವಟಿಕೆ ಅಲ್ಲ, ಶಾಲಾ ಪಠ್ಯಕ್ರಮ. ಇದಕ್ಕೆ ಶಾಲೆ ಒಳಗಡೆ ಮತ್ತು ಹೊರಗಡೆ ಎಲ್ಲರಿಗೂ ಕೂಡ ಕಲಿಕೆಗೆ ಅನುಭವವನ್ನು ಕೊಡುವಂಥದ್ದಕ್ಕೆ ಶಾಲಾ ಪಠ್ಯಕ್ರಮ ಅಂತೇಳಿ ಕರಿತೀವಿ. ಸಂತುಲಿನ ಪಠ್ಯಕ್ರಮ ಅಂದರೆ ಏನು ಅಂತ ಕೇಳಿದರೆ, ಸಮಗ್ರ ಪಠ್ಯಕ್ರಮನ, ಚಟುವಟಿಕೆ ಪಠ್ಯಕ್ರಮನ, ಅನುಭವಾಧಾರಿತ ಪಠ್ಯಕ್ರಮನ, ಕೋರ್ ಪಠ್ಯಕ್ರಮನ ಅಂತೇಳಿ ಇದು ಸಮಗ್ರ ಪಠ್ಯಕ್ರಮ ಆಗಿರುತ್ತೆ. ಸಂತುಲಿನ ಪಠ್ಯಕ್ರಮ ಅಂತಂದರೆ ಸಮಗ್ರ ಪಠ್ಯಕ್ರಮ ಅಂತೇಳಿ ಸ್ನೇಹಿತರೆ. ನೆಕ್ಸ್ಟು ಪಠ್ಯಕ್ರಮವು ಈ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತ ಹೇಳಿ 2017 ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡೋಣ ಬನ್ನಿ. ಪಠ್ಯಭಾಗ, ಚಟುವಟಿಕೆಗಳು, ಪಠ್ಯಭಾಗ ಮತ್ತು ಚಟುವಟಿಕೆಗಳು, ಪಠ್ಯಭಾಗ ಅಥವಾ ಚಟುವಟಿಕೆಗಳು ಅಂತೇಳಿ ನೋಡಿ, ಇದರಲ್ಲೇ ಗೊಂದಲವನ್ನು ಮಾಡಾಕ್ಬಿಡುತ್ತೆ. ಪಠ್ಯಕ್ರಮವು ಈ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತಂದರೆ ಪಠ್ಯಭಾಗ ಮತ್ತು ಚಟುವಟಿಕೆಗಳು. ಇಲ್ಲಿ ಅಥವಾ ಅಂದರೆ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದಾಗುತ್ತೆ. ಇಲ್ಲಿ ಪಠ್ಯಭಾಗ ಮತ್ತು ಚಟುವಟಿಕೆಗಳು ಅಂತಂದರೆ ಇಲ್ಲಿ ಮೊದಲನೇ ಕ್ವಶನ್ಗೆ ಇಲ್ಲಿ ಲಿಂಕ್ ಸಿಗುತ್ತೆ. ಮೇಲ್ವಿಚಾರಣೆಯಲ್ಲಿ ಶಾಲೆ ಒಳಗೆ ಮತ್ತು ಹೊರಗೆ, ಶಾಲೆ ಒಳಗಡೆ ನಾವು ಪಠ್ಯಪುಸ್ತಕವನ್ನು ಬೋಧನೆ ಮಾಡಿದ್ರೆ, ಶಾಲೆ ಕ್ಲಾಸ್ ರೂಮಿಂದ ಔಟ್ಸೈಡ್ಗೆ ಬಂದಂಥ ಸಂದರ್ಭದಲ್ಲಿ ನಾವು ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ. ಹಾಗಾಗಿ ಪಠ್ಯಕ್ರಮ ಈ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತಂದರೆ ಪಠ್ಯಭಾಗ ಮತ್ತು ಚಟುವಟಿಕೆ ಎರಡಕ್ಕೂ ಕೂಡ ಬೆಳಕನ್ನು ಚೆಲ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಇವೆಲ್ಲವನ್ನು ಮನಗೊಂಡು ಈ ಥರ ಒಂದು ವಿಡಿಯೋವನ್ನು ಕಂಟೆಂಟ್ ಫಾರ್ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಯಾವ ಒಂದು ವಿಚಾರ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮತ್ತೆ ಪಠ್ಯಪುಸ್ತಕವನ್ನು ಬರೆಯುವ ತತ್ವ ಇದಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯವಸ್ತುವಿನ ಅವಶ್ಯಕತೆಗೆ ತಕ್ಕಂತಿರಬೇಕು, ನೈಜಾಂಶಗಳು ನವೀನ ಮತ್ತು ವ್ಯಾಪಕವಾಗಿರಬೇಕು, ಪುಟಗಳ ಸಂಖ್ಯೆ, ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ಪಠ್ಯಪುಸ್ತಕ ಒಂದು ಸಾಧನ ಮಾತ್ರ ಅಂತ ಹೇಳಿ ಒಂದು ಪಠ್ಯಪುಸ್ತಕದ ತತ್ವ ಅಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ತತ್ವ ಇದಲ್ಲ ಅಂತಂದರೆ ನೈಜಾಂಶಗಳು ನವೀನ ಮತ್ತು ವ್ಯಾಪಕವಾಗಿರಬೇಕು ಅಂತಂದರೆ ಇದು ಆಗೋದಿಲ್ಲ ಸ್ನೇಹಿತರೆ. ಅಂದರೆ ಪುಟಗಳ ಸಂಖ್ಯೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅದರ ಕೀ ಆನ್ಸರು ತಪ್ಪಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಸ್ನೇಹಿತರೆ, ಆಲ್ರೆಡಿ ಹೇಳಿದ್ದೀನಿ, 2017 ಒಂದು GPSTರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಡಿಲೀಟ್ ಮಾಡಿರುವಂಥ ಇಲಾಖೆನೇ ಡಿಲೀಟ್ ಮಾಡಿರೋ ಸಾಧ್ಯತೆ ಇದೆ. ಅದರಲ್ಲಿ ಸಾಕಷ್ಟು ಗೊಂದಲವನ್ನು ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬೇಕಾದ್ರೆ, ಏಕೆ ಅಂತಂದರೆ 2017ರಲ್ಲಿ ಒಟ್ಟು 4 ಹಂತದಲ್ಲಿ ಪರೀಕ್ಷೆಯನ್ನು ಮಾಡ್ತು ಸ್ನೇಹಿತರೆ ಇಲಾಖೆ. ಹಾಗಾಗಿ ಇದು ಪಠ್ಯಪುಸ್ತಕಗಳ ಸಂಖ್ಯೆಯ ಅವಶ್ಯಕತೆ ಇರೋದಿಲ್ಲ, ಇದು ತತ್ವ ಅಲ್ಲ. ಅಂದರೆ ನೈಜಾಂಶಗಳು ಮತ್ತು ನವೀನ ವ್ಯಾಪಕವಾಗಿರಬೇಕು ಅಂತಕ್ಕಂಥದ್ದು ಇದಲ್ಲ ಅಂತ ಹೇಳಿದ್ದಾರೆ. ನೋಡೋಣ. ನೆಕ್ಸ್ಟು, ಅಂಡರ್ ಸ್ಕೋರ್ ಕಾರ್ಡ್ನ ಪ್ರಕಾರ ಪಠ್ಯಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನೀಡಲಾಗಿದೆ. ಅಂಡರ್ ಸ್ಕೋರ್ ಕಾರ್ಡ್ನ ಪ್ರಕಾರ ಪಠ್ಯಪುಸ್ತಕದ ಗುಣಲಕ್ಷಣಗಳಿಗೆ ನಿರ್ದಿಷ್ಟ ಅಂಕಗಳನ್ನು ನೀಡಲಾಗಿದೆ. ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಲೇಖಕರ ಶೈಕ್ಷಣಿಕ ಅರ್ಹತೆ 100, ಪಠ್ಯಪುಸ್ತಕದ ಮನೋವೈಜ್ಞಾನಿಕ ಅಂಶ 300, ಕಲಿಕೆಯ ಅಭ್ಯಾಸಗಳು 140, ವಿಷಯ ವಸ್ತು 110 ಅಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ಹೇಳಿ ಕೇಳಿದ್ದಾರೆ. 2 ಮತ್ತು 3 ಸರಿಯಾಗಿದ್ದಾವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಪಠ್ಯಪುಸ್ತಕದ ಮನೋವೈಜ್ಞಾನಿಕ ಅಂಶ 300 ಮತ್ತು ಕಲಿಕೆಯ ಅಭ್ಯಾಸಗಳು 140 ಅಂತ ಹೇಳಿ ಇದು ಪಠ್ಯಪುಸ್ತಕದ ಲಕ್ಷಣಗಳಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅಂಡರ್ ಸ್ಕೋರ್ ಕಾರ್ಡ್ ಅಂತೇಳಿ ಅದರ ವರದಿಯ ಪ್ರಕಾರ ಇದನ್ನು ಹೇಳಿದ್ದಾರೆ. ನೋಡೋಣ. ನೆಕ್ಸ್ಟು, ತರಗತಿ ಶಿಕ್ಷಕರ ಮೇಲೆ ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಕಲಿಯುವ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ಒಬ್ಬ ಶಿಕ್ಷಕನು ಕತೆ ಹೇಳಬೇಕಾ, ಅಂದರೆ ಯಾವ್ದಾದ್ರು ಒಂದು ಟಾಪಿಕನ್ನು ಇಂಟ್ರೆಸ್ಟಿಂಗ್ ಆಗಿ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಟೀಚರ್ ಏನು ಮಾಡಬೇಕು ಅಂತೇಳಿ, ಅಂದರೆ ಕತೆ ಹೇಳಬೇಕಾ, ಮಕ್ಕಳಿಗೆ ಆ ವಿಷಯದ ಬಗ್ಗೆ ಆಸಕ್ತಿ ಬರೋದಕ್ಕೆ ಶಿಸ್ತು ಕಾಪಾಡ್ಕೊಳ್ಬೇಕಾ, ನೋಟ್ಸ್ ಕೊಡಬೇಕಾ, ಪ್ರಶ್ನೆ ಕೇಳಲು ಪ್ರೋತ್ಸಾಹಿಸಬೇಕಾ ಅಂತೇಳಿ. ಪ್ರಶ್ನೆ ಕೇಳಲು ಪ್ರೋತ್ಸಾಹಿಸಬೇಕು ಅಂದರೆ ಕಲಿಕೆಯ ವಿಷಯದಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ನಾವೆಲ್ಲ ಕತೆ ಹೇಳಬೇಕು ಅಂತ ಅಂದ್ಕೊಂಡ್ಬಿಡ್ತೀವಿ. ಇದು ಸಿದ್ಧತೆ ಮಾಡೋದಕ್ಕೋಸ್ಕರ, ಆದರೆ ಆಸಕ್ತಿ ಮೂಡಿಸೋದಕ್ಕೋಸ್ಕರ ಪ್ರಶ್ನೆ ಕೇಳಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದಾಗ ಎಲ್ಲ ವಿದ್ಯಾರ್ಥಿಗಳೇನು ಮಾಡ್ತಾರೆ, ಆಸಕ್ತಿಯಿಂದ ಕಲಿಕೆಯಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟು, ಒಬ್ಬ ಆದರ್ಶ ಶಿಕ್ಷಕನು ಏನು ವಿಷಯವನ್ನು ಬೋಧಿಸ್ತಾನೆ, ಪಾಠವನ್ನು ವಿವರಿಸ್ತಾನೆ, ಮುಖ್ಯವಾದ ಅಂಶಗಳನ್ನು ಕುರಿತು ಚರ್ಚಿಸುತ್ತಾನೆ, ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಾನೆ. ಒಬ್ಬ ಆದರ್ಶ ಶಿಕ್ಷಕ ಅಂತಂದರೆ ಏನು ಮಾಡಬೇಕು ನಾವಿಲ್ಲಿ ಅಂತಕ್ಕಂಥದ್ದು, ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಾನೆ. ಇದು ಒಬ್ಬ ಆದರ್ಶ ಶಿಕ್ಷಕನ ವಿಷಯವನ್ನು ಬೋಧನೆ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅಲ್ಲ, ಪಾಠವನ್ನು ವಿವರಿಸೋದಷ್ಟೇ ಅಲ್ಲ, ಮುಖ್ಯವಾದ ಅಂಶಗಳನ್ನು ಚರ್ಚಿಸೋದಲ್ಲ, ವಿದ್ಯಾರ್ಥಿಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಒಬ್ಬ ಆದರ್ಶ ಶಿಕ್ಷಕ. ರೋಲ್ ಮಾಡೆಲ್ ಟೀಚರ್ ಅಂತೀವಲ್ಲ, ಅವರು ವಿದ್ಯಾರ್ಥಿಗಳನ್ನು ಇನ್ಸ್ಪೈರ್ ಮಾಡಬೇಕಾಗತ್ತೆ, ಉತ್ತೇಜಿಸಬೇಕಾಗತ್ತೆ. ನೆಕ್ಸ್ಟು, ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ. ಶಿಕ್ಷಕರ ವ್ಯಕ್ತಿತ್ವದಿಂದ, ವಿದ್ಯಾರ್ಥಿಗಳ ವರ್ತನೆಯಿಂದ, ಬೋಧನಾ ಸಾಮರ್ಥ್ಯದಿಂದ, ಶಿಕ್ಷಕರ ಉತ್ತಮ ವರ್ತನೆಗಳಿಂದ ಅಂತೇಳಿ ಬೋಧನಾ ಸಾಮರ್ಥ್ಯದಿಂದ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಪ್ರಶ್ನೆ ಒಬ್ಬ ಆದರ್ಶ ಶಿಕ್ಷಕನಿಗೂ ಒಬ್ಬ ಶಿಕ್ಷಕರ ಸಾಧನೆಯನ್ನು ಯಾವುದರಿಂದ ಗುರುತಿಸ್ತಾರೆ ಅನ್ನೋದಕ್ಕೆ ಇಲ್ಲಿ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ನಾವು ಯಾವ ರೀತಿ ಆನ್ಸರ್ ಮಾಡಬೇಕಾಗತ್ತೆ ಅಂತೇಳಿ. ಹಾಗಾಗಿ ಒಬ್ಬ ಶಿಕ್ಷಕರ ಸಾಧನೆಯನ್ನು ಬೋಧನಾ ಸಾಮರ್ಥ್ಯಗಳಿಂದ ಏನು ಮಾಡುತ್ತೆ, ಗುರುತಿಸಲಾಗುತ್ತೆ. ಹಾಗಾದರೆ ಈ
ಒಬ್ಬ ಆದರ್ಶ ಶಿಕ್ಷಕನಿಗೂ ಶಿಕ್ಷಕರ ಉತ್ತಮ ವರ್ತನೆಗಳಿಂದ ಅಂತೇಳಿ ನಾವು ಗೊಂದಲಕ್ಕೀಡಾಗ್ತೀವಿ. ಆ ರೀತಿ ಆಗೋದು ಬೇಡ. ಇಲ್ಲಿ ಒಬ್ಬ ಆದರ್ಶ ಶಿಕ್ಷಕ ಭಿನ್ನತೆ ಬೇರೆ ಆಗಿರುತ್ತೆ, ಶಿಕ್ಷಕರ ಸಾಧನೆ ಬೇರೆ ಆಗಿರುತ್ತೆ. ಹಾಗಾಗಿ ಈ ರೀತಿ ಅನಾಲಿಸಿಸನ್ನು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು, ಒಬ್ಬ ಸಂಪನ್ಮೂಲ ಶಿಕ್ಷಕನೆಂದರೆ ಅರ್ಥ ನೋಡಿ. ಒಬ್ಬ ಆದರ್ಶ ಶಿಕ್ಷಕ, ಒಬ್ಬ ಉತ್ತಮ ಶಿಕ್ಷಕ, ಒಬ್ಬ ಸಂಪನ್ಮೂಲ ಶಿಕ್ಷಕ ಏನು ಬರುತ್ತೆ ನೋಡೋಣ. ತುಂಬ ಶ್ರೀಮಂತ ಶಿಕ್ಷಕ, ತುಂಬ ಪ್ರಭಾವಶಾಲಿ ಶಿಕ್ಷಕ, ಒಬ್ಬ ಸಂಪನ್ಮೂಲ ಶಿಕ್ಷಕ ಅಂದರೆ ಅಂತ. ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಬೇಕಾದ ಜ್ಞಾನ ಮತ್ತು ಮಾಹಿತಿಯನ್ನು ಹೊಂದಿರುವ ಶಿಕ್ಷಕ, ಶಾಲೆಯಲ್ಲಿ ತುಂಬ ಹೆಸರುವಾಸಿಯಾದ ಶಿಕ್ಷಕ ಅಂತೇಳಿ. ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸಲು ಬೇಕಾದ ಜ್ಞಾನ ಹಾಗೂ ಮಾಹಿತಿಯನ್ನು ಹೊಂದಿರುವ ಶಿಕ್ಷಕ ಸಂಪನ್ಮೂಲ ಶಿಕ್ಷಕರಾಗಿರ್ತಾರೆ, ರಿಸೋರ್ಸ್ ಪರ್ಸನ್ ಅಥವಾ ರಿಸೋರ್ಸ್ ಟೀಚರ್ ಆಗಿರ್ತಾರೆ. ನೆಕ್ಸ್ಟು, ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಶಿಕ್ಷಕರನ್ನು ಸಮೃದ್ಧಗೊಳಿಸಲು ಕಾರ್ಯಕ್ರಮಗಳು ಇವುಗಳನ್ನು ಒಳಗೊಂಡಿಲ್ಲ ಅಂತೀನಿ. ಸ್ವತಂತ್ರ ಯೋಜನಾ ಕಾರ್ಯದ ಮೇಲೆ ಕೆಲಸ ಮಾಡುವುದು, ಪ್ರಯೋಗ ಸಂಶೋಧನೆ, ಸ್ವತಂತ್ರ ಸಂಶೋಧನೆ, ಪರಿಹಾರಾತ್ಮಕ ನಿರ್ದೇಶನ ಅಂತೀರಿ. ಇಲ್ಲಿ ಸ್ವತಂತ್ರ ಸಂಶೋಧನೆ ಅಂತಕ್ಕಂಥದ್ದು ಕಾರ್ಯಕ್ರಮ ಇವುಗಳನ್ನು ಒಳಗೊಂಡಿಲ್ಲ, ಸಮೃದ್ಧಗೊಳಿಸುವ ಕಾರ್ಯಕ್ರಮ ಇದನ್ನು ಒಳಗೊಂಡಿಲ್ಲ ಅಂದರೆ ಸ್ವತಂತ್ರ ಸಂಶೋಧನೆ ಅಂತಕ್ಕಂಥದ್ದು. ಇನ್ನು ಸ್ವತಂತ್ರ ಯೋಜನಾ ಕಾರ್ಯದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು, ಪ್ರಯೋಗಗಳ ಸಂಶೋಧನೆ, ಪರಿಹಾರಾತ್ಮಕ ನಿರ್ದೇಶನ ಇವೆಲ್ಲವೂ ಕೂಡ ಶಿಕ್ಷಕರನ್ನು ಸಮೃದ್ಧಗೊಳಿಸುವ ಕಾರ್ಯಕ್ರಮಗಳು ಆಗಿರ್ತವೆ. ಸ್ವತಂತ್ರ ಸಂಶೋಧನೆ ಅಂದರೆ ಅವನು ಇಂಡಿವಿಜುವಲ್ ಮಾಡ್ತಕ್ಕಂಥದ್ದು ಸ್ವತಂತ್ರ ಸಂಶೋಧನೆ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಪೂರ್ವ ಪ್ರಾತ್ಯಕ್ಷಿಕೆ ಚಟುವಟಿಕೆಯ ಉದ್ದೇಶ, ಪೂರ್ವ ಪ್ರಾತ್ಯಕ್ಷಿಕೆ ಚಟುವಟಿಕೆ ಉದ್ದೇಶ ಏನಾಗಿರುತ್ತೆ? ಶಿಕ್ಷಕರ ಅಭ್ಯಾಸಕ್ಕಾಗಿ ಪೂರ್ವ ಪ್ರಾತ್ಯಕ್ಷಿಕೆ ಮಾಡ್ಕೊಳ್ಬೇಕಾ? ಅವಶ್ಯಕ ಉಪಕರಣಗಳ ಬಗ್ಗೆ ಶಿಕ್ಷಕರ ತಿಳುವಳಿಕೆಗಾಗಿನ, ನಿರೀಕ್ಷಿತ ಕಲಿಕೆಯ ಫಲಗಳನ್ನು ಸಾಧಿಸಲು, ಸೈದ್ಧಾಂತಿಕ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು ಅಂತೇಳಿ ಶಿಕ್ಷಕರ ಅಭ್ಯಾಸಕ್ಕಾಗಿ ಅಂತಂದರೆ ನಾವು ಏನಾದರೂ ಒಂದು ಪಾಠವನ್ನು ಅಥವಾ ಏನಾದರೂ ಒಂದನ್ನು ವಿಚಾರವನ್ನು ತರಗತಿಗೆ ಹೇಳೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಅದರ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಅದನ್ನು ಶಿಕ್ಷಕರ ಅಭ್ಯಾಸಕ್ಕಾಗಿ ನಾವು ಪೂರ್ವ ಪ್ರಾತ್ಯಕ್ಷಿಕೆ ಚಟುವಟಿಕೆಯನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು, ಪೂರ್ವ ಪ್ರಾತ್ಯಕ್ಷಿಕೆ ಅಂದರೆ ಏನು ಅಂತಕ್ಕಂಥ ಒಂದು ಪಾಯಿಂಟನ್ನು ಕೂಡ ತಿಳ್ಕೊಳ್ಳೋಣ. ತರಗತಿಯಲ್ಲಿ ಬೋಧನೆಗಿಂತ ಮೊದಲು ತರಗತಿ ಕೋಣೆಯಲ್ಲಿ ಎದುರಾಗಬಹುದಾದ ಅಡೆತಡೆಗಳನ್ನು ನಿವಾರಿಸಲು ಮೊದಲೇ ಅಭ್ಯಾಸ ಮಾಡುವ ಕ್ರಮ. ನೋಡಿ, ಪೂರ್ವ ಪ್ರಾತ್ಯಕ್ಷಿಕೆ ಅಂದರೆ ತರಗತಿಯಲ್ಲಿ ಬೋಧನೆ ಪಾಠ ಮಾಡೋದಕ್ಕೆ ಹೋಗ್ತೀವಿ, ಆ ಸಂದರ್ಭದಲ್ಲಿ ಕ್ಲಾಸ್ ರೂಮಲ್ಲಿ ಏನೆಲ್ಲ ಸಮಸ್ಯೆಗಳು ಅಡೆತಡೆಗಳು ಎದುರಾಗಬಹುದು ಅಂತ ಅನ್ನೋದನ್ನು ಮೊದಲೇ ನಿವಾರಿಸೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಈ ಪೂರ್ವ ಪ್ರಾತ್ಯಕ್ಷಿಕೆ ಅಂತಕ್ಕಂಥದ್ದಾಗಿರ್ತದೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು, ಇದಾದ ನಂತರ ಶಿಕ್ಷಕರು ಕೆಳಕಂಡ ಒಂದು ಅಂಶವನ್ನು ಬಿಟ್ಟು ಉಳಿದೆಲ್ಲವುಗಳನ್ನು ಅನುಸರಿಸಲೇಬೇಕು. ಯಾವುದನ್ನು ಅನುಸರಿಸಬೇಕು, ಕೆಳಕಂಡ ಯಾವುದನ್ನು ಬಿಟ್ಟು ನೋಡೋಣ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಹಾಯ ಮಾಡುವುದು, ಕಲಿಕೆಯ ಅನುಭವಗಳನ್ನು ಯೋಜಿಸುವುದು, ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿಯುವಂತೆ ಮಾಡುವುದು, ವಿದ್ಯಾರ್ಥಿಗಳ ದಾಖಲೆಯನ್ನು ಇಟ್ಟುಕೊಳ್ಳುವುದು. ನಮಗೆಲ್ಲ ಗೊತ್ತಾಗಿದೆ ಯಾವುದೋ ಒಂದು ಅಂಶವನ್ನು ನಮಗೆ ಇಲ್ಲಿ ಶಿಕ್ಷಕರಿಗೆ ಅನ್ವಯ ಆಗೋದಿಲ್ಲ ಅಂದರೆ ಸಿ ಆಪ್ಷನ್, ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮಯದಲ್ಲಿ ಕಲಿಯುವಂತೆ ಮಾಡುವುದು. ಈ ಅಂಶವನ್ನು ನಾವು ಅನುಸರಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಆ ಅಂಶವನ್ನು ನಾವು ಬಿಟ್ಟಿರಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕಾಗಲಿ, ಕಲಿಕೆ ಅನುಭವಗಳನ್ನ ಯೋಜಿಸೋದಕ್ಕೆ ವಿದ್ಯಾರ್ಥಿಗಳ ದಾಖಲೆ ಇಟ್ಟುಕೊಳ್ಳೋದು ಎಲ್ಲವೂ ಕೂಡ ನಮ್ಮ ಕರ್ತವ್ಯ ಆಗಿರುತ್ತದೆ. ಆದರೆ ಎಲ್ಲ ಮಕ್ಕಳು ಒಂದೇ ಸಲ ಕಲೀಲಿ ಅಂತ ಹೇಳೋದಕ್ಕೆ ಅದು ಬರೋದಿಲ್ಲ. ನೆಕ್ಸ್ಟು, ಹೆಚ್ಚು ಪ್ರಶ್ನೆಗಳು ಸ್ನೇಹಿತರೆ, ಹೆಚ್ಚು ಕಡಿಮೆ 46 ಪ್ರಶ್ನೆಗಳು ನಾವು ಶಿಕ್ಷಕರ ಮೇಲೆ ಕೇಳಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳೊಡನೆ ಅವರೆಲ್ಲ ಕ್ಷೇತ್ರ ಪ್ರವಾಸಕ್ಕೆ ಹೋಗಬೇಕಾದ ಸ್ಥಳಗಳ ಬಗ್ಗೆ ಚರ್ಚಿಸಿ ನಂತರವೇ ಸಾಮೂಹಿಕ ನಿರ್ಣಯಕ್ಕೆ ಬಂದರು. ಇದು ಕೆಳಗಿನ ಒಂದನ್ನು ವಿಶದೀಕರಿಸುತ್ತದೆ. ಅಲ್ಲಿ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಒಂದು ಪ್ರವಾಸಕ್ಕೆ ಹೋಗಿಬೇಕಾಗಿರುತ್ತೆ, ಅದನ್ನು ಯಾವ ಪ್ಲೇಸಿಗೆ ಹೋಗೋಣ, ಹೇಗೆ ಹೋಗೋಣ ಅಂತೇಳಿ ಸಾಮೂಹಿಕವಾಗಿ ಚರ್ಚಿಸ್ತಾರೆ. ಇದು ಕೆಳಗಿನ ಯಾವುದನ್ನು ವಿಶದೀಕರಿಸುತ್ತದೆ? ನಿರಂಕುಶ ಪ್ರಭುತ್ವನ. ಆಲ್ರೆಡಿ ಈ ಥರದ್ದು ಮತ್ತೊಂದು ಪ್ರಶ್ನೆ ಪಾರ್ಟ್ 1ನಲ್ಲಿ ರಿಪೀಟ್ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಅದು ಪ್ರಜಾಸತ್ತಾತ್ಮಕ ನಾಯಕತ್ವನ, ಅರಾಜಕತಾ ನಾಯಕತ್ವನ, ಪ್ರಭಾವಿಸುವ ನಾಯಕತ್ವನ ಅಂದರೆ ಗೊತ್ತಿದೆ, ನಾವು ಪ್ರಜಾಸತ್ತಾತ್ಮಕ ನಾಯಕತ್ವ ವ್ಯವಸ್ಥೆ ಅಂತೇಳಿ ಕರಿತೀವಿ. ನೆಕ್ಸ್ಟು, ಒಬ್ಬ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶಿಸುವರು, ವರ್ಷದ ಎಲ್ಲ ಚಟುವಟಿಕೆಗಳನ್ನು ತಾವೇ ಯೋಜಿಸುವರು. ಇದು ಸೂಚಿಸುವ ಶಿಕ್ಷಕರ ನಾಯಕತ್ವ ಎಂಥದ್ದು ಅಂತೇಳಿ ನೋಡಿ. ಇದು ಎರಡು ಕೂಡ ಸಿಮಿಲಾರಿಟಿ ಇದೆ. ಹಾಗಾಗಿ ಸ್ನೇಹಿತರೆ, ಒಂದು ಶಿಕ್ಷಕರು ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾವೇ ನಿರ್ದೇಶಿಸ್ತಾರೆ. ನೋಡಿ, ನೀವು ಇಂಥದ್ದೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ ವರ್ಷದ ಎಲ್ಲ ಚಟುವಟಿಕೆಗಳನ್ನು ಯೋಜಿಸ್ತಾರೆ. ಇದು ಸೂಚಿಸುವ ನಾಯಕತ್ವ ಎಂಥದ್ದು? ನಿರಂಕುಶನ, ಪ್ರಜಾಸತ್ತಾತ್ಮಕನ, ಅರಾಜಕ, ಅಧಿಕಾರಶಾಹಿ. ನಿರಂಕುಶ, ಇಲ್ಲಿ ಮೇಲ್ಗಡೆದರಲ್ಲಿ ಚರ್ಚೆ ಮಾಡ್ತಾರೆ, ನಿರ್ಣಯವನ್ನು ತಗೊಳ್ತಾರೆ, ಆದರೆ ಇಲ್ಲಿ ಒಬ್ಬರೇ ನಿರ್ವಹಿಸ್ತಾರೆ. ಇದು ನಿರಂಕುಶ ಪ್ರಭುತ್ವ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ಈ ಥರ ಪ್ರಶ್ನೆಗಳು ನಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳು ಇದೇ ರೀತಿ ಇದೆ, ನೋಡ್ಕೊಳ್ಳಿ. ಅದೇ ರೀತಿ KEA ಮತ್ತು KPSC ನಡೆಸಿರ್ತಕ್ಕಂಥ ಪರೀಕ್ಷೆಗಳ ಪ್ರಶ್ನೋತ್ತರಗಳನ್ನು ಕೂಡ ಈ ರೀತಿ ಘಟಕವಾರು ಕೂಡ ಪ್ರಯತ್ನವನ್ನು ಮಾಡಿದ್ದೀನಿ. ಜೊತೆಗೆ ಸಂಪೂರ್ಣ ವ್ಯಾಕರಣ ಮತ್ತು ವ್ಯಾಕರಣ ಎಲ್ಲವೂ ಕೂಡ ವಿಷಯವಾರು ಘಟಕವಾರು ಇರುವಂಥ ಪ್ರಶ್ನೋತ್ತರಗಳ ವಿಡಿಯೋಗಳು ಕೂಡ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ನಿಮಗೇನಾದ್ರು ಮಾಹಿತಿ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಜೊತೆಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಶಿಕ್ಷಕರು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ
ಶ್ರೀಮಂತ ಕಲಿಕೆಯ ಅನುಭವಗಳನ್ನು ಒದಗಿಸುವ ಮೂಲಕ ಧನಾತ್ಮಕ ವಾತಾವರಣವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಾರೆ. ಶಿಕ್ಷಕರು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ, ಪ್ರಜಾಸತ್ತಾತ್ಮಕ ಅಂದರೆ ಗೊತ್ತಿದೆ ನಮಗೆ, ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಅಂತೇಳಿ ಶ್ರೀಮಂತ ಕಲಿಕೆಯ ಅನುಭವಗಳನ್ನು ಒದಗಿಸುವ ಮೂಲಕ ಧನಾತ್ಮಕ ವಾತಾವರಣವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಾರೆ. ಪಾಸಿಟಿವನ್ನು ವಾತಾವರಣವನ್ನು ಉಂಟು ಮಾಡೋದಕ್ಕೆ. ಹೀಗೆ ಶಿಕ್ಷಕರು ಕೆಳಗಿನ ಯಾವ ರೀತಿಯ ಕಲಿಕೆಗೆ ಪ್ರಯತ್ನಿಸುತ್ತಾರೆ? ಅನುಬಂಧ ಕಲಿಕೆ, ಸಾಮಾಜಿಕ ಕಲಿಕೆ, ಅನುಭವಾತ್ಮಕ ಕಲಿಕೆ, ಕಾರ್ಯಕ್ರಮಾಗತ ಬೋಧನೆ ಅಂತೇಳಿ ಇದು ಅನುಭವಾತ್ಮಕ ಕಲಿಕೆ ಆಗಿರುತ್ತೆ. ಶ್ರೀಮಂತಗೊಳಿಸಲು ಅನುಭವಗಳನ್ನು ಒದಗಿಸುವ ಮೂಲಕ ಅಂದರೆ ಅದು ಅನುಭವಾತ್ಮಕ ಕಲಿಕೆ ಆಗಿರುತ್ತೆ. ನೆಕ್ಸ್ಟು, ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೈಗೊಂಡ ಪ್ರಯೋಗ ವಿವರಿಸಲು ಕೇಳುವರು. ಕೈಗೊಂಡಂಥ ಯಾವುದೋ ಒಂದು ಪ್ರಯೋಗವನ್ನು ಮಾಡಿರ್ತಾರೆ, ಅದನ್ನು ವಿವರಿಸುವಂತೆ ಹೇಳ್ತಾರೆ. ಭೂದೃಶ್ಯ ಚಿತ್ರಗಳನ್ನು ವರ್ಣಿಸಲು ಕೇಳುವರು. ಶಿಕ್ಷಕರು ಕೆಳಗಿನ ಯಾವುದರ ಬೆಳವಣಿಗೆಗೆ ಅನುಕೂಲಿಸುತ್ತಿದ್ದಾರೆ? ಭಾವನಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ, ಭಾಷಾ ವಿಕಾಸ, ನೈತಿಕ ವಿಕಾಸ ಅಂತೇಳಿ ಇದು ಭಾಷಾ ವಿಕಾಸ ಆಗಿರುತ್ತೆ. ಅಂದರೆ ವಿವರಿಸುವಂತೆ ಹೇಳು ಅಂತಂದರೆ ಅದ್ರಲ್ಲಿ ನಮ್ಮದು ಏನು ಭಾವನೆ ಬರೋದಿಲ್ಲ, ಸಮಾಜಕ್ಕೆ ಅನುಕೂಲ ಆಗೋ ಥರದ್ದು ಸಾಮಾಜಿಕ ವಿಕಾಸ ಇಲ್ಲ, ನೈತಿಕ ವಿಕಾಸನೂ ಏನಿರೋದಿಲ್ಲ, ಅದು ಒಂದು ಭಾಷಾ ವಿಕಾಸ ಆಗಿರುತ್ತೆ ಸ್ನೇಹಿತರೆ. ಒಂದು ಪ್ರಯೋಗದ ಬಗ್ಗೆ ವಿವರಣೆ ಕೊಡೋದು ಅಂದರೆ ಮಾತುಗಾರಿಕಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥದ್ದು. ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರು. ಶಿಕ್ಷಕರು ಬಳಸಿದ ನಿಯಮ ಯಾವುದು ಅಂತೇಳಿ ಕೆಲವೊಂದು ಸ್ನೇಹಿತರೆ ಪಾರ್ಟ್ 1 ಕೂಡ ಬಂದಿರೋದು ಇಲ್ಲಿ ಬಂದಿದೆ. ಯಾಕೆಂದರೆ ಇಲ್ಲಿಗೂ ಕೂಡ ರಿಲೇಟೆಡ್ ಆಗೋದ್ರಿಂದ ಕೆಲವೊಂದು ಪ್ರಶ್ನೆಗಳನ್ನ ಆಯ್ದು ಇಲ್ಲೂ ಕೂಡ ಕೊಟ್ಟಿದ್ದೀನಿ ನೋಡಿ. ಯಾವುದಾದ್ರು ಒಂದು ಮಗುವನ್ನು ಹೊಗಳುತ್ತಾರೆ, ಇದು ಶಿಕ್ಷಕರು ಯಾವ ನಿಯಮವನ್ನು ಬಳಸೋದು ಅಂತ? ಪುನರಾವರ್ತನೆ ಮತ್ತು ಅಭ್ಯಾಸ ನಿಯಮ, ಹಿಮ್ಮಾಯಿತಿ ಮತ್ತು ಪುನರ್ಬಲನ, ಸೃಜನಾತ್ಮಕತೆಯನ್ನು ಬೆಂಬಲಿಸುವುದು, ಇಂದ್ರಿಯಗಳ ತರಬೇತಿ ನೀಡುವುದು ಅಂತೇಳಿ ಹಿಮ್ಮಾಯಿತಿ ಮತ್ತು ಪುನರ್ಬಲನ. ನೆಕ್ಸ್ಟು, ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗೆ ಹೀಗೆ ಹೇಳುತ್ತಾರೆ: ನೀನು ನೇಮಿತ ಅಭ್ಯಾಸವನ್ನು ಸಕಾಲಕ್ಕೆ ನೀಡಿದ್ದೀಯಾ ಮತ್ತು ಇದು ಚೆನ್ನಾಗಿ ತಯಾರಿಸಿದ್ದೀಯಾ? ಇದರಿಂದ ನಾವು ತೀರ್ಮಾನಿಸಬಹುದು ಏನೆಂದರೆ, ಶಿಕ್ಷಕರು ಒಬ್ಬ ವಿದ್ಯಾರ್ಥಿಗೆ ಹೀಗೆ ಹೇಳುತ್ತಾರೆ: ನೀನು ನೇಮಿತ ಅಭ್ಯಾಸಕ್ಕೆ ಸಕಾಲಕ್ಕೆ ನೀಡಿದ್ದೀಯಾ, ಇದು ಚೆನ್ನಾಗಿ ತಯಾರಿಸಿದ್ದೀಯಾ, ಇದರಿಂದ ನಾವು ತೀರ್ಮಾನಿಸಬಹುದಾದ್ದು ಏನೆಂದರೆ ಅಂತೇಳಿ ಉತ್ತಮ ಹಿಮ್ಮಾಯಿತಿ ನೀಡುತ್ತಿದ್ದಾರೆ. ಹೊಗಳುವುದರಲ್ಲಿ ಸ್ಪಷ್ಟತೆ ಮತ್ತು ಕ್ರಮಬದ್ಧತೆ ಹೊಂದಿದ್ದಾರೆ. ಸಾಧನೆಯನ್ನು ಶ್ರೇಣೀಕರಿಸುತ್ತಿದ್ದಾರೆ. ವಿಮರ್ಶಾತ್ಮಕವಾಗಿ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಅಂತೇಳಿ ಹೊಗಳುವುದರಲ್ಲಿ ಸ್ಪಷ್ಟತೆ ಮತ್ತು ಕ್ರಮಬದ್ಧತೆಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಇಲ್ಲಿ ಎರಡೂ ಕೂಡ ಪ್ರಶ್ನೆಗಳು ಪಾರ್ಟ್ 1 ರಿಪೀಟ್ ಆಗಿತ್ತು. ಒಬ್ಬ 8ನೇ ತರಗತಿ ವಿದ್ಯಾರ್ಥಿ ಸಿಗರೇಟ್ ಸೇದುವಾಗ ಸಿಕ್ಕಿಬಿದ್ದನು. ಅವನ ಶಿಕ್ಷಕರಾಗಿ ಅವನನ್ನು ಹೇಗೆ ನಿಭಾಯಿಸುವಿರಿ? 8ನೇ ಕ್ಲಾಸ್ ಮಕ್ಕಳು ಅಂದರೆ ಸ್ವಲ್ಪ ತರುಣ್ಯಾವಸ್ಥೆಯಲ್ಲಿ ಇರೋದ್ರಿಂದ ಈ ಥರದ್ದೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಆ ಥರ ವಿದ್ಯಾರ್ಥಿಯನ್ನು ನೀವು ಹೇಗೆ ನಿಭಾಯಿಸ್ತೀರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಧೂಮಪಾನ ಮಾಡಿದ್ದಕ್ಕಾಗಿ ಶಿಕ್ಷಿಸುವೆ, ಪ್ರಾಂಶುಪಾಲರಿಗೆ ದೂರು ನೀಡುವೆ, ಪೋಷಕರಿಗೆ ದೂರು ನೀಡುವೆ, ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಸಲಹೆ ನೀಡುವೆ ಅಂತೇಳಿ ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಆಪ್ತ ಸಲಹೆ ನೀಡುವೆ. ಅಕಸ್ಮಾತ್ ನೀವು ಒಬ್ಬ ವಿದ್ಯಾರ್ಥಿಯು ನಿರಂತರವಾಗಿ ಸುಳ್ಳು ಹೇಳುವುದನ್ನು ಮತ್ತು ಕದಿಯುವುದನ್ನು ಗಮನಿಸ್ತೀರಿ. ಒಬ್ಬ ಟೀಚರ್ ಆಗಿ ನೀವೇನು ಮಾಡ್ತೀರಿ? ಪದೇ ಪದೇ ಒಬ್ಬ ವಿದ್ಯಾರ್ಥಿ ಸುಳ್ಳು ಹೇಳ್ತಿರ್ತಾನೆ, ಜೊತೆಗೆ ಕದೀತಾ ಇರ್ತಾನೆ. ಇದರ ಬಗ್ಗೆ ನೀವು ತೋರುವ ಸೂಕ್ತ ಪ್ರತಿಕ್ರಿಯೆ ಏನಾಗಿರುತ್ತೆ? ಇದನ್ನು ಪುನರಾವರ್ತಿಸದಂತೆ ಎಚ್ಚರಿಸುವೆ, ಈ ರೀತಿ ಮಾಡಬೇಡ ಅಂತೇಳಿ ಎಚ್ಚರಿಕೆ ಕೊಡ್ತೀರಾ? ಮುಖ್ಯ ಉಪಾಧ್ಯಾಯರಿಗೆ ದೂರು ಕೊಡ್ತೀರಾ? ಆ ವ್ಯಕ್ತಿಗೆ ಆ ವರ್ತನೆಯ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸ್ತೀರಾ? ದುರ್ವರ್ತನೆಯನ್ನು ಶಿಕ್ಷಿಸುವೆ ಅಂತ ಹೇಳಿಂದ ಆ ವ್ಯಕ್ತಿಗೆ ಆ ವರ್ತನೆಯ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುವೆ. ಈ ರೀತಿ ಕಳ್ತನ ಮಾಡೋದ್ರಿಂದ, ಈ ಥರ ಸುಳ್ಳು ಹೇಳೋದ್ರಿಂದ ಏನೆಲ್ಲ ಪರಿಣಾಮಗಳು ಸಮಾಜದ ಮೇಲೆ ಆಗುತ್ತೆ, ಮುಂದೆ ನಿನ್ನಿಂದ ಏನೆಲ್ಲ ತೊಂದರೆ ಆಗುತ್ತೆ, ಅಥವಾ ನಿನ್ನ ಮನೆಯಲ್ಲಿ ಈ ಥರ ಯಾರಾದರೂ ಮಾಡಿದ್ರೆ ಏನೆಲ್ಲ ನಿನಗೆ ನೋವಾಗುತ್ತೆ, ಈ ರೀತಿ ನಾವೇನು ಮಾಡಬೇಕಾಗುತ್ತೆ? ಮಗುಗೆ ಆ ವರ್ತನೆಯನ್ನು ವಿವರಿಸಬೇಕಾಗುತ್ತೆ. ಪರಿಸರ ವಿಜ್ಞಾನ ಶಿಕ್ಷಕರು ಮಕ್ಕಳನ್ನು ಕ್ಷೇತ್ರ ಭೇಟಿಗೆ ಕರೆದೊಯ್ದು ಅವರಿಗೆ ಪ್ರಶ್ನೆಗಳನ್ನು ಕೇಳಲು ಮತ್ತು ಅನ್ವೇಷಿಸಲು ಪ್ರೋತ್ಸಾಹಿಸುತ್ತಾರೆ. ಇದು ಸಂಬಂಧಪಟ್ಟಿರುವುದು ಏನು ಅಂತೇಳಿ ಪರಿಸರ EVS ಸೈನ್ಸ್ ಟೀಚರ್ ಅಥವಾ EVS ಬರುತ್ತಲ್ಲ, ಎನ್ವೈರನ್ಮೆಂಟಲ್ ಸ್ಟಡೀಸು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಪ್ರಶ್ನೆ ಕೇಳೋದಕ್ಕೆ ಮತ್ತು ಅನ್ವೇಷಣೆ ಮಾಡೋದಕ್ಕೆ ಪ್ರೋತ್ಸಾಹಿಸ್ತಾರೆ. ಇದು ಸಂಬಂಧಪಟ್ಟಿರುವುದೇನು? ಮನೋವೈಜ್ಞಾನಿಕನ, ಬುದ್ಧಿಮತ್ತೆಯ ಕಳಕಳಿನ, ಸಾಮಾಜಿಕ ಕಳಕಳಿನ, ಭಾವನಾತ್ಮಕ ಕಳಕಳಿನ ಅಂತೇಳಿ ಇದು ಒಂದು ಬುದ್ಧಿಮತ್ತೆಯ ಕಳಕಳಿ ಆಗಿರುತ್ತದೆ ಸ್ನೇಹಿತರೆ. ಅಂದರೆ ಅವರ ಬುದ್ಧಿಶಕ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ, ಅವರಿಗೆ ಆ ಜ್ಞಾನವನ್ನು ಉಂಟು ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ? ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಪ್ರೋತ್ಸಾಹಿಸ್ತಾರೆ. ನೆಕ್ಸ್ಟು, ಗಣಿತ ಶಿಕ್ಷಕರು ವಾಕ್ಯ ರೂಪದ ಲೆಕ್ಕ ಕೊಡುವಾಗ, ಸ್ಟೇಟ್ಮೆಂಟ್ ಸಮ್ ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆಯ ಬಗ್ಗೆ ಕಾಳಜಿ ವಹಿಸುವರು. ಇದರಿಂದಾಗುವ ಅತಿ ಮುಖ್ಯ ಲಾಭವೆಂದರೆ, ಗಣಿತ ಶಿಕ್ಷಕರು ವಾಕ್ಯ ರೂಪದ ಲೆಕ್ಕವನ್ನು ಕೊಡುವಾಗ ಲೆಕ್ಕದ ಪ್ರತಿಯೊಂದು ಭಾಗದ ಸ್ಪಷ್ಟತೆ ಮತ್ತು ವಾಕ್ಯಗಳ ಜೋಡಣೆ ಬಗ್ಗೆ ಕಾಳಜಿ ವಹಿಸುವರು. ಇದರಿಂದಾಗುವ ಅತಿ ಮುಖ್ಯ ಲಾಭವೆಂದರೆ ಲೆಕ್ಕವು ಆಸಕ್ತಿದಾಯಕವಾಗಿರುತ್ತದೆ, ಪೂರ್ಣವಾಗಿ ಮತ್ತು ಅರ್ಥಸಹಿತ ಗ್ರಹಿಸಲು ಸಹಾಯಕವಾಗುತ್ತದೆ, ಸುಲಭ ಕಲಿಯಲು ಅನುಕೂಲಕರವಾಗುತ್ತದೆ, ವೇಗವಾದ ಕಲಿಕೆ ಸಾಧ್ಯವಾಗುತ್ತದೆ ಅಂತೇಳಿ ಪೂರ್ಣವಾಗಿ ಅರ್ಥಸಹಿತ ಗ್ರಹಿಸಲು ಸಾಧ್ಯವಾಗುತ್ತದೆ. ಅಂದರೆ ವಾಕ್ಯರೂಪದ ಲೆಕ್ಕಗಳನ್ನ ಕೊಟ್ಟಾಗ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಂಡಾಗ ಅಷ್ಟೇ ನಾವೇನು ಮಾಡ್ಬೋದು? ಆನ್ಸರ್ನ ಗುರುತಿಸ್ಬೋದು. ಹಾಗಾಗಿ
ಪೂರ್ಣವಾಗಿ ಅರ್ಥಸಹಿತ ಗ್ರಹಿಸಲು ಸಹಾಯಕವಾಗುತ್ತದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಭಾರತದ ಭೂಗೋಳ ಬೋಧನೆ ಮಾಡುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಾಜ್ಯಗಳ ಹೆಸರುಗಳನ್ನು ನೆನಪಿನಲ್ಲಿಡಲು ಅಕ್ಷರಾನುಕ್ರಮದಲ್ಲಿ ಜೋಡಿಸಿ ಕಲಿಸುತ್ತಾರೆ. ಈ ತಂತ್ರ ಏನು ಅಂದರೆ ಆರ್ಡರ್ ಆಗಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ ರಾಜ್ಯಗಳ ಹೆಸರನ್ನು. ಇದನ್ನು ಚೂರು ಮಾಡುವಿಕೆ, ರಚನಾತ್ಮಕ ಸಂಘಟನೆ, ಸಾಂಕೇತೀಕರಣ, ವರ್ಗೀಕರಣ ಅಂತೇಳಿ ಇದು ಸಾಂಕೇತೀಕರಣ ಆಗಿರುತ್ತೆ ಸ್ನೇಹಿತರೆ. ಆಲ್ರೆಡಿ ಪಾರ್ಟ್ 1ನಲ್ಲಿ ಕೂಡ ಈ ಥರದೊಂದು ಪ್ರಶ್ನೆ ಬಂದಿತ್ತು. ಚೂರು ಮಾಡುವಿಕೆ ಅಂತ ಅನ್ನೋದು ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ, ಇದು ಸಾಂಕೇತೀಕರಣ ರೂಪದಲ್ಲಾಗಿರುತ್ತೆ. ನೆಕ್ಸ್ಟು ತಬ್ರೇಶ್ 8ನೇ ತರಗತಿ ವಿದ್ಯಾರ್ಥಿ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಹೊಂದಿದ್ದಾನೆ, ಆದರೆ ಓದಿನಲ್ಲಿ ಆಸಕ್ತಿ ಇಲ್ಲ. ಅವನಿಗೆ ನಿಮ್ಮ ಮಾರ್ಗದರ್ಶನ ಏನು? ಅವನು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದಾನೆ, ಓದೋದರಲ್ಲಿ ಆಸಕ್ತಿ ಇಲ್ಲ ಅಂತೇಳಿ. ಕ್ರೀಡೆಯಲ್ಲಿ ಮುಂದೆ ಬಾ, ಓದು ಮತ್ತು ಕ್ರೀಡೆಯನ್ನು ಸರಿದೂಗಿಸು, ಓದಿನ ಕಡೆ ಗಮನ ಕೊಡು, ಮಾರ್ಗದರ್ಶನ ಮಾಡುವುದಿಲ್ಲ ಅಂತೇಳಿ ಓದು ಮತ್ತು ಕ್ರೀಡೆಯನ್ನು ಸರಿದೂಗಿಸು ಅಂತೇಳಿ ನಾವು ಒಬ್ಬ ಶಿಕ್ಷಕರಾಗಿ ಮಗುವಿಗೆ ಮಾರ್ಗದರ್ಶನ ಕೊಡಬೇಕಾಗತ್ತೆ. ಏಕೆ ಕ್ರೀಡೆಯ ಜೊತೆಗೆ ಓದನ್ನು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಶಿಕ್ಷಕಿಯು ತನ್ನ ವಿದ್ಯಾರ್ಥಿಗಳಿಗೆ ಮೂರ್ತ ವಸ್ತುಗಳನ್ನು ಮತ್ತು ನೈಜ ಘಟನೆಗಳ ಮೂಲಕ ಬೋಧಿಸಲು ಆಶಿಸುತ್ತಾರೆ. ಒಬ್ಬ ಟೀಚರ್ ಆಗಿ ಏನು ಮಾಡ್ತಾರೆ, ಮೂರ್ತ ವಸ್ತುಗಳು ಅಂದರೆ ಕಣ್ಣಿಗೆ ಕಾಣುವಂಥ ವಸ್ತುಗಳು, ನೈಜ ಘಟನೆಗಳ ಮೂಲಕ ಬೋಧನೆಯನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಇದಕ್ಕೆ ಅವರು ವ್ಯವಸ್ಥೆಗೊಳಿಸುವುದು ಏನನ್ನ? ಚಲನಚಿತ್ರ ಪ್ರದರ್ಶನನ, ಕ್ಷೇತ್ರ ಭೇಟಿನ, ಪಾತ್ರಾಭಿನಯನ, ಚರ್ಚೆನ ಅಂತೇಳಿ. ಅಂದರೆ ಮೂರ್ತ ವಸ್ತುಗಳು ಅಂತಂದರೆ ಕ್ಷೇತ್ರ ಭೇಟಿ ಅಂದರೆ ಕ್ಷೇತ್ರಕ್ಕೆ ಕರ್ಕೊಂಡಾಗ ಅವರು ನೈಜ ಅನುಭವಗಳ ಮುಖಾಂತರ ಆ ವಸ್ತುಗಳನ್ನು ಕಣ್ಣಾರೆ ಕಂಡು ಕೈಯಾರೆ ಸ್ಪರ್ಶಿಸಿ ಅನುಭವವನ್ನು ಪಡ್ಕೊಳ್ತಾರೆ. ನೈಜ ಘಟನೆ ಚಲನಚಿತ್ರ ಅಂದರೆ ಅಲ್ಲಿ ನೈಜ ಘಟನೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಏಕೆಂದರೆ ಸೈಕಾಲಜಿನಲ್ಲಿ ಪ್ರತಿಯೊಂದು ಪದನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಮೂರ್ತ ವಸ್ತುಗಳು, ನೈಜ ವಸ್ತುಗಳು, ನೈಜ ಘಟನೆ. ಚಲನಚಿತ್ರ ಅಂತಕ್ಕಂಥದ್ದು ನೈಜ ಘಟನೆ ಆಗಿರುತ್ತೆ ಅಂತ ವಾದ ಆಗ್ಬೋದು, ಬಟ್ ಅದು ಅಷ್ಟು ಹತ್ತಿರದ್ದಾಗಿರೋದಿಲ್ಲ. ಪಾತ್ರಾಭಿನಯ ಕೂಡ ಆಗಿರೋದಿಲ್ಲ, ಚರ್ಚೆ ಕೂಡ ಆಗಿರೋದಿಲ್ಲ. ಕ್ಷೇತ್ರ ಭೇಟಿ ಅಂತಕ್ಕಂಥದ್ದು ಮೂರ್ತ ವಸ್ತುಗಳ ಕಲ್ಪನೆಯನ್ನು ಕೊಡುತ್ತೆ. ನೆಕ್ಸ್ಟು ನೈಜ ಘಟನೆಗಳು. ಈಗ ನಾವು ಹಂಪಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಆಗಿರ್ತಕ್ಕಂಥ ಘಟನೆಗಳು, ಅವನ್ನೆಲ್ಲ ನೈಜ ಘಟನೆಗಳು ಮತ್ತು ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಅದು ಕ್ಷೇತ್ರ ಭೇಟಿ. ಅದೇ ಸಿನಿಮಾದಲ್ಲಾದರೆ ನಮಗೆ ಅವು ನೈಜ ಮೂರ್ತ ಅಥವಾ ನೈಜ ಯಾವುದರಲ್ಲಿ ಒಂದನ್ನು ಕೊಡದಲ್ಲೇ ಇರ್ಬೋದು. ಅದು ಒಬ್ಬ ವಿದ್ಯಾರ್ಥಿ ಒಂದು ಸಸ್ಯೋದ್ಯಾನಕ್ಕೆ ಭೇಟಿ ಕೊಟ್ಟಾಗ ವಿವಿಧ ರೀತಿಯ ಗಿಡಗಳ ಎಲೆಗಳನ್ನು ತೊಡಗಿದನು ಅಥವಾ ತೊಡಗಿದಳು. ಇದು ತೋರಿಸುವುದು ಅವಳ ಏನು ಅಂತೇಳಿ. ಒಬ್ಬ ವಿದ್ಯಾರ್ಥಿ ಒಬ್ಬ ಪಾರ್ಕಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗಿಡದ ಎಲೆಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದು ಏನು ಭಾಷಿಕ ಬುದ್ಧಿಶಕ್ತಿನ ಆಗೋದಿಲ್ಲ, ಸೌಂದರ್ಯೋಪಾಸಕ ಬುದ್ಧಿಶಕ್ತಿನ ನೋಡೋಣ, ನೈಸರ್ಗಿಕ ಬುದ್ಧಿಶಕ್ತಿನ, ಸ್ಥಳಾವಕಾಶ ಬುದ್ಧಿಶಕ್ತಿನ ಅಂತೇಳಿ. ಇಲ್ಲಿ ಭಾಷಿಕ ಸ್ಥಳಾವಕಾಶ ಎರಡೂ ಆಗೋದಿಲ್ಲ. ಏನಂದರೆ ನೈಸರ್ಗಿಕ ಬುದ್ಧಿಶಕ್ತಿ ಅಂದರೆ ನಿಸರ್ಗದಲ್ಲಿ ಸಿಗುವಂಥ ವಸ್ತುಗಳನ್ನು ಅವನೇನು ಮಾಡ್ತಾನೆ, ಕಲೆಕ್ಟ್ ಮಾಡುವಂಥದ್ದು ಏನಾಗಿರುತ್ತೆ, ನೈಸರ್ಗಿಕ ಬುದ್ಧಿಶಕ್ತಿ ಆಗಿರುತ್ತೆ. 6ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ರೋಹನ್ ಅತಿ ಚಟುವಟಿಕೆಯ ವಿದ್ಯಾರ್ಥಿ. ಒಬ್ಬ ಶಿಕ್ಷಕರಾಗಿ ಆತನನ್ನು ನೀವು ಹೇಗೆ ನಿಯಂತ್ರಿಸುವಿರಿ? ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿಸುವೆನು, ಕೊಠಡಿಯ ಒಂದು ಮೂಲೆಯಲ್ಲಿ ನಿಂತುಕೊಳ್ಳುವಂತೆ ಹೇಳುವೆನು, ಶಾಲೆ ಬಿಡಿಸುವಂತೆ ಆತನ ಪೋಷಕರಿಗೆ ತಿಳಿಸುವೆ, ಅವನು ಇಷ್ಟಪಡುವ ಕ್ರೀಡೆಯಲ್ಲಿ ತೊಡಗಿಸುವೇನು ಅಂತೇಳಿ. ಅಂದರೆ ಅವನು ಅತಿ ಚಟುವಟಿಕೆಯಿಂದ ಕೂಡಿರುವಂಥ ವಿದ್ಯಾರ್ಥಿ ಆಗಿರೋದ್ರಿಂದ ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿಸುವೆ. ಅವನು ಯಾವ್ದಾದ್ರು ಒಳ್ಳೊಳ್ಳೆ ಚಟುವಟಿಕೆಗಳಲ್ಲಿ ಏನು ಮಾಡಬೇಕಾಗತ್ತೆ, ಆ ಮಗುವನ್ನು ತೊಡಗಿಸ್ಬೇಕಾಗತ್ತೆ. ಅಂದರೆ ಏನಾದರೂ ಹೇಳ್ಕೊಡೋದಕ್ಕೆ, ಮಗುವೇ ಬೋಧನೆಯನ್ನು ಮಾಡೋದಕ್ಕೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬರೆಯೋದ್ರಲ್ಲಿದ್ದರೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರೆ, ಬರವಣಿಗೆದು, ಕತೆ ಹೇಳೋದಕ್ಕೆ ಸಂಬಂಧಪಟ್ಟಿದ್ದರೆ ಆ ಥರದ್ದು ಯಾವ ಚಟುವಟಿಕೆ ಆಗುತ್ತೋ ಆ ಚಟುವಟಿಕೆಯಲ್ಲಿ ತೊಡಗಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವಾಗ ಶಿಕ್ಷಕರು ಕೆಳಗಿನ ಒಂದನ್ನು ಪರಿಗಣಿಸಬಹುದು. ಅಂದರೆ ಬಾಹ್ಯ ಅಭಿಪ್ರೇರಣೆ, ಪರಿಹಾರ ಕಾರ್ಯಕ್ರಮ, ಸಂಪದೀಕರಣ ಕಾರ್ಯಕ್ರಮ, ಉತ್ತೇಜನ ಕಾರ್ಯಕ್ರಮ ಅಂತೇಳಿ ಸಂಪದೀಕರಣ ಕಾರ್ಯಕ್ರಮವನ್ನು ಒಬ್ಬ ಶಿಕ್ಷಕರಾಗಿ ನಾವು ಮಾಡಬಹುದಾಗಿದೆ. ನೆಕ್ಸ್ಟು ಶಿಕ್ಷಕರು ವಿದ್ಯಾರ್ಥಿಯಿಂದ ಉತ್ತರ ದೊರಕಿದ ಮೇಲೂ ಮತ್ತೆ ಇನ್ನೂ ಬೇರೆ ಯಾವುದಾದರೂ ಮಾರ್ಗಗಳಿವೆಯಾ ಎಂದು ಪ್ರಶ್ನೆಗಳನ್ನು ಮುಂದುವರಿಸುತ್ತಾರೆ. ಇದಕ್ಕೆ ಶಿಕ್ಷಕರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಏನು ಬೆಳೆಸೋದು ಅಂದರೆ ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸುವಂಥದ್ದು ಆಗಿರ್ತದೆ ಸ್ನೇಹಿತರೆ. ಒಬ್ಬ ಟೀಚರ್ ಆಗಿ ಮಕ್ಕಳಿಗೆ ಮತ್ತೆ ಮುಂದೇನು ಇನ್ನೇನಾದ್ರು ಇದಾವ ಅಥವಾ ಮತ್ತೇನಾದ್ರು ಬೇರೆ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯನಾ ಅಂತಂದರೆ ಅಲ್ಲಿ ಅದು ವಿಮರ್ಶಾತ್ಮಕ ಚಿಂತನೆ ಆಗಲಿ, ಮೂರ್ತ ಚಿಂತನೆ ಆಗಲಿ, ಅಂತಿಮ ಚಿಂತನೆ ಆಗಲಿ ಆಗೋದಿಲ್ಲ. ಅದು ಸೃಜನಾತ್ಮಕ ಚಿಂತನೆಯನ್ನು ಬೆಳೆಸೋ ಒಂದು ನಿಟ್ಟಿನ ಪ್ರಯತ್ನ ಆಗಿರುತ್ತೆ ಒಬ್ಬ ಶಿಕ್ಷಕರಿಗೆ. ಒಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಸಾಮಾನ್ಯವಾದ, ಕಲ್ಪನಾವಾದ ಮತ್ತು ಭಿನ್ನ ರೀತಿಯ ಉತ್ತರಗಳನ್ನು ನೀಡುವಂತೆ ಪ್ರೇರೇಪಿಸುತ್ತಿದ್ದರು. ಹೀಗೆ ಶಿಕ್ಷಕರು ಬೆಳೆಸಲು ಪ್ರಯತ್ನಿಸುತ್ತಿರುವ ಅಂಶ ಏನು? ಏಕಮುಖ ಚಿಂತನೆನ, ಸೃಜನಾತ್ಮಕ ಚಿಂತನೆ, ಅನುಗಮನ, ನಿಗಮನ. ಸೃಜನಾತ್ಮಕ ಚಿಂತನೆ ಆಲ್ರೆಡಿ ಇದು ವರ್ತನೆಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಯಾಕೆಂದರೆ ಒಬ್ಬ ಟೀಚರ್ ಆಗಿ ನಮಗೆ ಇಲ್ಲೂ ಕೂಡ ಈ ರೀತಿ ಮಾಹಿತಿಗಳು ಬೇಕಾಗುತ್ತೆ. ಅಸಾಮಾನ್ಯವಾದ, ಕಲ್ಪನಾವಾದ ಮತ್ತು ಭಿನ್ನ ರೀತಿಯ ಉತ್ತರಗಳನ್ನು ನೀಡುವಂತೆ ಪ್ರೇರೇಪಿಸೋದು ಅಂತಂದರೆ ಸೃಜನಾತ್ಮಕ ಚಿಂತನೆ ಮಾಡಲಿ ಮಕ್ಕಳು ಅಂತೇಳಿ. ನೆಕ್ಸ್ಟು ಶಿಕ್ಷಕರು ವಿದ್ಯಾರ್ಥಿಯನ್ನು ಸ್ವಲ್ಪ ಸಮಯ ವೀಕ್ಷಿಸಿ ಈ ರೀತಿ ಅರ್ಥೈಸಿದ್ದಾರೆ. ಅವಳು ತನ್ನ ಸೃಜನಶೀಲ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತಾ ಪದ್ಯವನ್ನು ಬರೆಯುವುದರಲ್ಲಿ ಆನಂದಿಸುತ್ತಿದ್ದಾಳೆ. ಅವಳು ಕಲ್ಪನಾಜೀವಿ, ಭಾಷೆಯ ಮೇಲೆ ಹಿಡಿತ ಹೊಂದಿದ್ದಾಳೆ, ಆದರೆ ತರಗತಿಯ ಮುಂದೆ ಓದಲು ನಾಚಿಕೆ ಮತ್ತು ಅಂಜಿಕೆಯನ್ನು ತೋರುತ್ತಿದ್ದಾಳೆ. ಇದು ಕೆಳಗಿನ ಒಂದಕ್ಕೆ ಉದಾಹರಣೆಯಾಗಿದೆ. ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾರೆ,
ಚೆನ್ನಾಗಿ ಕಲ್ಪನಾಜೀವಿಯಾಗಿರ್ತಾರೆ, ಭಾಷೆ ಮೇಲೆ ಹಿಡಿತ ಆಗಿರ್ತಾರೆ, ಚೆನ್ನಾಗಿ ಓದೋದು ಬರೆಯೋದು ಎಲ್ಲವನ್ನು ಮಾಡ್ತಾ ಇರ್ತಾರೆ, ಪಠ್ಯವನ್ನು ಚೆನ್ನಾಗಿ ಓದೋದ್ರಲ್ಲಿ ಅವರು ಆಸಕ್ತಿ ತೋರ್ತಾರೆ. ಆದರೆ ಮಕ್ಕಳ ಮುಂದೆ ನಿಂತು ಸ್ಟೇಜ್ ಮೇಲೆ ಬಂದು ಹೇಳುವಂಥ ಸಂದರ್ಭದಲ್ಲಿ ನಾಚಿಕೆ ಪಡೋದು, ಅಂಜಿಕೆ ಪಡೋದು ಆಗಿರ್ತದೆ. ಇದು ಯಾವುದಕ್ಕೆ ಉದಾಹರಣೆ? ದರ್ಜಾ ಮಾಪನಿ, ಘಟನಾವಳಿ ದಾಖಲೆ, ದಿನಚರಿ ಬರಹ, ರೂಬ್ರಿಕ್ಸ್ ಅಂತೇಳಿ ಘಟನಾವಳಿ ದಾಖಲೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು, ಒಬ್ಬ ವಿದ್ಯಾರ್ಥಿ ಉದ್ದೇಶಪೂರ್ವಕವಾಗಿ ಶಾಲೆಗೆ ಅನುಮತಿ ಪಡೆಯದೆ ಗೈರು ಹಾಜರಾಗುತ್ತಾನೆ. ಈ ಗೈರು ಹಾಜರಾಗುವ ವಿದ್ಯಾರ್ಥಿಯ ವರ್ತನೆಯನ್ನು ನಿರ್ವಹಿಸಲು ಅತ್ಯುತ್ತಮ ಮಾರ್ಗ ಯಾವುದು ಅಂತೇಳಿ ಆಪ್ತ ಸಮಾಲೋಚನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಏನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಈ ರೀತಿ ಗೈರು ಹಾಜರಾಗ್ತಿದೆಯಾ, ಮನೆಯ ಸಮಸ್ಯೆನ, ಊರಿನ ಸಮಸ್ಯೆನ, ದಾರಿನಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಏನಾದರೂ ಸಮಸ್ಯೆಗಳ, ಅಥವಾ ಶಾಲೆಯಲ್ಲಿ ಯಾರಾದರೂ ಮಕ್ಕಳು ಅಥವಾ ಟೀಚರಿಂದ ಕಿರಿಕಿರಿ ಏನಾದರೂ ಆಗ್ತಿದೆಯಾ, ಅಥವಾ ಯಾವ್ದಾದ್ರು ಮಕ್ಕಳು ನಿಮ್ಮನ್ನ ಟೀಸ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಆಪ್ತ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಮಗು ಶಾಲೆಗೆ ಹಾಜರಾಗೋದ್ರ ಬಗ್ಗೆ ಅದರ ವರ್ತನೆಯನ್ನು ತಿಳಿಯೋದಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂತೇಳಿ ಶಿಕ್ಷೆ ಕೊಡೋದ್ರಿಂದ ಆಗಲಿ, ಮುಖ್ಯೋಪಾಧ್ಯಾಯರಿಗೆ ಹೇಳೋದ್ರಿಂದ ಆಗಲಿ, ಅಲಕ್ಷ್ಯ ಮಾಡೋದ್ರಿಂದ ಆಗಲಿ ಯಾವುದೋ ಆಗಲ್ಲ, ಆಪ್ತ ಸಮಾಲೋಚನೆ ಮಾಡಬೇಕಾಗುತ್ತೆ. ಒಬ್ಬ ಶಿಕ್ಷಕ ಒಂದೇ ವರ್ಗಕೋಣೆಯಲ್ಲಿರುವ ಅವಕಾಶ ವಂಚಿತ, ಸವಾಲುಗಳುಳ್ಳ ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ ಅಥವಾ ತಾಳೆ. ಇದರ ಹೆಸರು ಏನು ಅಂತೇಳಿ ಅಂದರೆ, ಒಬ್ಬ ಟೀಚರ್ ಅವಕಾಶ ವಂಚಿತ, ಸವಾಲುಗಳುಳ್ಳ, ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯತೆಗಳು, ವಸತೀಕರಣ ವರ್ಗಕೋಣೆ, ಸಂಪನ್ಮೂಲ ವರ್ಗಕೋಣೆ, ವಿಶೇಷ ವರ್ಗಕೋಣೆ, ಅಂತರ್ಗತ ವರ್ಗಕೋಣೆ ಅಂತಕ್ಕಂಥದ್ದಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟು, ಮಕ್ಕಳ ಪ್ರಶ್ನೆಗಳ ಅವರ ಮನಸ್ಸಿನ ಗವಾಕ್ಷಿಗಳು. ಆದ್ದರಿಂದ ಮಕ್ಕಳ ಪ್ರಶ್ನೆಗಳು ಅವರ ಮನಸ್ಸಿನ ಗವಾಕ್ಷಿಗಳು. ಆದ್ದರಿಂದ ಶಿಕ್ಷಕರು ಮತ್ತು ಹೆತ್ತವರು ಒಂದನ್ನು ಹೊರತುಪಡಿಸಿ ಕೆಳಗಿನ ನಿಹಿತಾರ್ಥಗಳನ್ನು ಪರಿಗಣಿಸಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಮಕ್ಕಳ ಪಾಲನೆ ಪೋಷಣೆಯಲ್ಲಿರುವ ಕಷ್ಟಗಳ ತಿರುವು ಅಂತೇಳಿ ಬರುತ್ತೆ ಸ್ನೇಹಿತರೆ. ಅಂದರೆ ಮಕ್ಕಳ ಪಾಲನೆ ಪೋಷಣೆ ಮಿಕ್ಕಿದೆಲ್ಲ ಕುತೂಹಲಗಳನ್ನ ತೃಪ್ತಿಗೊಳಿಸುವ ಅಗತ್ಯ, ಚಿಂತಿಸುವ, ಭಾವಿಸುವ ಬಗ್ಗೆ ಹೇಗೆಂದು ಅರಿತುಕೊಳ್ಳೋದಾಗಲಿ, ಸಾಮರ್ಥ್ಯಗಳನ್ನು ಗಳಿಸುವ ಸಹಾಯ ನೀಡುವಂಥದ್ದು ಯಾವುದೂ ಆಗಿರೋದಿಲ್ಲ. ಮಕ್ಕಳ ಪಾಲನೆ ಪೋಷಣೆ ಕಷ್ಟಗಳ ತಿಳಿವು ಇದು ಆಗಿರುತ್ತೆ. ನೆಕ್ಸ್ಟು, ನ್ಯೂನ್ಯತೆ ಇರುವ ವಿದ್ಯಾರ್ಥಿಗಳನ್ನು ನೀವು ಬೋಧಿಸುವ ತರಗತಿಗೆ ಸೇರಿಸಲಾಗಿದೆ. ಅವರನ್ನು ಹೇಗೆ ನಿಭಾಯಿಸುವಿರಿ ಅಂದರೆ, ಏನಾದರೂ ಚಾಲೆಂಜ್ಡ್ ಅಂಥ ಮಕ್ಕಳನ್ನೇನಾದರೂ ಸೇರಿಸಿದ್ರೆ, ವಿಶೇಷ ಚೇತನವುಳ್ಳ ಮಕ್ಕಳನ್ನೇನಾದರೂ, ಅವ್ರನ್ನ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳೋಗಿಲ್ಲ, ವಿಶೇಷ ಚೇತನವುಳ್ಳ ಮಕ್ಕಳು ಅನ್ನೋ ಪದವನ್ನು ನಾವು ಬಳಸಬೇಕಾಗುತ್ತೆ ಸ್ನೇಹಿತರೆ. ಅಂಗವಿಕಲರು ಅಂತೇಳಿ ಆ ಥರ ಬಳಸೋಂಗಿಲ್ಲ. ವಿಶೇಷ ಚೇತನವುಳ್ಳ ಮಕ್ಕಳಿರ್ತಕ್ಕಂಥದ್ದು, ನ್ಯೂನ್ಯತೆ ಇರ್ತಕ್ಕಂಥ ಮಕ್ಕಳನ್ನೇನಾದ್ರು ಸೇರಿಸಿದ್ರೆ ಅವ್ರನ್ನ ಹೇಗೆ ನಿಭಾಯಿಸ್ತೀರಾ? ಅವರಿಗೆ ಬೋಧಿಸಲು ನಿರಾಕರಿಸುವೆ? ಅವರಿಗೆ ಬೋಧಿಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕರನ್ನು ನೇಮಿಸುವಂತೆ ಪ್ರಾಂಶುಪಾಲರಿಗೆ ಹೇಳುವೆ ಅಥವಾ HMಗೆ ಹೇಳುವೆ? ನ್ಯೂನ್ಯತೆ ಮಕ್ಕಳನ್ನು ಶಾಲೆ ಬಿಡಿಸಿ ಕರೆದುಕೊಂಡು ಹೋಗುವಂತೆ ಪೋಷಕರಿಗೆ ಹೇಳುವೆ? ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಕೌಶಲಗಳನ್ನು ಮತ್ತು ತಂತ್ರಗಳನ್ನು ಕಲಿಯುವೆ? ಗೊತ್ತಿದೆ, ಅಂತಹ ಮಕ್ಕಳಿಗೆ ಬೋಧಿಸಲು ಅಗತ್ಯವಾದ ಕೌಶಲ ಮತ್ತು ತಂತ್ರಗಳನ್ನು ಕಲಿಬೇಕಾಗುತ್ತೆ ಒಬ್ಬ ಟೀಚರ್ ಆಗಿ. ಏಕೆಂದರೆ ಅಂಥ ಮಕ್ಕಳನ್ನು ನಾವು ಯಾವುದೇ ಅಂಥದ್ದೇ ಶಾಲೆಗೆ ಸೇರಿಸಿ ಅಥವಾ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳುವಂಥ ಇದು ಬರೋದಿಲ್ಲ. ಒಳಗೊಳ್ಳುವ ತರಗತಿಯ ಶಿಕ್ಷಕರಲ್ಲಿರಬೇಕಾದ ಅತ್ಯಂತ ಅಪೇಕ್ಷಿತ ಮನೋಧೋರಣೆಯನ್ನು ಗುರುತಿಸಿ ಅಂತೇಳಿ. ಒಳಗೊಳ್ಳುವ ತರಗತಿ ವಿಶೇಷ ಮಕ್ಕಳ ಅಗತ್ಯತೆಗಳನ್ನು ಅಲಕ್ಷಿಸುವುದು. ಅಂದರೆ ಒಳಗೊಳ್ಳುವ ಅಂತಂದರೆ ಎಲ್ಲ ರೀತಿ ಮಕ್ಕಳು ಶಾಲೆಯಲ್ಲಿ ಬರುವಂಥದ್ದು ಒಳಗೊಳ್ಳುವ ತರಗತಿ ಆಗಿರುತ್ತದೆ. ವಿಶೇಷ ಸವಾಲುಗಳುಳ್ಳ ಮಕ್ಕಳಲ್ಲಿರುವ ವಿಶೇಷ ಪ್ರತಿಭೆಗೆ ಅವಕಾಶ ಒದಗಿಸುವುದು. ಇತರರಂತೆ ಅವರನ್ನು ಸಹ ಪರಿಗಣಿಸುವುದು. ನಿಗದಿತ ಅವಧಿಯಲ್ಲಿ ಮೌಲ್ಯೀಕರಿಸುವುದು ಅಂತೇಳಿ. ವಿಶೇಷ ಸವಾಲುಗಳುಳ್ಳ ಮಕ್ಕಳಲ್ಲಿರುವ ವಿಶೇಷ ಪ್ರತಿಭೆಗೆ ಅವಕಾಶವನ್ನು ಒದಗಿಸುವುದು ಒಳಗೊಳ್ಳುವ ತರಗತಿಯ ಶಿಕ್ಷಕರಲ್ಲಿರಬೇಕಾದ ಅತ್ಯಂತ ಅಪೇಕ್ಷಿತ ಮನೋಧೋರಣೆ. ಅಂದರೆ ಒಬ್ಬ ಒಳ್ಳೆ ಟೀಚರ್ ಅವರ ಮನಸ್ಥಿತಿ ಹೇಗಿರಬೇಕು ಅಂದರೆ, ಮಗು ಏನೋ ವಿಶೇಷ ಚೇತನ ಮಗು ಅಂತೇಳಿ ಮಗನ ನೆಗ್ಲೆಕ್ಟ್ ಮಾಡೋಗಿಲ್ಲ, ಅವ್ರನ್ನ ಇದು ಮಾಡೋಗಿಲ್ಲ. ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ನೋಡಿ, ಆ ಮಗು ಆ ರೀತಿ ವಿಶೇಷ ಚೇತನ ಮಗು ಆಗಿದ್ರು ಕೂಡ ಅವರಲ್ಲೂ ಕೂಡ ಒಂದು ವಿಶೇಷವಾದಂಥ ಜ್ಞಾನ, ಸಂಪತ್ತು, ಏನಾದರೂ ಒಂದು ಕೌಶಲ ಇದೆ ಅಂತೇಳಿ ನಾವು ಮನೋಧೋರಣೆಯನ್ನು ತೋರಿಸ್ಬೇಕಾಗುತ್ತೆ. ಇದು ಅಪೇಕ್ಷಿತ ಮನೋಧೋರಣೆ ಆಗಿರ್ತದೆ ಸ್ನೇಹಿತರೆ. ತರಗತಿಯ ಹೆಚ್ಚು ವಿದ್ಯಾರ್ಥಿಗಳು ನಿಧಾನಗತಿಯ ಕಲಿಕೆದಾರರಾಗಿದ್ದಲ್ಲಿ ಶಿಕ್ಷಕರು ಹೀಗೆ ಮಾಡಬೇಕಾಗುತ್ತದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ತಮ್ಮ ಬೋಧನೆಯ ಬಗ್ಗೆ ಗಮನ ಹರಿಸಬೇಕು. ನಿಧಾನವಾಗಿ ಕಲಿತಾ ಇದ್ದರೆ ಮಕ್ಕಳು ಅಂತ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ? ನಿಧಾನಗತಿಯಲ್ಲಿ ಬೋಧಿಸಬೇಕು. ಮೂಲಭೂತ ಪರಿಕಲ್ಪನೆಗಳನ್ನು ಬೋಧಿಸಬೇಕು. ಹೆಚ್ಚೆಚ್ಚು ಪರೀಕ್ಷೆಗಳನ್ನು ನೀಡಬೇಕು. ನಿಧಾನಗತಿಯಲ್ಲೇ ಬೋಧಿಸಬೇಕಾಗುತ್ತೆ. ಸ್ಲೋ ಲರ್ನರ್ಸ್ ಇದ್ದಾಗ ಏನು ಮಾಡಬೇಕಾಗುತ್ತೆ? ಅವರ ಮಟ್ಟಕ್ಕೆ ಇಳಿದು ಆ ರೀತಿಯೇ ಅವ್ರಿಗೆ ನಿಧಾನವಾಗಿ ಒಂದೊಂದೇ ಅಕ್ಷರಗಳು ಅಥವಾ ಒಂದೊಂದೇ ಪದಗಳು, ಒಂದೊಂದೇ ವಾಕ್ಯಗಳ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಹೇಳಿಕೆ ಎ, ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಪ್ರೋತ್ಸಾಹಿಸಬೇಕು. ಹೇಳಿಕೆ ಆರ್, ಮಾನಸಿಕ ಸುಸ್ಥಿತಿಯು ಮಕ್ಕಳು ಸಮರ್ಪಕವಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ನೀಡುತ್ತದೆ ಅಂತೇಳಿ. ಇದರಲ್ಲಿ ಯಾವುದು ಸರಿ ಅಂತ ಹೇಳಿದರೆ, ಎ ಮತ್ತು ಆರ್ ಎರಡೂ ಸರಿ. ಆದರೆ ಹೇಳಿಕೆ ಎಯ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು, ಒಬ್ಬ ವಿದ್ಯಾರ್ಥಿಯು ಕೇವಲ ಮಾನದಂಡ ಮತ್ತು ಮಾನಕಗಳನ್ನು ಆಧರಿಸಿ ಒಂದು ತೀರ್ಮಾನಕ್ಕೆ ಬರುತ್ತಾನೆ. ಮಾನದಂಡ ಮತ್ತು ಮಾನಕಗಳನ್ನು ಆಧರಿಸಿ ತೀರ್ಮಾನಕ್ಕೆ ಬರುತ್ತಾನೆ ಅಂದರೆ ಅವನಿಗೆ ಈ ಸಾಮರ್ಥ್ಯವಿದೆ ಎಂದು
ಅರ್ಥೈಸಿಕೊಳ್ಳುವ ಸಾಮರ್ಥ್ಯ, ವಿಶ್ಲೇಷಿಸುವ, ಮೌಲ್ಯಮಾಪನ, ಅನ್ವಯಿಸುವ ಅಂತೇಳಿ ಮೌಲ್ಯಮಾಪನ ಮಾಡುವ ಸಾಮರ್ಥ್ಯ ಇದೆ ಅಂತೇಳಿ ಸ್ನೇಹಿತರೆ. ಅಂದರೆ ಮಾನದಂಡ ಮತ್ತು ಮಾನಕಗಳನ್ನು ಆಧರಿಸಿ ಒಂದು ತೀರ್ಮಾನಕ್ಕೆ ಬರ್ತಾನೆ ಅಂದರೆ ಅವನಿಗೆ ಮೌಲ್ಯಮಾಪನ ಮಾಡುವಂಥ ಸಾಮರ್ಥ್ಯ ಇದೆ ಅಂತೇಳಿ. ವಿದ್ಯಾರ್ಥಿಗಳಿಗೆ ಮನೆಗೆಲಸ ನೀಡುವುದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತ ಹೇಳಿ ಕೇಳಿದ್ದಾರೆ. ಸ್ವ ಅಧ್ಯಯನ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಮನೆಗೆಲಸ ಚಟುವಟಿಕೆಗಳನ್ನ, ಏಕೆಂದರೆ ಮನೆಯಲ್ಲಿ ಹೋಮ್ವರ್ಕ್ ಕೊಡಲಿಲ್ಲ ಅಂದರೆ ಮಗು ಸ್ವಂತ ಕಲಿಯೋದಕ್ಕೆ ಹೋಗೋದೇ ಇಲ್ಲ. ಟೀಚರ್ ಹೇಳ್ಕೊಡ್ತಾರೆ, ನೋಟ್ಸ್ ಬರೆಸ್ತಾರೆ ಅಂತ ಶಾಲೆಯಲ್ಲಿ ಅಷ್ಟೇ ಕಲಿತಾ ಇರುತ್ತೆ. ಮನೆಯಲ್ಲಿ ಏನಾದರೂ ಸ್ವಂತ ಅಧ್ಯಯನ ಅಭ್ಯಾಸವನ್ನು ಮಾಡಬೇಕು ಅಂತಂದರೆ ನಾವು ಹೋಮ್ವರ್ಕನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಘರ್ಷವನ್ನು ಪರಿಹರಿಸಲು ಅತಿ ಉತ್ತಮವಾದ ಆಯ್ಕೆ ಎಂದರೆ ವಿದ್ಯಾರ್ಥಿಗಳ ಸಂಘರ್ಷವನ್ನು ಪರಿಹರಿಸೋದಕ್ಕೆ ಶಿಕ್ಷಕರು ಮೇಲ್ವಿಚಾರಣೆಯಲ್ಲಿ ಪರಸ್ಪರ ಮಾತುಕತೆಗೆ ಅನುವು ಮಾಡಿಕೊಡುವುದು. ಇದು ವಿದ್ಯಾರ್ಥಿ ಸಂಘರ್ಷಗಳನ್ನು ಪರಿಹರಿಸೋದಕ್ಕೆ ಉತ್ತಮ ಆಯ್ಕೆಯಾಗಿರ್ತದೆ. ಅಧಿಕಾರಿಗಳಿಂದ ಅಂಥ ವಿದ್ಯಾರ್ಥಿಗಳನ್ನು ಶಿಕ್ಷಿಸೋದಾಗಲಿ, ಸಮವಯಸ್ಕರು ಮಧ್ಯಸ್ಥಿಕೆ ವಹಿಸುವಂಥದ್ದಾಗಲಿ, ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದಾಗಲಿ ಆಗೋದಿಲ್ಲ. ಅವರು ಮಾತುಕತೆ ಮುಖಾಂತರ ಏನಾದರೂ ಸಂಘರ್ಷಗಳಿದ್ದರೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಒಂದು ಈ ರೀತಿ ಸಂಧಾನ ಮಾಡ್ಕೊಳ್ಳೋ, ಕಾಂಪ್ರಮೈಸ್ ಮಾಡ್ಕೊಳ್ಳೋವಂಥ ಒಂದು ವ್ಯವಸ್ಥೆಯನ್ನು ಅವರು ಕೊಡಬೇಕಾಗುತ್ತೆ. ನಾವು ಶಿಕ್ಷಕರು ಆಪ್ತ ಸಮಾಲೋಚನೆ ನೀಡುವ ಸಮಯದಲ್ಲಿ ಕೆಳಗಿನ ಒಂದು ಕ್ರಮವನ್ನು ಬಳಸಲು ಆದ್ಯತೆ ನೀಡುತ್ತಾರೆ ಅಂತೇಳಿ. ಸಹಾಯಕ್ಕಾಗಿ ಬರುವ ವಿದ್ಯಾರ್ಥಿಯ ಪೂರ್ಣ ವರ್ತನೆಗೆ ಸಂಬಂಧಿಸಿದ ಪ್ರತಿಕ್ರಿಯಿಸುತ್ತಾರೆ. ಸಮಸ್ಯೆ ಇರುವ ವಿದ್ಯಾರ್ಥಿಗಳಿಗೆ ಬುದ್ಧಿವಾದ ನೀಡುತ್ತಾರೆ. ವಿದ್ಯಾರ್ಥಿಯ ಮನೋಧೋರಣೆ, ನಂಬಿಕೆ, ವರ್ತನೆ ಮೇಲೆ ಪ್ರಭಾವ ಬೀರ್ತಾರೆ. ಯಾಂತ್ರಿಕವಾಗಿ ವಿದ್ಯಾರ್ಥಿ ಹೇಳುವುದನ್ನು ಕೇಳಿಸಿಕೊಳ್ಳುತ್ತಾರೆ ಅಂತೇಳಿ. ಆಪ್ತ ಸಮಾಲೋಚನೆ ನೀಡುವ ಸಮಯದಲ್ಲಿ ಕೆಳಗಿನ ಒಂದು ಕ್ರಮವನ್ನು ಬಳಸ್ತಾರೆ ಅಂದರೆ ಸಹಾಯಕ್ಕಾಗಿ ಬರುವ ವಿದ್ಯಾರ್ಥಿಯ ಪೂರ್ಣ ವರ್ತನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸುತ್ತಾರೆ. ಯಾವ ವಿದ್ಯಾರ್ಥಿ ಟೀಚರ್ ಹತ್ರ ಆಪ್ತ ಸಮಾಲೋಚನೆಗೆ ಬರುತ್ತೋ ಅಂಥ ವಿದ್ಯಾರ್ಥಿಯ ಪೂರ್ಣ ವರ್ತನೆಗೆ ಸಂಬಂಧತೆ ನಾವೇನು ಮಾಡಬೇಕಾಗುತ್ತೆ, ಪ್ರತಿಕ್ರಿಯೆ ನೀಡಬೇಕಾಗತ್ತೆ. ಯಾಕೆಂದರೆ ಏನಾದ್ರು ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ಅದನ್ನೇ ಹೈಲೈಟ್ ಮಾಡೋಗಿಲ್ಲ. ಆ ಮಗು ಬೇರೆ ಒಂದು ಸಂದರ್ಭಗಳಲ್ಲಿ ಹೇಗಿರುತ್ತೆ, ಅದರ ವರ್ತನೆ ಹೇಗಿರುತ್ತೆ ಎಲ್ಲವನ್ನು ಕೂಡ ನಾವು ಆಪ್ತ ಸಮಾಲೋಚನೆಯಲ್ಲಿ ಗಮನಿಸಬೇಕಾಗುತ್ತೆ. ವಿದ್ಯಾರ್ಥಿಗಳನ್ನು ಮೂಲ ಅನ್ವೇಷಕರ ಸ್ಥಾನದಲ್ಲಿರಿಸುವುದು ಸುಲಭವಲ್ಲ. ಏಕೆಂದರೆ ಅಂತೇಳಿ ಕೇಳಿದರೆ ಮಗುವಿನ ಮನಸ್ಸು ಅಪಕ್ವವಾಗಿರ್ತದೆ. ಅದನ್ನು ಒಂದು ಕಡೆ ಕಟ್ಟಾಕೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅವ್ರನ್ನ ಮೂಲ ಅನ್ವೇಷಣೆ ಮಾಡೋದಕ್ಕೋಸ್ಕರ ಫೈನಲ್ ನೀವು ಹೇಳಿದ್ದೇ ಸರಿ ಅಂತೇಳಿ ಅವ್ರ ಆ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಸೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವರ ಮನಸ್ಸು ಇನ್ನೂ ಪಕ್ವವಾಗಿರೋದಿಲ್ಲ. ಒಬ್ಬ ಟೀಚರ್ ಆಗಿ ಯೋಚನೆ ಮಾಡೋದಕ್ಕೂ ಒಬ್ಬ ಸ್ಟೂಡೆಂಟ್ ಆಗಿ ಯೋಚನೆ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ತರ್ಕಶಾಸ್ತ್ರವನ್ನು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗದು. ಏಕೆಂದರೆ ಇದು ಈ ನಿಯಮವನ್ನು ಪೂರೈಸುವುದಿಲ್ಲ ಅಂತ ಕೇಳಿದರೆ ಪರಿಣಾಮ ನಿಯಮ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಬಳಕೆ ಮತ್ತು ಬಳಸದಿರುವಿಕೆಯ ನಿಯಮ ಅಂತೇಳಿ. ಇದು ಸಿದ್ಧತಾ ನಿಯಮ. ಏಕೆಂದರೆ 3ನೇ ಕ್ಲಾಸ್ ಮಕ್ಕಳು ತರ್ಕಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಸಿದ್ಧತೆಯನ್ನು ಅವ್ರು ಪಡ್ಕೊಂಡಿರೋದಿಲ್ಲ. ಹಾಗಾಗಿ ಪರಿಣಾಮ ಎಫೆಕ್ಟ್ ರೂಲ್ ಏನಿರೋದಿಲ್ಲ, ಅಭ್ಯಾಸ ಇರೋದಿಲ್ಲ, ಬಳಕೆ ಮತ್ತು ಬಳಸದಿರುವ ನಿಯಮ ಏನಲ್ಲ ಅದು ಸಿದ್ಧತಾ ನಿಯಮ ಆಗಿರ್ತದೆ. ಬೋಧಿಸೋಕ್ಕಾಗೋದಿಲ್ಲ ಅಂದರೆ ಮಗು ಸಿದ್ಧವಾಗಿರೋದಿಲ್ಲ ಅಂತೇಳಿ. ವಿದ್ಯಾರ್ಥಿಗಳಲ್ಲಿ ಚಿಂತನಾಶೀಲ ಯೋಜನೆಯನ್ನು ಪ್ರಚೋದಿಸುವುದು ಏನು? ಚಿಂತನಾಶೀಲ ಯೋಜನೆಯನ್ನು ಪ್ರಚೋದಿಸುವಂಥ ಚಟುವಟಿಕೆ ಯಾವುದು ಅಂದರೆ ಯೋಜನಾ ವಿಧಾನ, ಸಂಶೋಧನಾ ವಿಧಾನ, ಸುಧಾರಿತ ಸಂಶೋಧನಾ ವಿಧಾನ, ಸಮಸ್ಯೆ ಪರಿಹಾರ ವಿಧಾನ ಅಂತೇಳಿ. ಸಮಸ್ಯೆ ಪರಿಹಾರ ವಿಧಾನ ಅಂತಕ್ಕಂಥದ್ದಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟು, ಮಗುವು ಕಾಗೆಯೊಂದನ್ನು ಮೊದಲ ಸಲ ನೋಡಿದಾಗ ಆ ಮಗುವು ಗುಬ್ಬಚ್ಚಿಯನ್ನು ಸ್ಮರಿಸಿಕೊಂಡು ಕಾಗೆಯೂ ಒಂದು ಪಕ್ಷಿ ಎಂದು ಗ್ರಹಿಸುತ್ತದೆ. ಇದು ಏನು ಅಂತ ಹೇಳಿದ್ದೀವಿ, ಆಲ್ರೆಡಿ ಸ್ಕೀಮಾ ಅಂತ ಹೇಳಿದ್ವಿ ಸ್ನೇಹಿತರೆ. ಈ ಪ್ರಶ್ನೆ ಅಲ್ಲೂ ಕೂಡ ವರ್ತನೆಗೆ ಸಂಬಂಧಪಟ್ಟಂತೆ ಬಂದಿತ್ತು. ಕೆಲವು ಮಕ್ಕಳು ಆತ್ಮವಿಶ್ವಾಸ, ಸ್ವಇಚ್ಛೆಯಿಂದ ಮುಂದೆ ಬರುವುದು, ಧನಾತ್ಮಕ ದೃಷ್ಟಿ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿರುತ್ತಾರೆ. ಅಂತಹ ಮಕ್ಕಳಿಗಿರುವುದು ಏನು ಅಂತೇಳಿ ಸ್ವಗೌರವ ಆಗಿರ್ತದೆ. ಆತ್ಮವಿಶ್ವಾಸ, ಸ್ವಇಚ್ಛೆಯಿಂದ ಮುಂದೆ ಬರ್ತಾ ಇರ್ತಾರೆ, ಧನಾತ್ಮಕ ದೃಷ್ಟಿಕೋನ, ಕ್ರಿಯಾಶೀಲತೆಯನ್ನು ಹೊಂದಿರ್ತಾರೆ. ಅಂಥ ಮಕ್ಕಳು ಸ್ವಗೌರವ, ನಾನು ಹೇಳಬೇಕು, ನನಗೆ ಆತ್ಮವಿಶ್ವಾಸ ಇದೆ, ನನಗೆ ಆ ವಿಚಾರ ಗೊತ್ತು, ನಾನು ಹೇಳ್ತೀನಿ ಅಂತ ಇರುತ್ತಲ್ಲ ಅದು ಸ್ವಗೌರವ ಆಗಿರ್ತದೆ. ಮಕ್ಕಳು ತಮ್ಮನ್ನು ತಾವು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ತಿಳಿದುಕೊಳ್ಳುವಲ್ಲಿನ ಕಾರ್ಯದಲ್ಲಿ ಪ್ರಭಾವ ಬೀರುವ ಮನೋವೈಜ್ಞಾನಿಕ ಅಂಶ ಯಾವುದು ಅಂತ ಹೇಳಿ ಕೇಳಿದರೆ ಇದು ಕೂಡ ಸ್ವಯಂ ಗೌರವಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ ಸ್ನೇಹಿತರೆ. ಇವೆಲ್ಲ ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಇದಿಷ್ಟು ವಿಚಾರಗಳು ಯಾಕೆ ಅಂತಂದರೆ ವರ್ತನೆ ಅಂತ ಬಂದಾಗ ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ನೇಹಿತರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಒಂದೆರಡು ಸಲ ಮನನ ಆಗಲಿ, ಒಬ್ಬ ಶಿಕ್ಷಕರಾಗಿ ಕೂಡ ವರ್ತನೆ ಅನ್ನೋದನ್ನು ಹೇಗೆ ಗಮನಿಸಬೇಕಾಗುತ್ತೆ, ಒಂದು ಮಗುವಿನ ವಿಚಾರಕ್ಕೆ ಬಂದಾಗ ವರ್ತನೆ ಅಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಪ್ರಶ್ನೆಗಳನ್ನ ರಿಪೀಟ್ ಮಾಡಿದ್ದೀನಿ ಇಲ್ಲ ಅಷ್ಟೇ. ಇನ್ನೇನಿಲ್ಲ, ಮುಂದೆ ಬರ್ತಕ್ಕಂಥವೆಲ್ಲವೂ ಕೂಡ ಆಯಾ ಟಾಪಿಕ್ಗೆ ಸಂಬಂಧಪಟ್ಟಿರ್ತದೆ. ನೋಡ್ತಾ ಹೋಗೋಣ ಬನ್ನಿ. ಕ್ರಿಯಾ ಸಂಶೋಧನೆ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾನೆ ನೋಡ್ತಾ ಹೋಗೋಣ ಬನ್ನಿ. ಶಿಕ್ಷಕರೊಬ್ಬರು ತನ್ನ ತರಗತಿಯಲ್ಲಿ ಕ್ರಿಯಾ ಸಂಶೋಧನೆಯಲ್ಲಿ ಕೈಗೊಳ್ಳಲು ನಿರ್ಧರಿಸುತ್ತಾರೆ. ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಯಾಕೆ? ಇಲಾಖೆಯಿಂದ ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಕ್ರಿಯಾ ಸಂಶೋಧನೆ ಮಾಡಬೇಕಾ, ಲೇಖನವನ್ನು ಪ್ರಕಟಿಸಲನ, ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ, PhD ಪಡೆಯುವುದಕ್ಕಾಗಿ ಪ್ರೌಢ ಪ್ರಬಂಧವನ್ನು ಬರೆಯಲ್ಲ ಅಂತೇಳಿ ಕೇಳಿದರೆ ಇಲ್ಲ. ಒಂದು ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕಾಗಿರೋದು ವಿದ್ಯಾರ್ಥಿಗಳ ಉಚ್ಚಾರಣೆಯ ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಒಂದು ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಏನು ಕ್ರಿಯಾ ಸಂಶೋಧನೆ ಮುಂದೆ ಹೇಳ್ತೀನಿ. ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳೆಂದರೆ ಬೋಧನಾ ಶಿಸ್ತಿನ ನಿರ್ವಹಣೆ, ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸದ ದಿನಗಳು ಮತ್ತು ರಜಾ ದಿನಗಳು, ಪಾಠದ ಉದ್ದೇಶಗಳು, ಶಿಕ್ಷಕರ ಅನುಕೂಲ ಅಂತೇಳಿ. ಶೈಕ್ಷಣಿಕ ವರ್ಷದ ಒಟ್ಟಾರೆ ಕೆಲಸದ ದಿನಗಳನ್ನು ಮತ್ತು ರಜಾ ದಿನಗಳು ಅದು ವಾರ್ಷಿಕ ಕ್ರಿಯಾ ಯೋಜನೆ, ಇಯರ್ ಪ್ಲಾನ್ ಅಂತ ಮಾಡ್ತೀವಿ ಸ್ನೇಹಿತರೆ.
ಅಂದರೆ ನಮಗೆ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಕೆಲಸದ ಅವಧಿಗಳು ಸಿಗುತ್ತೆ, ಎಷ್ಟು ರಜೆಗಳು ಹೋಗುತ್ತೆ, ಇದ್ರ ಮಧ್ಯೆ ನಮ್ಮ ಟ್ರೈನಿಂಗ್ಗಳು, ಮೀಟಿಂಗ್ಗಳು, ಮಗದೊಂದು ಇಲಾಖಾ ಮತ್ತು ಇಲಾಖೇತರ ಕೆಲಸಗಳು ಇವೆಲ್ಲ ಬರ್ತವಲ್ಲ, ಸೆನ್ಸಸ್ ಮಾಡುವಂಥದ್ದಾಗಿರ್ಬೋದು, ಜನಗಣತಿ ಮಾಡೋದಾಗಿರ್ಬೋದು, ಮತ್ತು ಎಲೆಕ್ಷನ್ ಡ್ಯೂಟಿಗಳು ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಎಲ್ಲ ಪ್ಲ್ಯಾನನ್ನು ಮಾಡಿಕೊಂಡು ನಾವು ಒಂದು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡಾಗ ಒಟ್ಟಾರೆ ಕೆಲಸದ ದಿನಗಳೆಷ್ಟು, ರಜಾ ದಿನಗಳೆಷ್ಟು ಅಂತೇಳಿ ಸಿಗುತ್ತೆ. ಇಲ್ಲಿ ತರಗತಿಗೆ ಸಂಬಂಧಪಟ್ಟಾಗಿ ಕ್ರಿಯಾ ಯೋಜನೆ ಅಂತಂದರೆ ಏನು ಅಂತ ಸ್ನೇಹಿತರೆ, ಒಂದು ಪಾಠ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ಆ ಸಮಸ್ಯೆಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅಲ್ಲೇ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗತ್ತೆ. ಇದೇ ಕ್ರಿಯಾ ಸಂಶೋಧನೆ. ಅಂದರೆ ಒಂದು ಮಗು ನಿಯಮಿತವಾಗಿ ಶಾಲೆಗೆ ಬರ್ತಾ ಇಲ್ಲ, 3 ದಿನ ಬರುತ್ತೆ, 3 ದಿನ ಬರೋದಿಲ್ಲ, ಅದಕ್ಕೆ ಆ ಮಗುವಿಗೆ ಸಂಬಂಧಪಟ್ಟಂಗೆ ಒಂದು ಕ್ರಿಯಾ ಸಂಶೋಧನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮಗು ಎಲ್ಲ ಶಾಲೆಯಲ್ಲಿ ತುಂಬ ಆಕ್ಟಿವ್ ಆಗಿರ್ತದೆ, ಎಲ್ಲ ಓದೋದು ಬರೆಯೋದೆಲ್ಲ ಮಾಡ್ತಾ ಇರುತ್ತೆ, ಹೋಮ್ವರ್ಕ್ ಮಾತ್ರ ಮನೆಯಲ್ಲಿ ಮಾಡ್ಕೊಂಬರೋದಿಲ್ಲ. ಅದಕ್ಕೆ ಕ್ರಿಯಾ ಸಂಶೋಧನೆ ಮಾಡಬೇಕು. ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲಿ ಸಮಸ್ಯೆನಾ, ಪೋಷಕರಿಂದ ಸಮಸ್ಯೆನಾ, ಅಥವಾ ತಂದೆ ತಾಯಿ ಏನಾದರೂ ಕಿರುಕುಳ ಕೊಡ್ತಿದ್ದಾರಾ, ಅಥವಾ ಅಕ್ಕಪಕ್ಕದವರಿಂದ ತೊಂದರೆ ಆಗ್ತಿದೆಯಾ, ಅಥವಾ ಮನೆ ಇಲ್ವಾ, ಲೈಟ್ ಇಲ್ವಾ, ಈ ರೀತಿ ಅಧ್ಯಯನವನ್ನು ಮಾಡುವಂಥದ್ದೇ ಕ್ರಿಯಾ ಸಂಶೋಧನೆ ಆಗಿರುತ್ತೆ. ನೆಕ್ಸ್ಟು ನೋಡಿ, ತನ್ನ ಕೆಲಸದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ಸರಳ ಸಂಶೋಧನೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ವೈಜ್ಞಾನಿಕ ಕಾರ್ಯಕ್ರಮಕ್ಕೆ ಅಥವಾ ಕಾರ್ಯಕ್ಕೆ ಕ್ರಿಯಾ ಸಂಶೋಧನೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. TET-ನಲ್ಲೂ ಕೂಡ ಈ ಪಾಯಿಂಟನ್ನು ಹೇಳಿದ್ದೀನಿ. ತನ್ನ ಕೆಲಸದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಏನಾದರೂ ಸಮಸ್ಯೆ ಎದುರಾದರೆ ನಾವು ಒಂದು ಸಂಶೋಧನೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದೇ ಕ್ರಿಯಾ ಸಂಶೋಧನೆ ಆಗಿರುತ್ತೆ. ಇದೇನು ತುಂಬ ಏನು ದೊಡ್ಡ ವಿಚಾರ ಅಲ್ಲ. ಕ್ರಿಯಾ ಸಂಶೋಧನೆ ಅಂತಿದ್ದಂಗೆ ಫಸ್ಟ್ ಟೈಮಲ್ಲೇ ನಮಗೆ ಗಾಬರಿ ಬೀಳುವಂಥ ಸಾಧ್ಯತೆ ಆಗುತ್ತೆ, ಹಾಗಾಗೋದು ಬೇಡ. ಇನ್ನು ನೆಕ್ಸ್ಟ್ ಪಾಠ ಯೋಜನೆ, ಲೆಸನ್ ಪ್ಲಾನಿಗೆ ಸಂಬಂಧಪಟ್ಟಾಗ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಬನ್ನಿ. ಘಟಕನ ಯೋಜನೆಯು ಇದನ್ನು ಒಳಗೊಂಡಿಲ್ಲ. ಘಟಕ ಯೋಜನೆ ಲೆಸನ್ ಪ್ಲಾನ್ ಬರುತ್ತಲ್ಲ, ಯೂನಿಟ್ ಪ್ಲ್ಯಾನು, ಅದು ವರ್ತನಾ ಉದ್ದೇಶಗಳು, ಉಪಪರಿಕಲ್ಪನೆಗಳು, ಅವಶ್ಯಕ ಪಾಠಗಳು, ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳು ಅಂತೇಳಿ ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳು, ಇದು ಘಟಕ ಯೋಜನೆ ಇದನ್ನು ಒಳಗೊಂಡಿಲ್ಲ. ವರ್ತನಾ ಉದ್ದೇಶಗಳನ್ನು ಒಳಗೊಂಡಿರ್ತದೆ, ಉಪಕಲ್ಪನೆಗಳನ್ನ ಒಳಗೊಂಡಿರ್ತದೆ, ಪರಿಕಲ್ಪನೆಗಳನ್ನ, ಅವಶ್ಯಕ ಪಾಠಗಳನ್ನು ಒಳಗೊಂಡಿರ್ತದೆ, ಬಳಸಬೇಕಾದ ಪರೀಕ್ಷಾ ಪ್ರಶ್ನೆಗಳನ್ನು ಈ ಘಟಕ ಯೋಜನೆ ಒಳಗೊಂಡಿರೋದಿಲ್ಲ ಸ್ನೇಹಿತರೆ. ನೆಕ್ಸ್ಟು ಪೂರ್ವ ಪ್ರಾತ್ಯಕ್ಷಿಕೆ ಚಟುವಟಿಕೆಯ ಉದ್ದೇಶ ಆಲ್ರೆಡಿ ಹೇಳಿದೆ. ಶಿಕ್ಷಕರ ಅಭ್ಯಾಸಕ್ಕಾಗಿ, ಅವಶ್ಯಕ ಉಪಕರಣಗಳ ಬಗ್ಗೆ ಶಿಕ್ಷಕರ ತಿಳುವಳಿಕೆಗಾಗಿ, ನಿರೀಕ್ಷಿತ ಕಲಿಕೆಯ ಫಲಗಳನ್ನು ಸಾಧಿಸಲು, ಸೈದ್ಧಾಂತಿಕ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು ಅಂತೇಳಿ ಶಿಕ್ಷಕರ ಅಭ್ಯಾಸಕ್ಕಾಗಿ. ಪೂರ್ವ ಪ್ರಾತ್ಯಕ್ಷಿಕೆ ಎಂದರೆ ತರಗತಿಯಲ್ಲಿ ಬೋಧನೆಗಿಂತ ಮೊದಲು ತರಗತಿ ಕೋಣೆಯಲ್ಲಿ ಎದುರಾಗಬಹುದಾದ ಅಡೆತಡೆಗಳನ್ನು ನಿವಾರಿಸಲು ಮೊದಲೇ ಅಭ್ಯಾಸ ಮಾಡುವ ಕ್ರಮಕ್ಕೆ ನಾವು ಪೂರ್ವ ಪ್ರಾತ್ಯಕ್ಷಿಕೆ ಅಂತೇಳಿ ಕರಿತೀವಿ. ನೋಡ್ಕೊಳ್ಳಿ, ಇದು ಕೂಡ ಒಂದು ಈ ರೀತಿ ಲೆಸನ್ ಪ್ಲ್ಯಾನ್ ಅಥವಾ ಇಯರ್ ಪ್ಲ್ಯಾನ್ ಅಥವಾ ಒಂದು ಯೂನಿಟ್ ಪ್ಲ್ಯಾನ್ಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನು ಬೋಧನೋಪಕರಣಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಒಂದ್ಸಲ ಗಮನ. ಟೀಚಿಂಗ್ ಏಡ್ ಮೇಲೆ, ಕಪ್ಪು ಹಲಗೆಯು ಬೋಧನಾ ಸಲಕರಣೆಗಳಲ್ಲಿ ಯಾವ ಗುಂಪಿಗೆ ಸೇರುತ್ತದೆ? ಬ್ಲ್ಯಾಕ್ ಬೋರ್ಡ್ ಅಂತಕ್ಕಂಥದ್ದು ನಮ್ಮ ಟೀಚಿಂಗ್ ಏಡ್ ಸಲಕರಣೆ ಯಾವ ಗುಂಪಿಗೆ ಸೇರುತ್ತೆ ಅಂತ. ದೃಕ್ ಮತ್ತು ದೃಶ್ಯನ ಶ್ರವಣನ ಮೇಲಿನ ಯಾವುದು ಅಲ್ಲ ಅಂತಂದು ಇದು ಒಂದು ದೃಶ್ಯ ಮಾಧ್ಯಮ ಆಗಿರುತ್ತೆ ಕಪ್ಪು ಹಲಗೆ ಅಂತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಶ್ರವ್ಯ ದೃಶ್ಯ ಬೋಧನಾ ಸಾಮಗ್ರಿ ಎಲ್ಲ ಅಂತಕ್ಕಂಥದ್ದು. ವಿಡಿಯೋ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಗ್ರಾಮಫೋನ್, ಚಲನಚಿತ್ರ. ಇದರಲ್ಲಿ ಯಾವುದು ವಿಡಿಯೋ ದೃಶ್ಯ ಎರಡೂ ಆಗಿರೋದಿಲ್ಲ ಅಂತೇಳಿ ಇಲ್ಲಿ ಗ್ರಾಮಫೋನ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಅದು ನಮಗೆ ದೃಶ್ಯ ಮಾಧ್ಯಮನೂ ಒದಗಿಸೋದಿಲ್ಲ, ಓನ್ಲಿ ಶ್ರವ್ಯ ಆಗಿರ್ತದೆ ಗ್ರಾಮಫೋನ್ ಅಂತಕ್ಕಂಥದ್ದು. ವಿಡಿಯೋನಲ್ಲಿ ನಾವು ಆಡಿಯೋ ವಿಡಿಯೋ ಎರಡು ನೋಡ್ತೀವಿ. ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಆಡಿಯೋ ವಿಡಿಯೋ ಎರಡೂ ಕೂಡ ಇರುತ್ತೆ, ಚಲನಚಿತ್ರದಲ್ಲೂ ಇರುತ್ತೆ. ಗ್ರಾಮಫೋನಲ್ಲಿ ಏನಾಗುತ್ತೆ, ದೃಶ್ಯ ಮಾಧ್ಯಮ ಅನ್ನೋದು ಇರೋದಿಲ್ಲ. ನೋಡ್ಕೊಳ್ಳಿ, ಇದು 3 ಆಯಾಮಗಳ ಬೋಧನಾ ಸಾಮಗ್ರಿ ಆಗಿದೆ ಅಂತೇಳಿ, 3 ಡೈಮೆನ್ಷನಲ್ TLM ಆಗಿದೆ ಅಂತೇಳಿ. ಚಿತ್ರಪಟ, ಮಾದರಿಗಳು, ಆಲೇಖನಗಳು, ಸ್ಲೈಡ್ಗಳು ಅಂತೇಳಿ. ಮಾದರಿಗಳು ಏನಾಗಿರ್ತವೆ, 3 ಆಯಾಮದ ಬೋಧನೋಪಕರಣಗಳಾಗಿರ್ತವೆ ಸ್ನೇಹಿತರೆ. ಮಾದರಿಗಳು ಉದಾಹರಣೆ ಗ್ಲೋಬ್, ಇವೆಲ್ಲ 3 ಡೈಮೆನ್ಷನಲ್ ಟೀಚಿಂಗ್ ಏಡ್ ಆಗಿರ್ತವೆ. ಕೆಳಗಿನವುಗಳಲ್ಲಿ ಯಾವುದು 3 ಆಯಾಮದ ದೃಶ್ಯ ಸಾಧನವಾಗಿದೆ? ಚಿತ್ರಪಟಗಳು, ಎಪಿಡಯೋಸ್ಕೋಪ್ಗಳು, ಡಯೋರಮ್ಗಳು, ಭಿತ್ತಿಚಿತ್ರಗಳು ಅಂತೇಳಿ. ಡಯೋರಮ್ ಅಂತಕ್ಕಂಥವು ಏನಾಗಿರ್ತವೆ, 3 ಆಯಾಮದ ದೃಶ್ಯ ಸಾಧನವಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಚಿತ್ರಪಟಗಳು 1 ಆಯಾಮ ಆಗಿರ್ತದೆ, ಎಪಿಡಯೋಸ್ಕೋಪ್ ಕೂಡ, ಭಿತ್ತಿಚಿತ್ರ ಕೂಡ, ಇವೆಲ್ಲ 1 ಅಥವಾ 2 ಆಯಾಮದ ಇದಾಗಿರ್ತವೆ. 3 ಆಯಾಮ ಅಂದರೆ ಡಯೋರಮ್ ಅಂತೇಳಿ. ತಪ್ಪು ಪ್ರತಿಕ್ರಿಯೆಗಳನ್ನು ನೀಡಿದಾಗ ಪರಿಹಾರಾತ್ಮಕ ನಿರ್ದೇಶನವನ್ನು ನೀಡುವ ಕ್ರಮಾನುಗತ ಯೋಜನೆ ಏನು ಅಂತೇಳಿ. ತಪ್ಪು ಪ್ರತಿಕ್ರಿಯೆಗಳನ್ನು ನೀಡಿದಾಗ ಪರಿಹಾರಾತ್ಮಕ ನಿರ್ದೇಶನವನ್ನು ನೀಡುವ ಕ್ರಮಾನುಗತ ಯೋಜನೆ. ಮೆಥೆಟಿಕ್ಸ್, ಕವಲು, ರೇಖಾತ್ಮಕ ಮತ್ತು ಮೆಥೆಟಿಕ್ಸ್ ಅಂತೇಳಿ. ಇಲ್ಲಿ ಕವಲು ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ತಪ್ಪು ಪ್ರತಿಕ್ರಿಯೆಗಳನ್ನು ನೀಡಿದವಾಗ ಪರಿಹಾರಾತ್ಮಕ ನಿರ್ದೇಶನವನ್ನು ನೀಡುವ ಕ್ರಮಾನುಗತ ಯೋಜನೆ ಯಾವುದಂದರೆ ಕವಲು. ಕೆಳಕಂಡ ಯಾವುದು ಪ್ರಕ್ಷೇಪಣ ಮಾಧ್ಯಮವಲ್ಲ ಅಂತೇಳಿ ಬರುತ್ತೆ ಸ್ನೇಹಿತರೆ. ಚಲಿಸುವ ಚಿತ್ರಗಳು, ಎಪಿಯೋಸ್ಕೋಪ್, ಬುಲೆಟಿನ್ ಬೋರ್ಡ್, ಮಾಯಾಲಾಂಧ್ರ ಅಂತೇಳಿ ಬರುತ್ತೆ. ಇದರಲ್ಲಿ ಪ್ರಕ್ಷೇಪಣ ಅಂದರೆ ಬುಲೆಟಿನ್ ಬೋರ್ಡ್ ಇದು ಒಂದು ಪ್ರಕ್ಷೇಪಣ ಮಾಧ್ಯಮ ಅಲ್ಲ. ಇನ್ನು ಚಲನಚಿತ್ರಗಳಾಗಿರ್ಬೋದು, ಎಪಿಯೋಸ್ಕೋಪ್, ಮಾಯಾಲಾಂಧ್ರ ಅಂತಕ್ಕಂಥ ಇವೆಲ್ಲ ಏನಾಗ್ತವೆ, ಪ್ರಕ್ಷೇಪಣಗಳಾಗ್ತವೆ. ಇಲ್ಲಿ ಪ್ರಕ್ಷೇಪಣ
ಸಲಕರಣೆಗಳು ಏನೇನು ಅಂತ ನೋಡೋಣ. ಚಿತ್ರಸುರುಳಿ, ಫಿಲಮ್ ರೋಲು, ಸ್ಲೈಡು, ಶಿರೋನ್ನತಿ, ಪೂರ್ವದರ್ಶಕ ಚಲನಚಿತ್ರ OHP ಅಂತ ಹೇಳಿ ಕರಿತೀವಲ್ಲ ಅದು, ಇನ್ನು ಪಾರದರ್ಶಿ ಚಿತ್ರ, ಡಯೋಸ್ಕೋಪು, PPT, ಇವೆಲ್ಲ ಏನಾಗ್ತವೆ ಅಂದರೆ ಪ್ರಕ್ಷೇಪಿತ ಸಲಕರಣೆಗಳಾಗ್ತವೆ ಸ್ನೇಹಿತರೆ. ಏನು ಪ್ರಕ್ಷೇಪಿತ ಅಂತಂದರೆ ಒಂದು ಚಿತ್ರವನ್ನು ಗೋಡೆಗಳ ಮೇಲೆ ಬಿಟ್ಟು ಗೋಡೆಗಳ ಮೇಲೆ ಅವು ಚಲಿಸೋ ರೀತಿಯಲ್ಲಿ ಮಾಡಿ ನೋಡುವಂಥದ್ದೆಲ್ಲ ಪ್ರಕ್ಷೇಪಿತ ಸಲಕರಣೆಗಳಾಗಿರ್ತವೆ. ಇನ್ನು ಅಪ್ರಕ್ಷೇಪಿತ ಸಲಕರಣೆಗಳು ಅಂತ ಹೇಳಿದ್ರೆ ಕಪ್ಪು ಹೊಲಗೆ, ಚಿತ್ರಪಟಗಳು, ಮಾದರಿಗಳು, ಭಿತ್ತಿಚಿತ್ರಗಳು, ರೇಖಾಚಿತ್ರಗಳು, ಬಾನುಲಿ, ಅನುಭವಗಳು, ಕ್ಷೇತ್ರ ಪ್ರವಾಸ, ಇವೆಲ್ಲ ಅಪ್ರಕ್ಷೇಪಿತ ಸಲಕರಣೆಗಳಾಗಿರ್ತವೆ ಅಂತೇಳಿ ಸ್ನೇಹಿತರೆ ನೋಡ್ಕೊಳ್ಳಿ. ಪ್ರಕ್ಷೇಪಿತ ಅಂತಂದರೆ ಇವತ್ತಿನ ಒಂದು ಟೆಕ್ನಾಲಜಿಯನ್ನು ಬಳಸಿ ಮಾಡುವಂಥವೆಲ್ಲ ಏನಾಗಿರ್ತವೆ ಪ್ರಕ್ಷೇಪಿತ. ಅಂದರೆ ಗೋಡೆ ಮೇಲೆ ಬಿಟ್ಟು ತೋರಿಸುವಂಥದ್ದೆಲ್ಲ ಏನಾಗಿರುತ್ತೆ ಪ್ರಕ್ಷೇಪಿತ ಆಗಿರುತ್ತೆ. ಅಪ್ರಕ್ಷೇಪಿತ ಅಂತಂದರೆ ಅವೆಲ್ಲ ವಿತ್ ಮಾಡೆಲ್ಲ ಅಲ್ಲಿರುವಂಥದ್ದು, ಅಂದರೆ ಟಚ್ ಮಾಡಿ ನೋಡಿ ಅನುಭವ ಪಡೆಯುವಂಥದ್ದು. ಉದಾಹರಣೆ ಕಪ್ಪೋಲಗೆ ಎಲ್ಲ ಗೊತ್ತಾಗುತ್ತಲ್ವ ನಿಮಗೆ, ನೋಡ್ಕೊಳ್ಳಿ ಈ ರೀತಿ. ನೆಕ್ಸ್ಟು ಮತ್ತೊಮ್ಮೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. TET ಸಂಬಂಧಿತ, KEAಗೆ ಸಂಬಂಧಪಟ್ಟ, KPSCಗೆ ಸಂಬಂಧಪಟ್ಟ ಮತ್ತು ಸಂಪೂರ್ಣ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ. ಜೊತೆಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಕೂಡ TET, GPSTR ಎಲ್ಲದಕ್ಕೂ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ ಸ್ನೇಹಿತರೆ, ನೋಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮುಂದೆ ಹೋಗೋಣ. ಕ್ರಿಯಾತ್ಮಕ ಸಂಬಂಧಗಳನ್ನು ಪ್ರತಿನಿಧಿಸುವ ಹಲವು ವಿಧದ ಸಂಕೇತಗಳಾದ ಆಯತಾಕೃತಿಗಳು, ವೃತ್ತಗಳು, ಗೆರೆಗಳು, ಬಾಣಗಳ ಗುರುತುಗಳು, ಬಣ್ಣಗಳನ್ನು ಒಳಗೊಂಡ ಚಿತ್ರಪಟ ಇದಾಗಿದೆ. ಇದು ಟ್ರೂ ಚಾರ್ಟ, ಟೈಮ್ ಚಾರ್ಟ, ಫ್ಲೋ ಚಾರ್ಟ, ಟೇಬಲ್ ಚಾರ್ಟ ಅಂತೇಳಿ. ಇದು ಒಂದು ಫ್ಲೋ ಚಾರ್ಟ್ ಆಗಿರ್ತದೆ. ಅರಿಯುವ ಚಿತ್ರಪಟ ಅಂತೇಳಿ ಕರಿತೀವಲ್ಲ ಸ್ನೇಹಿತರೆ, ಅದಾಗಿರುತ್ತೆ. ಈ ಆಯತಾಕೃತಿಗಳು, ವೃತ್ತಗಳು, ಗೆರೆಗಳು, ಬಾಣಗಳು, ಬಣ್ಣಗಳು ಇವೆಲ್ಲ ಏನಾಗಿರುತ್ತೆ ಒಂದು ಫ್ಲೋ ಚಾರ್ಟ್ ಆಗಿರುತ್ತೆ. ಏನು ಫ್ಲೋ ಚಾರ್ಟ್ ಅಂದರೆ ಅರಿವಿನ ನಕ್ಷೆ. ಒಂದು ನಿರ್ದಿಷ್ಟ ಕ್ರಿಯೆ ಯಾವ ರೀತಿ ನಡೆಯುತ್ತದೆ ಎಂಬುದನ್ನು ದೃಶ್ಯ ರೂಪದಲ್ಲಿ ತೋರಿಸುವಂಥದ್ದು. ಅಂದರೆ ಇವಾಗ ಸಣ್ಣದಿರುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ, ಅಂದರೆ ಬೀಜ ಇರುತ್ತೆ, ಅದೇನಾಗುತ್ತೆ ಮೊಳಕೆ ಹೊಡೆಯುತ್ತೆ, ಸಸ್ಯ ಆಗುತ್ತೆ, ಗಿಡವಾಗುತ್ತೆ, ಮರವಾಗುತ್ತೆ. ಇದು ಒಂದೇನಾಗುತ್ತೆ ಫ್ಲೋ ಚಾರ್ಟ್ ಈ ರೀತಿ. ಅರ್ಥ ಆಯ್ತಲ್ಲ. ಈಗ ಒಂದು ಬೀಜ ಹುಟ್ಟುವಂಥದ್ದಾಗಿರ್ಬೋದು. ಇವಾಗ ಮಾನವನ ಪರಿವರ್ತನೆ ಹೇಗಾಯಿತು ಅಂತೇಳಿ, ಮೊದಲು ಅವನು ತುಂಬ ಕಾಡು ಮನುಷ್ಯನ ರೀತಿಯಲ್ಲಿದ್ದ, ಹೀಗೆ ಬೆಳೀತಾ ಬೆಳೀತಾ ಮತ್ತು ಹೀಗೆ ಸ್ಟ್ರೈಟ್ ನಿಲ್ಲುವಂಥ ನಿಲುವಿಗೆ ಬರ್ತಾನೆ ಅಂತಕ್ಕಂಥ ಒಂದು ತೋರಿಸುತ್ತಲ್ಲ, ಆ ರೀತಿ ತೋರಿಸ್ತಕ್ಕಂಥದ್ದು ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ತೋರಿಸುವಂಥದ್ದು. ಅಂದರೆ ನಡೆಯುವ ದೃಶ್ಯಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ನಡೀತದೆ ಎಂಬುದನ್ನು ತೋರಿಸುವಂಥದ್ದು. ನಿರ್ದಿಷ್ಟ ಕಾಲದಲ್ಲಿ ನಡೆದ ಘಟನೆ ಕಾಲಾನುಕ್ರಮದಲ್ಲಿ ತೋರಿಸುವಂಥದ್ದು ಟೈಮ್ ಚಾರ್ಟ್. ಅಂದರೆ ಇದು ಬುದ್ಧ ಯಾವಾಗ ಬಂದರು, ಅದಾದ ನಂತರ ಅಶೋಕ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಈ ರೀತಿ ಕಾಲಾನುಕ್ರಮದಲ್ಲಿ ಬರೆಯುವಂಥದ್ದು ಟೈಮ್ ಚಾರ್ಟ್, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಟೇಬಲ್ ಚಾರ್ಟ್ ಅಂದರೆ ಮಾಹಿತಿಯನ್ನು ಅಡ್ಡ ಕಂಬ ಸಾಲುಗಳಲ್ಲಿ ಜೋಡಿಸುವಂಥದ್ದು ಟೇಬಲ್ ಚಾರ್ಟ್ ಆಗಿರ್ತದೆ ಸ್ನೇಹಿತರೆ. ಇಷ್ಟು ವಿಚಾರಗಳನ್ನ ನೆನಪಿಟ್ಕೊಳ್ಳಿ. ಫ್ಲೋ ಚಾರ್ಟ್ ಅಂದರೆ ಅರಿವಿನ ನಕ್ಷೆ, ಒಂದು ನಿರ್ದಿಷ್ಟ ಕ್ರಿಯೆ ಯಾವ ರೀತಿ ನಡೆಯುತ್ತದೆ ಎಂಬುದನ್ನು ದೃಶ್ಯದ ರೂಪದಲ್ಲಿ ತೋರಿಸುವಂಥದ್ದು. ಟೈಮ್ ಗೊತ್ತಿದೆ, ಚಾರ್ಟ್ ಟೇಬಲ್ ಚಾರ್ಟ್ ಕೂಡ ಗೊತ್ತಿದೆ. ನಾವೇನು ಇದನ್ನು ಮಾಡ್ತೀವಲ್ಲ ಅಡ್ಡ ಮತ್ತು ಕಂಬ ಸಾಲುಗಳಲ್ಲಿ ಜೋಡಿಸುವಂಥದ್ದು ಅದಾಗಿರುತ್ತೆ. ಸುಧಾರಿತ ಉಪಕರಣಗಳ ತಯಾರಿಕೆಯು ಇದನ್ನು ಒಳಗೊಂಡಿಲ್ಲ. ಸುಧಾರಿತ ಉಪಕರಣಗಳ ಚಟುವಟಿಕೆ ಇದನ್ನು ಒಳಗೊಂಡಿಲ್ಲ. ಕಲಿಕೆಯ ಅನುಭವಗಳನ್ನು ನೀಡುತ್ತದೆ. ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ. ಶಿಕ್ಷಕರ ಅವಧಾನ ಬಳಸುವುದಿಲ್ಲ. ಶಿಕ್ಷಕರ ಕೊರತೆಯನ್ನು ತಡೆಯುತ್ತದೆ ಅಂತೇಳಿ. ಶಿಕ್ಷಕರ ಕೊರತೆಯನ್ನು ತಡೆಯುತ್ತದೆ. ಸುಧಾರಿತ ಉಪಕರಣಗಳ ತಯಾರಿಕೆ ಇದನ್ನು ಒಳಗೊಂಡಿಲ್ಲ ಅಂದರೆ ಶಿಕ್ಷಕರ ಕೊರತೆಯನ್ನು ತಡೆಯುತ್ತದೆ ಅಂತಕ್ಕಂಥದ್ದು ಆಗೋದಿಲ್ಲ. ಇದು ಕಲಿಕೆಯ ಅನುಭವಗಳನ್ನ ನೀಡುತ್ತದೆ ಸುಧಾರಿತ ಉಪಕರಣ. ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತೆ ಸುಧಾರಿತ ಉಪಕರಣ. ಶಿಕ್ಷಕರ ಅವಧಾನವನ್ನು ಬಯಸುವುದಿಲ್ಲ. ಅಂದರೆ ಶಿಕ್ಷಕರು ನೋಡ್ರೋ ಇಲ್ಲಿ ಅಂತೇಳಿ ಎಲ್ಲ ಮಕ್ಕಳನ್ನ ಎಲ್ಲ ಟೈಮಲ್ಲಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ಒಂದು ಒಳ್ಳೆ ಉಪಕರಣವನ್ನು ತೋರಿಸಿದ್ವಿ ಅಂದರೆ ಅವರ ಅವಧಾನ, ಆಸಕ್ತಿ ಎಲ್ಲ ಕೂಡ ಕ್ಲಾಸ್ ರೂಮ್ ಕಡೆ ಇರುತ್ತೆ. ಆದರೆ ಶಿಕ್ಷಕರ ಕೊರತೆಯನ್ನು ಇದು ತಡೆಯೋದಿಲ್ಲ. ಉಪಕರಣ ಬೇಕೇ ಬೇಕಾಗ್ತಾರೆ ಟೀಚರ್ಗಳು. ನೆಕ್ಸ್ಟು ಸ್ವಕಲಿಕೆ ಸಾಮಗ್ರಿಗಳ ಬಳಕೆಯ ಮುಖ್ಯ ಉದ್ದೇಶ. ಸ್ವಕಲಿಕೆ ಸಾಮಗ್ರಿಗಳ ಬಳಕೆಯ ಮುಖ್ಯ ಉದ್ದೇಶ ಏನು ಅಂತೇಳಿ, ವಿದ್ಯಾರ್ಥಿಗಳಲ್ಲಿ ಆರಂಭಿಸುವ ಗುಣವನ್ನು ಪ್ರೋತ್ಸಾಹಿಸುವುದು, ಅಧ್ಯಯನದ ಹವ್ಯಾಸಗಳನ್ನು ಹೆಚ್ಚಿಸುವುದು, ಶಿಕ್ಷಕರ ಅವಧಾನ ಬಯಸುವುದಿಲ್ಲ, ಶಿಕ್ಷಕರ ಕೊರತೆಯನ್ನು ತೊಡೆಯುತ್ತದೆ ಅಂತೇಳಿ ಸ್ವಕಲಿಕೆ ಸಾಮಗ್ರಿಗಳು ಅಂದರೆ ಟೀಚಿಂಗ್ ಏಡ್ಸ್ಗಳು ಸಂಬಂಧಪಟ್ಟ ಕ್ಲಾಸ್ ರೂಮಲ್ಲಿ ಬಳಸುವಂಥದ್ದು. ಏನು ವಿದ್ಯಾರ್ಥಿಯಲ್ಲಿ ಆರಂಭಿಕ ಗುಣಗಳನ್ನು ಪ್ರೋತ್ಸಾಹಿಸುವುದು ಅಂದರೆ 1ನೇ ಕ್ಲಾಸ್ಗೆ ಮಗು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಆಟಿಕೆಗಳನ್ನ ಕೊಡ್ತೀವಿ. ಎಲ್ಲ ಆಕೃತಿಗಳ ಒಂದು ಚಿತ್ರಗಳು ಮತ್ತು ಎಲ್ಲ ಒಂದು ಪ್ರಾಣಿ ಪಕ್ಷಿಗಳ ಚಿತ್ರಗಳು, ಎಲ್ಲ ಒಂದು ಬಣ್ಣಗಳ ಚಿತ್ರಗಳು, ಒಂದಷ್ಟು ಸಾಮಗ್ರಿಗಳನ್ನ ಕೊಡ್ತೀವಿ. ಮಗು ಏನು ಮಾಡುತ್ತೆ, ಆರಂಭಿಕ ಗುಣಗಳನ್ನ ಅದು ಪ್ರೋತ್ಸಾಹಿಸ್ತಾ ಇರ್ತದೆ. ಅಂದರೆ ಇವಾಗ ನಾವು ನರ್ಸರಿ, ಪ್ರೀ ನರ್ಸರಿ, ಫಸ್ಟ್ ಸ್ಟ್ಯಾಂಡ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಆ ರೀತಿ ಚಟುವಟಿಕೆಗಳನ್ನೇ ಆಯೋಜನೆ ಮಾಡ್ತೀವಿ. ಆ ರೀತಿ ಟೀಚಿಂಗ್ ಏಡ್ಸ್ಗಳನ್ನೇ ಕೊಟ್ಟು ಇದು ಅತ್ಯುತ್ತಮ ಮೂರ್ತ ಕಲಿಕಾ ಅನುಭವ. ಮೂರ್ತ ಕಲಿಕಾ ಅನುಭವ ಅಂದರೆ ನಮಗೆ ಗೊತ್ತಿರುವಂಥದ್ದು, ಅನುಭವದಲ್ಲಾಗುವಂಥದ್ದು. ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ಕರೆದೊಯ್ಯುವುದು, ಪ್ರಾತ್ಯಕ್ಷಿಕೆ ಮಾಡುವುದು, ಚಲನಚಿತ್ರ ಪ್ರದರ್ಶನ, ಚಿತ್ರಪಟ ಪ್ರದರ್ಶನ. ವಿದ್ಯಾರ್ಥಿಗಳನ್ನು ಕ್ಷೇತ್ರ ಭೇಟಿಗೆ ಕರೆದೊಯ್ಯುವಂಥದ್ದು ಏನಾಗಿರ್ತದೆ, ಮೂರ್ತ ಕಲಿಕಾ ಅನುಭವ ಆಗಿರ್ತದೆ ಸ್ನೇಹಿತರೆ.
ಆಲ್ರೆಡಿ ಹೇಳಿದೆ, ಅಂದರೆ ನೈಜ ಅನುಭವಗಳ ಮುಖಾಂತರ ನೋಡಿ ನೈಜ ಅನುಭವಗಳನ್ನ ಪಡ್ಕೊಂಡು ಮೂರ್ತ ಕಲಿಕಾ ಅನುಭವಗಳನ್ನ ಪಡೆಯುವಂಥದ್ದೇ ಕ್ಷೇತ್ರ ಭೇಟಿ ಅಂತೇಳಿ. ಹಿಂದೆನೂ ಕೂಡ ಇದೇ ಥರ ಒಂದು ಪ್ರಶ್ನೆ ರಿಪೀಟ್ ಆಯಿತು. ನೆಕ್ಸ್ಟು, ಮಕ್ಕಳಿಗೆ ಯುರೋಪಿಯನ್ನರ ಆಗಮನದ ಬಗ್ಗೆ ಪಾಠ ಮಾಡುತ್ತಾ ಶಿಕ್ಷಕರು ಆಯಾ ಎಲ್ಲ ಅಂಶಗಳನ್ನು ನೆನಪಿನಲ್ಲಿಡಲು ಸೂಚಿಸುತ್ತಾರೆ. ಆ ಎಲ್ಲ ಅಂಶಗಳನ್ನ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ. ಆ ವಿಧ ಯಾವುದು ಅಂದರೆ ಕಾಲಾನುಕ್ರಮನ, ಕ್ರಮಾನುಗತನ, ಅಕ್ಷರಾನುಗತನ, ಸಂಬಂಧ ಕಲ್ಪಿತನ ಅಂತೇಳಿ. ಅದು ಕಾಲಾನುಕ್ರಮ ಆಗಿರ್ತದೆ ಸ್ನೇಹಿತರೆ. ಅಂದರೆ ಕಾಲಾನುಕ್ರಮದಲ್ಲಿ ಫಸ್ಟು ವಾಸ್ಕೋಡಿಗಮ್ಮ ಜಲಮಾರ್ಗವನ್ನು ಕಂಡುಹಿಡಿತೀವಿ. ನೆಕ್ಸ್ಟ್ ಅಲ್ಬುಕರ್ ಬರ್ತಾರೆ, ಡಚ್ಚರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಬ್ರಿಟಿಷರು ಬರ್ತಾರೆ, ಫಸ್ಟ್ ಪೋರ್ಚುಗೀಸರು ಬರ್ತಾರೆ. ಈ ರೀತಿ ಎಲ್ಲ ಹೇಳ್ತಾ ಹೋಗ್ತೀವಲ್ಲ, ಹಾಗೆ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಈ ರೀತಿ ಬರೋದನ್ನು ಹೇಳ್ತಾ ಹೋಗ್ತೀವಲ್ಲ, ಹಾಗೆ ಅದನ್ನು ಹೇಳುವಂಥದ್ದು ಕಾಲಾನುಕ್ರಮ ಆಗಿರುತ್ತೆ. ನೆಕ್ಸ್ಟು ಕಾಲರೇಖೆ. ಕಾಲರೇಖೆಯಲ್ಲಿ 4 ವಿಧ ಬರ್ತವೆ ಸ್ನೇಹಿತರೆ. ಕಾಲಾನುಕ್ರಮ ಅಂದರೆ ಕಾಲರೇಖೆ. ಪ್ರಗತಿಗಾಮಿ ಕಾಲರೇಖೆ ಅಂತ ಬರುತ್ತೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಘಟನೆ ಇಸುವಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋದು ಪ್ರಗತಿಗಾಮಿ. ಪ್ರತಿಗಾಮಿ ಕಾಲರೇಖೆ ಅಂದರೆ ಘಟನೆ ಅಥವಾ ಇಸುವಿಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವಂಥದ್ದು ಪ್ರತಿಗಾಮಿ. ಪ್ರಗತಿಗಾಮಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೋಲಿಕಾತ್ಮಕ ಕಾಲರೇಖೆ ಅಂತಂದರೆ ಒಂದೇ ಕಾಲದಲ್ಲಿ ನಡೆದ 2 ಘಟನೆಗಳನ್ನು ಹೋಲಿಕೆ ಮಾಡ್ತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ. ಉತ್ತರ ಭಾರತದಲ್ಲಿ ಗುಪ್ತರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಭಾರತದಲ್ಲಿ ಶಾತವಾಹನರು. ಹೀಗೆ 2 ಕಾಲಗಳ ನಡುವೆ 2 ಘಟನೆಗಳ ಬಗ್ಗೆ ಹೋಲಿಕೆ ಮಾಡುವಂಥದ್ದೇ ಆಗಿರುತ್ತೆ. ಚಿತ್ರಾತ್ಮಕ ಕಾಲರೇಖೆ ಅಂದರೆ ಒಂದು ಭಾಗದಲ್ಲಿ ಇಸವಿ, ಮತ್ತೊಂದು ಭಾಗದಲ್ಲಿ ಘಟನೆ ಬರೀತಕ್ಕಂಥದ್ದು. ಇದು ಚಿತ್ರಾತ್ಮಕ ಕಾಲರೇಖೆ ಆಗಿರುತ್ತೆ. ಉದಾಹರಣೆಗೆ ಏನು ಹೇಳಬೇಕು ಅಂತಂದರೆ, ಕಳಿಂಗ ಯುದ್ಧ ನಡೆದಿದ್ದು, ಈ ಕಡೆ ಕಾಲ ಬರಿತೀವಿ, ಆ ಕಡೆ ಕಳಿಂಗ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾರ್ಟನ್ನು ಕೊಟ್ಟಿರ್ತೀವಿ. ನೆಕ್ಸ್ಟು ನಳಂದ ವಿಶ್ವವಿದ್ಯಾಲಯ ಇರುವಂಥ ಚಿತ್ರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಇಸ್ವಿ. ಈ ಕಡೆ ಬುದ್ಧನ ಜನನ, ಆತನ ಕಾಲ, ಮತ್ತೊಂದು ಕಡೆ ಬುದ್ಧರ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಿದ್ದನ್ನು ಕೊಟ್ಟರೆ ಇವೆಲ್ಲ ಏನಾಗ್ತವೆ, ಚಿತ್ರಾತ್ಮಕ ಕಾಲರೇಖೆ ಆಗಿರ್ತವೆ. ನೆಕ್ಸ್ಟು ಬೋಧನಾ ಪದ್ಧತಿ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಬೋಧನಾಶಾಸ್ತ್ರ ವಿಶ್ಲೇಷಣೆಯು ಒಳಗೊಂಡಿರುವ ಕ್ರಮಾನುಗತ ಕಾರ್ಯಕ್ರಿಯೆ ಏನು? ಬೋಧನಾಶಾಸ್ತ್ರ ವಿಶ್ಲೇಷಣೆ ಉದ್ದೇಶ ವಿಧಾನಗಳು ಮತ್ತು ಸಾಮಗ್ರಿಗಳ ಆಯ್ಕೆ, ಬೋಧನಾ ವಿಧಾನಗಳು ಮತ್ತು ಸಾಮಗ್ರಿಗಳು, ವಿಷಯ ವಿಶ್ಲೇಷಣೆ, ಮೌಲ್ಯಮಾಪನ, ಸಾಧನದ ಆಯ್ಕೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಬೋಧನಾಶಾಸ್ತ್ರ ವಿಶ್ಲೇಷಣೆಯು ಒಳಗೊಂಡಿರುವ ಕ್ರಮಾನುಗತ ಕಾರ್ಯಕ್ರಿಯೆಗಳು ಏನು ಅಂತೇಳಿ ಇದರಲ್ಲಿ ಯಾವುದಾವುದಂಥ ಆಪ್ಷನ್ ಕೇಳಿದ್ದಾರೆ. ಅಂದರೆ ಇವನ್ನ ಕ್ರಮಾನುಗತ ಕಾರ್ಯಕ್ರಿಯೆ ಆರ್ಡರ್ ಆಗಿ ಬರೀಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬೋಧನಾ ಶಾಸ್ತ್ರ ವಿಶ್ಲೇಷಣೆ ಎಂದರೆ ಬೋಧನಾ ವಿಧಾನ ಫಸ್ಟ್ ಬರುತ್ತೆ, ತಂತ್ರಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದಾಗಿರುತ್ತೆ. ಅಂದರೆ 3ನೇದು ಫಸ್ಟು ವಿಷಯವನ್ನು ಫಸ್ಟ್ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದಾದ ನಂತರ ಉದ್ದೇಶಗಳ ವಿಧಾನಗಳು ಮತ್ತು ಸಾಮಗ್ರಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಬೋಧನಾ ವಿಧಾನ ಮತ್ತು ಸಾಮಗ್ರಿಗಳಾಗಿರುತ್ತೆ. 4ನೇದು ಮೌಲ್ಯಮಾಪನ ಅಂತಕ್ಕಂಥದ್ದು ಲಾಸ್ಟಿಗೆ ಬರುತ್ತೆ. ಹಾಗಾಗಿ ನಮಗೇನು ಸಮಸ್ಯೆ ಇಲ್ಲ ನೋಡಿ, ಎಲ್ಲ ಆಪ್ಷನ್ಗಳಲ್ಲೂ ನೀವು ಈಸಿಯಾಗಿ ಗುರುತಿಸ್ಬಿಡ್ತೀರಾ ಅಂತಲೇ ಮೌಲ್ಯಮಾಪನ ಅಂತಕ್ಕಂಥದ್ದು 4ನೇ ಆಪ್ಷನ್ ಕೊಟ್ಟಿದ್ದಾನೆ. ಹಾಗಾಗಿ ಸ್ನೇಹಿತರೆ 3ನೇದು ಫಸ್ಟು ವಿಷಯವನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಫಸ್ಟು. 2ನೇದು ಬಂದು ಉದ್ದೇಶದ ವಿಧಾನಗಳು ಮತ್ತು ಸಾಮಗ್ರಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬೋಧನಾ ವಿಧಾನಗಳು ಮತ್ತು ಸಾಮಗ್ರಿಗಳನ್ನ ಬಳಸಬೇಕಾಗತ್ತೆ. ಅದಾದ ಮೇಲೆ ಏನು ಮಾಡಬೇಕಾಗುತ್ತೆ, ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ, ಬೋಧನಾಶಾಸ್ತ್ರ ವಿಶ್ಲೇಷಣೆ ಎಂದರೆ ಬೋಧನಾ ವಿಧಾನ, ತಂತ್ರಗಳು, ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು ಬೋಧನಾಶಾಸ್ತ್ರ ವಿಶ್ಲೇಷಣೆ ಆಗಿರುತ್ತೆ. ಬೋಧನಾಶಾಸ್ತ್ರ ವಿಶ್ಲೇಷಣೆ ಅಂದರೆ ಹಿಂಗಾಗಿರುತ್ತೆ, ಯಾವ ರೀತಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಎಕ್ಸಿಕ್ಯೂಟ್ ಮಾಡಬೇಕು ಅಂತಕ್ಕಂಥದ್ದು ಆಗಿರುತ್ತೆ. ಬೋಧನೆಯಲ್ಲಿ ಚರ್ಚಾ ಹಂತವು ಈ ಕ್ರಮದಲ್ಲಿ ಇರುತ್ತದೆ. ಗ್ರಹಿಕೆ, ಪ್ರತಿಕ್ರಿಯೆ, ನೈದಾನಿಕತೆ. ಪ್ರತಿಕ್ರಿಯೆ, ನೈದಾನಿಕತೆ, ಪ್ರತಿಕ್ರಿಯೆ. ನೈದಾನಿಕತೆ, ಗ್ರಹಿಕೆ, ಪ್ರತಿಕ್ರಿಯೆ. ಗ್ರಹಿಕೆ, ನೈದಾನಿಕತೆ, ಪ್ರತಿಕ್ರಿಯೆ ಅಂತೇಳಿ ಚರ್ಚೆಯಲ್ಲಿ ಹೆಂಗೆ ಆರ್ಡರ್ ಆಗಿ ಬರುತ್ತೆ. ಫಸ್ಟು ವಿಷಯವನ್ನು ಗ್ರಹಿಸ್ಕೊಳ್ತೀವಿ, ಯಾವುದಾದ್ರು ಚರ್ಚೆಗೆ ಸಂಬಂಧಪಟ್ಟ ವಿಷಯನ ಪ್ರತಿಕ್ರಿಯೆ ಮಾಡ್ತೀವಿ. ಆಮೇಲೆ ನೈದಾನಿಕತೆಗೆ ಏನು ಮಾಡ್ತೀವಿ, ಬರ್ತೀವಿ ಸ್ನೇಹಿತರೆ. ಇದು ಆರ್ಡರ್ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಗ್ರಹಿಕೆ ಮಾಡಿ ಪ್ರತಿಕ್ರಿಯೆ, ನೆಕ್ಸ್ಟ್ ನೈದಾನಿಕತೆ. ಗ್ರಹಿಕೆ ಮಾಡಿ ನೈದಾನಿಕೆ ಮಾಡಿ ಆಮೇಲೆ ಪ್ರತಿಕ್ರಿಯೆ ಮಾಡೋದಿಲ್ಲ. ಫಸ್ಟ್ ಗ್ರಹಿಕೆ, ಪ್ರತಿಕ್ರಿಯೆ, ನೈದಾನಿಕತೆ. ಅದು ಸರಿನಾ ತಪ್ಪಾ ಅಂತೇಳಿ ಆಮೇಲೆ ಲಾಸ್ಟಿಗೆ ಬರ್ತೀವಲ್ಲ ಅದು. ನೆಕ್ಸ್ಟು ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವ ಅಂಶ ಏನು ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ, ಪರಿಣಾಮಕಾರಿ ಬೋಧನೆ ಎಫೆಕ್ಟಿವ್ ಟೀಚಿಂಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಾಗಿರ್ತದ ಪರಿಣಾಮಕಾರಿ ಬೋಧನೆ ಅಂತಂದರೆ ಸಹಕಾರಿಯಾಗ್ತಕ್ಕಂಥ ಅಂಶ ಕಟ್ಟುನಿಟ್ಟಾಗಿರಬೇಕಾ. ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದಿರುವುದು, ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂತಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗಿರ್ತದೆ. ಅಂದರೆ ನಾವು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅಷ್ಟೇ ಎಫೆಕ್ಟಿವ್ ಟೀಚಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿದ್ದಾರೆ, ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂತೇಳಿ, ಅವರ ಮತ್ತೆ ಸಾಮರ್ಥ್ಯಗಳೇನು, ಅವ್ರು ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾರಾ, ಅಥವಾ ಆ ವಯಸ್ಸಿನ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಅವರಿಗೆ ಸಾಮರ್ಥ್ಯ ಇದೆಯಾ, ಈ ರೀತಿ ಅರ್ಥ ಮಾಡ್ಕೊಂಡಾಗ ಅಷ್ಟೇ ನಾವು ಎಫೆಕ್ಟಿವ್ ಟೀಚಿಂಗನ್ನು ಮಾಡೋದಕ್ಕೆ ಸಾಧ್ಯ ಸ್ನೇಹಿತರೆ. ಕಟ್ಟುನಿಟ್ಟಾಗಿರುವಂಥದ್ದು ಬರೋದಿಲ್ಲ, ಅದು ಎಫೆಕ್ಟಿವ್ ಟೀಚಿಂಗ್ ಆಗೋದಿಲ್ಲ. ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ, ಅದು ಮಕ್ಕಳಿಗೆ ಪರಿಣಾಮಕಾರಿ ನಾವು ವ್ಯವಸ್ಥೆ ಹೀಗಿದೆ ಆಗಿದೆ, ಟೀಚರ್ಗಳು ಕಡಿಮೆ ಇದ್ದಾರೆ, ಆ ಥರದ್ದೆಲ್ಲ ಏನು ಬರೋದಿಲ್ಲ ಇಲ್ಲಿ. ನೆಕ್ಸ್ಟು
ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದ ಇರ್ತಕ್ಕಂಥದ್ದು ಕೂಡ ಪರಿಣಾಮಕಾರಿ ಬೋಧನೆಗೆ ಆಗೋದಿಲ್ಲ. ಸಾಮರ್ಥ್ಯಗಳನ್ನ ಅರ್ಥ ಮಾಡಿಕೊಂಡಾಗ ಅಷ್ಟೇ ನಾವು ಎಫೆಕ್ಟಿವ್ ಟೀಚಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಇದು. ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಇದು ಯಾವುದು ಅಂದರೆ ಸಾಮರ್ಥ್ಯಾನುಸಾರ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡುವುದು, ದಾಖಲೆ ಉದ್ದೇಶಕ್ಕೆ ವಿದ್ಯಾರ್ಥಿಗಳ ಆಯ್ಕೆ ಮಾಡುವುದು, ಪ್ರವೇಶ ಉದ್ದೇಶಕ್ಕೆ ಸಂಶೋಧನಾ ಕಾರ್ಯ ಕೈಗೊಳ್ಳುವುದು, ಪರಿಣಾಮಕಾರಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನು ಯೋಜಿಸುವುದು ಅಂತೇಳಿ ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶದ ಅತ್ಯುತ್ತಮ ಬಳಕೆಗೆ ಪರಿಣಾಮಕಾರಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನು ರೂಪಿಸಿದಾಗ ಮಕ್ಕಳ ಬುದ್ಧಿಶಕ್ತಿ ಮತ್ತು ಪರೀಕ್ಷೆಗಳ ಫಲಿತಾಂಶಕ್ಕೆ ಅತ್ಯುತ್ತಮ ಬಳಕೆ ಆಗಿರ್ತದೆ. ಎಫೆಕ್ಟಿವ್ ಟೀಚಿಂಗ್ಗೆ ಪರೀಕ್ಷೆಯಲ್ಲಿ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ 10th ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಪೆಷಲ್ ಕ್ಲಾಸ್ಗಳನ್ನ ತಗೊಂಡು ಗುಂಪು ಅಧ್ಯಯನಗಳನ್ನ ಗ್ರೂಪ್ ಸ್ಟಡೀಸ್ಗಳನ್ನ ಮಾಡಿ ಮನೆಗಳಲ್ಲಿ ಒಂದಷ್ಟು ಮಕ್ಕಳನ್ನ ದತ್ತು ತೊಗೊಂಡ್ಬಿಡ್ತಾರೆ SLCಗಳಲ್ಲಿ. ಇದೆಲ್ಲ ಪರಿಣಾಮಕಾರಿ ಬೋಧನೆಯ ಒಂದು ವಿಚಾರಗಳೇ ಅಂಶಗಳೇ ಆಗಿರ್ತವೆ. ಹಾಗಾಗಿ ನೆಕ್ಸ್ಟು ಒಂದು ನಿರ್ದಿಷ್ಟ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಇಬ್ಬರು ಅಥವಾ ಹೆಚ್ಚಿನ ಶಿಕ್ಷಕರು ಸಹಕಾರ ಮನೋಭಾವದಿಂದ ಬೋಧಿಸುವ ಪದ್ಧತಿ ಏನು ಅಂದರೆ ಒಂದು ನಿರ್ದಿಷ್ಟ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಇಬ್ಬರು ಅಥವಾ ಹೆಚ್ಚಿನ ಶಿಕ್ಷಕರು ಸಹಕಾರ ಮನೋಭಾವದಿಂದ ಬೋಧನೆ ಮಾಡ್ತಕ್ಕಂಥ ಪದ್ಧತಿ ಯಾವುದು ಅಂದರೆ ಗುಂಪು ಬೋಧನೆ, ಸಹಕಾರದಲ್ಲಿ ಬೋಧನೆ, ತಂಡ ಬೋಧನೆ, ಸಹಯೋಗ ಬೋಧನೆ ಅಂತೇಳಿ ಇದು ತಂಡ ಬೋಧನೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಒಂದೇ ಸಮಯದಲ್ಲಿ 500 ವಿದ್ಯಾರ್ಥಿಗಳಿಗೆ ಬೋಧಿಸಲು ಶಿಕ್ಷಕರು ಬಳಸಬಹುದಾದ ಬೋಧನಾ ವಿಧಾನ. 500 ವಿದ್ಯಾರ್ಥಿಗಳು ಒಂದು ಕ್ಲಾಸಲ್ಲಿ ಕೂತಿದ್ದಾರೆ ಅಂದರೆ ಅವರಿಗೆ ಯಾವ ರೀತಿ ಟೀಚಿಂಗ್ ಮೆಥಡ್ ಸೂಕ್ತ ಅಂತ. ವೈಯಕ್ತಿಕ ಬೋಧನಾ ವಿಧಾನ, ಕಲಿಕಾರ್ಥಿ ನಿರ್ವಹಿತ ಬೋಧನೆ, ಕಂಪ್ಯೂಟರ್ ನಿರ್ವಹಿತ ಬೋಧನೆ, ಯೋಜನಾ ಪದ್ಧತಿ ಅಂತೇಳಿ. ಕಂಪ್ಯೂಟರ್ ನಿರ್ವಹಿತ ಬೋಧನೆ ಅಂದರೆ ಪ್ರೊಜೆಕ್ಟ್ರು PPT ಏನಾದರೂ ಹಾಕ್ಬಿಟ್ಟು ನಾವು 500 ಮಕ್ಕಳು ಕೂತಿದ್ರು ಕೂಡ ಏನು ಮಾಡ್ಬೋದು ಸ್ನೇಹಿತರೆ, ಟೀಚ್ ಮಾಡ್ತಾ ಹೋಗ್ಬೋದು. ಅದು ಇಲ್ಲಿ ವೈಯಕ್ತಿಕ ಬೋಧನೆ, ಕಲಿಕಾರ್ಥಿ ಯೋಜನಾ ಪದ್ಧತಿ ಯಾವ ಆಗೋದಿಲ್ಲ. ಕಂಪ್ಯೂಟರ್ ನಿರ್ವಹಿತ ಬೋಧನೆಯೇ ಇದಕ್ಕೆ ಸೂಕ್ತ ಆಗಿರುತ್ತೆ. ನೆಕ್ಸ್ಟ್, ಕಂಪ್ಯೂಟರ್ ಆಧಾರಿತ ಬೋಧನೆಯು ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿದೆ, ಶಿಕ್ಷಕರಿಗೆ ಪರ್ಯಾಯವಾಗಿದೆ, ಶಿಕ್ಷಕರ ಬೋಧನೆಗಿಂತ ಉತ್ತಮವಾಗಿದೆ, ವಿದ್ಯಾರ್ಥಿಗಳ ನಿರ್ವಹಣೆಯಲ್ಲಿ ಶಿಕ್ಷಕರಿಗೆ ಸಹಕಾರಿಯಾಗಿದೆ ಅಂತೇಳಿ ಬರುತ್ತೆ. ನೆಕ್ಸ್ಟ್, ಇಲ್ಲಿ ಸುಧಾರಿತ ಬೋಧನಾ ಕಲಿಕೆಗೆ ಸಹಕಾರಿಯಾಗಿದೆ. ಕಂಪ್ಯೂಟರ್ ಆಧಾರಿತ ಬೋಧನೆ ಏನಾಗುತ್ತೆ, ಇವತ್ತಿಗೆ ನಾವೇನು ಸ್ಮಾರ್ಟ್ ಕ್ಲಾಸ್ಗಳು, ಕಂಪ್ಯೂಟರ್ ಬೇಸ್ಡ್ ಟೀಚಿಂಗ್ ಅಂತ ಹೇಳಿ ಕರಿತೀವಲ್ಲ, AI ಈ ಥರ ಎಲ್ಲ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದ್ರಿಂದ ಅದು ಒಂದು ಸುಧಾರಿತ ಬೋಧನೆ ಕಲಿಕೆಗೆ ಸಹಕಾರಿಯಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟು, ಪಂಚೇಂದ್ರಿಯಗಳ ಗರಿಷ್ಠ ಬಳಕೆಗೆ ಅನುವು ಮಾಡಿಕೊಡುವ ಬೋಧನಾ ವಿಧಾನ ಅಂದರೆ ಪಂಚೇಂದ್ರಿಯಗಳು ಗೊತ್ತಿದೆ ನಮಗೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತೇಳಿ ಕರಿತೀವಲ್ಲ, ಇವುಗಳ ಬಳಕೆಗೆ ಅನುವು ಮಾಡಿಕೊಡುವ ಬೋಧನಾ ವಿಧಾನ ಯಾವುದು? ಉಪನ್ಯಾಸನ, ಪ್ರಾತ್ಯಕ್ಷಿಕೆನ, ಪ್ರಾಯೋಗಿಕನ, ಗಣಕಯಂತ್ರ ಬಳಕೆನ ಅಂತೇಳಿ. ಪ್ರಾಯೋಗಿಕದಿಂದ ಏನು ಮಾಡ್ತೀವಿ, ನಾವೆಲ್ಲ ಅಂಗಾಂಗಗಳನ್ನು ಕೂಡ ಬಳಸ್ಕೊಂಡು ಮಾಡ್ತೀವಿ. ಉಪನ್ಯಾಸದಲ್ಲಿ ಟೀಚರ್ ಒಬ್ಬರೇ ಹೇಳ್ತಾ ಇರ್ತಾರೆ, ಪ್ರಾತ್ಯಕ್ಷಿಕೆನಲ್ಲೂ ಕೂಡ ಅಷ್ಟು ಸೂಕ್ತವಾಗೋದಿಲ್ಲ, ಗಣಕಯಂತ್ರದ ಬಳಕೆಯಲ್ಲೂ ಕೂಡ ಏನಾಗೋದಿಲ್ಲ. ಪ್ರಯೋಗದ ಮುಖಾಂತರ ಮಾಡುವಂಥದ್ದು ಎಲ್ಲ ಅಂಗಗಳ ಬಳಕೆಗೆ ಅವಕಾಶ ಆಗುತ್ತೆ. ತರ್ಕಶಾಸ್ತ್ರವನ್ನು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗದು, ಏಕೆಂದರೆ ಇದು ಈ ನಿಯಮವನ್ನು ಪೂರೈಸುವುದಿಲ್ಲ ಅಂತೇಳಿ ಕೇಳಿದರೆ ಇದು ಒಂದು ಸಿದ್ಧತಾ ನಿಯಮ ಅಂತೇಳಿ ಆಲ್ರೆಡಿ ರಿಪೀಟ್ ಆಗಿದೆ. ರವಿಯು ಪ್ರಯೋಗವನ್ನು ಮಾಡಲು ಅವನು ವೀಕ್ಷಿಸಿದ್ದನ್ನು ದಾಖಲಿಸಲು ಮತ್ತು ಅರ್ಥೈಸಲು ಬಯಸುತ್ತಾನೆ. ರವಿಯು ವೈಜ್ಞಾನಿಕ ಮನೋಭಾವ ಹೊಂದಿದ್ದಾನೆ, ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡವನು, ಅರ್ಥೈಸುವ ಕೌಶಲ್ಯ ಹೊಂದಿದ್ದಾನೆ, ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದಿದ್ದಾನೆ ಅಂತೇಳಿ ವೈಜ್ಞಾನಿಕ ಮನೋಭಾವವನ್ನು ಹೊಂದಿದ್ದಾನೆ ಅಂತೇಳಿ. ಪ್ರಯೋಗವನ್ನು ಮಾಡಲು ಮತ್ತು ವೀಕ್ಷಿಸಿದ್ದನ್ನು ಮಗು ದಾಖಲೆ ಮಾಡ್ಕೊಳ್ಳೋದಕ್ಕೆ, ಅರ್ಥೈಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾನೆ ಅಂದರೆ ಅವನು ವೈಜ್ಞಾನಿಕ ಮನೋಭಾವವನ್ನು ಮಾಡಿದ್ದಾನೆ. ಪ್ರಯೋಗ ಅಂದರೆ ವೈಜ್ಞಾನಿಕತೆ ಅಂತಕ್ಕಂಥದ್ದು ಈಸಿಯಾಗಿ ಗುರುತಿಸ್ಬೋದು. ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದ ಪ್ರಾಯೋಗಿಕ ಕ್ರಮಗಳನ್ನು ವ್ಯಕ್ತಿಗೊಳಿಸಿದ ಬೋಧನೆಗೆ ಅಳವಡಿಸಬಹುದು ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟಕ್ಕೆ ಇಳಿಸಬೇಕು. ವಿವಿಧ ರೀತಿಯ ನಿಯೋಜಿತ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು. ಉಪನ್ಯಾಸ ವಿಧಾನವನ್ನು ಬಳಸುವುದು, ವಿಶೇಷ ಬೋಧನೆ ಮತ್ತು ಮಾರ್ಗದರ್ಶನವನ್ನು ಒದಗಿಸುವುದು ಅಂತೇಳಿ ಉಪನ್ಯಾಸ ವಿಧಾನವನ್ನು ಬಳಸುವುದು. ಒಂದನ್ನು ಹೊರತುಪಡಿಸಿ ಉಳಿದ ಪ್ರಾಯೋಗಿಕ ಕ್ರಮಗಳನ್ನು ವ್ಯಕ್ತಿಗಳಿಗೆ ಬೋಧನೆ ಅಳವಡಿಸಬಹುದು. ವ್ಯಕ್ತಿತ್ವಗೊಳಿಸಿದ ಆಗಬೇಕಿತ್ತು, ಬೋಧನೆಗೆ ಅಳವಡಿಸಬಹುದು ಅಂದರೆ ಉಪನ್ಯಾಸ ವಿಧಾನವೊಂದನ್ನು ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲವನ್ನು ಕೂಡ ನಾವೇನು ಮಾಡಬಹುದಾಗಿದೆ ಸ್ನೇಹಿತರೆ. ನೆಕ್ಸ್ಟು, ಸೃಜನಶೀಲ ಮಕ್ಕಳಿಗೆ ಸಹಾಯ ಮಾಡುವಾಗ ಕೆಳಗಿರುವುದರಲ್ಲಿ ಯಾವುದೊಂದು ಶಿಕ್ಷಕರಿಗೆ ಅನುಕೂಲವಾಗುವುದಿಲ್ಲ. ಸೃಜನಶೀಲ ಮಕ್ಕಳಿಗೆ ಸಹಾಯ ಮಾಡುವ ಕೆಳಗಿನವುಗಳಲ್ಲಿ ಯಾವುದೊಂದು ಶಿಕ್ಷಕರಿಗೆ ಅನುಕೂಲವಾಗುವುದಿಲ್ಲ ಅಂತೇಳಿ. ಮನಮಂಥನ, ಸೈನೆಟಿಕ್ಸ, ಉಪನ್ಯಾಸನ, ವಿಚಾರಣಾ ತರಬೇತಿ ಮಾದರಿನ ಬಳಸೋದ ಅಂತೇಳಿ. ಉಪನ್ಯಾಸದ ಸೃಜನಶೀಲ ಮಕ್ಕಳಿಗೆ ಏನಾಗೋದಿಲ್ಲ, ಅನುಕೂಲ ಆಗೋದಿಲ್ಲ ಸ್ನೇಹಿತರೆ. ಅವರು ಮನಮಂಥನ ಮಾಡ್ತಾರೆ, ಸೈನೆಟಿಕ್ಸ್ ಮಾಡ್ತಾರೆ, ವಿಚಾರಣಾ ತರಬೇತಿಯನ್ನು ಮಾಡ್ತಾ ಇರ್ತಾರೆ. ಇವೆಲ್ಲ ಸೃಜನಶೀಲ ಮಕ್ಕಳಿಗೆ ಅನ್ವಯ ಆಗುತ್ತೆ. ಉಪನ್ಯಾಸ ಪದ್ಧತಿ ಅದು ಸೂಕ್ತ ಆಗೋದಿಲ್ಲ. ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಎಂದರೆ. ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣದ ಇಳಿಕೆಯ ಪರಿಕಲ್ಪನೆ ಎಂದರೆ ಏನು ಅಂತೇಳಿ. ಸಮಗ್ರ ಬೋಧನೆ, ಅಣುಬೋಧನೆ, ಸಾಧಾರಣ ಬೋಧನೆ, ಕಡಿಮೆ ಬೋಧನೆ ಅಂತೇಳಿ ಅದು ಅಣುಬೋಧನೆ ಆಗಿರ್ತದೆ. ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯ ಎರಡನ್ನೂ ಕೂಡ ಕಡಿಮೆ ಮಾಡುವಂಥದ್ದು ಮೈಕ್ರೋ ಟೀಚಿಂಗ್ ಆಗಿರ್ತದೆ.
ಅನುಬೋಧನೆಯು ಒತ್ತು ನೀಡುವುದು ಯಾವುದಕ್ಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸಾಮರ್ಥ್ಯ ಬೆಳೆಸಲು, ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ಮಾಡಿ ಬೋಧಿಸಲು, ವಿಷಯದ ಸೂಕ್ಷ್ಮ ಅಂಶಗಳನ್ನು ಬೋಧಿಸಲು, ಬೋಧನಾ ಕೌಶಲ್ಯಗಳನ್ನು ಅಭ್ಯಾಸನ ಮಾಡುವುದು ಯಾವುದಕ್ಕೆ ಒತ್ತು ಕೊಡುತ್ತೆ ಅಂದರೆ ನಾವೆಲ್ಲ ಮೈಕ್ರೋ ಟೀಚಿಂಗನ್ನು ಮಾಡಿರ್ತಕ್ಕಂಥದ್ದೇ ಬೋಧನಾ ಕೌಶಲ್ಯಗಳನ್ನು ಅಭ್ಯಾಸ ಮಾಡೋದಕ್ಕೆ ನಮಗೆ ಗೊತ್ತೇ ಇದೆ. ನೋಡಿ, ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಎಲ್ಲ ವಿಚಾರಗಳನ್ನ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಾದರಿ ಪ್ರಾತ್ಯಕ್ಷಿಕೆ ಪಾಠವನ್ನು ಅನುಬೋಧನೆಯ ಯಾವ ಹಂತದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಜ್ಞಾನಗ್ರಹಣ ಅಂತ, ಕೌಶಲ್ಯ ಗ್ರಹಣ ಅಂತ, ವರ್ಗಾವಣೆ ಘಟ್ಟ, ಮೌಲ್ಯ ಗ್ರಹಣ ಘಟ್ಟ ಅಂತೇಳಿ ಇಲ್ಲಿ ಕೀ ಆನ್ಸರ್ನ ಕೌಶಲ್ಯ ಗ್ರಹಣ ಘಟ್ಟ ಅಂತೇಳಿ ಕೊಟ್ಟಿದ್ರು ಸ್ನೇಹಿತರೆ. ಮತ್ತೊಂದು ಕಡೆ ಇದು ಜ್ಞಾನಗ್ರಹಣ ಘಟ್ಟ ಅಂತ ಕೂಡ ಆಗುತ್ತೆ ಅಂತ ಕೆಲವರು ವಾದ ಆಗಿದೆ. ಹಾಗಾಗಿ ಇದನ್ನೆರಡೂ ಕೂಡ ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈ ಪ್ರಾತ್ಯಕ್ಷಿಕೆ, ಮಾದರಿ ಪ್ರಾತ್ಯಕ್ಷಿಕೆ ಅನುಬೋಧನೆ ಯಾವ ಹಂತದಲ್ಲಿ, ಮಾದರಿ ಪ್ರಾತ್ಯಕ್ಷಿಕೆ ಪಾಠವನ್ನು ಅನುಬೋಧನೆ ಯಾವ ಹಂತದಲ್ಲಿ ಮಾಡ್ತೀವಿ? ಜ್ಞಾನ ಹಂತದಲ್ಲ, ಕೌಶಲ್ಯ ಹಂತದಲ್ಲ? ಇಲ್ಲಿ ಮಾದರಿ ಪ್ರಾತ್ಯಕ್ಷಿಕೆ ಅಂತಂದ್ರೆ ಕೌಶಲ್ಯಕ್ಕೆ ಸಂಬಂಧಪಡುತ್ತಾ, ಜ್ಞಾನಕ್ಕೆ ಸಂಬಂಧಪಡುತ್ತಾ ಅಂತಕ್ಕಂಥ ಚರ್ಚೆ, ಗೊಂದಲ ಉಂಟಾಗುತ್ತೆ. ಹಾಗಾಗಿ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಟ್ಯುಟೋರಿಯಲ್ ವಿಧಾನವಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಲ್ವಿಚಾರಣಾ ಅಧ್ಯಯನ, ಗುಂಪು ಅಧ್ಯಯನ, ಖಾಸಗಿ ಅಧ್ಯಯನ, ಪ್ರಾಯೋಗಿಕ ಅಧ್ಯಯನ ಅಂತೇಳಿ. ಖಾಸಗಿ ಅಧ್ಯಯನ ಅಂತಕ್ಕಂಥದ್ದು ಟ್ಯುಟೋರಿಯಲ್ ವಿಧಾನ ಆಗಿರೋದಿಲ್ಲ. ಇನ್ನು ಮೇಲ್ವಿಚಾರಣೆ, ಗುಂಪು ಅಧ್ಯಯನ, ಪ್ರಾಯೋಗಿಕ ವಿಧಾನ ಇವೆಲ್ಲ ಟ್ಯುಟೋರಿಯಲ್ ವಿಧಾನಗಳಾಗಿರ್ತವೆ. ಖಾಸಗಿ ಅಧ್ಯಯನ ಮಾತ್ರ ಬೇರೆ ಆಗಿರುತ್ತೆ. ವಿದ್ಯಾರ್ಥಿಗಳು ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ರಾಚನಿಕ ಆಲೋಚನೆಗಳು ಮತ್ತು ಕ್ರಿಯೆಗಳೊಂದಿಗೆ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನ. ವಿದ್ಯಾರ್ಥಿಗಳು ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ರಾಚನಿಕ ಆಲೋಚನೆಗಳು ಮತ್ತು ಕ್ರಿಯೆಯನ್ನು ಮಾಡುವಂಥದ್ದು ಯೋಜನಾ ವಿಧಾನ ಅಂತಕ್ಕಂಥದ್ದು ಒಂದು ವಿಚಾರ. ಮೇಲ್ವಿಚಾರಕ ಅಧ್ಯಯನ ವಿಧಾನ ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಸ್ನೇಹಿತರೆ. ಈ 2017 ಪ್ರಶ್ನೆ ಪತ್ರಿಕೆಯಲ್ಲೇ ಸಾಕಷ್ಟು ವಿಚಾರಗಳು ಗೊಂದಲದಲ್ಲಿದ್ದಾವೆ. ಹಾಗಾಗಿ ಈ ಥರದ್ದು ಏನಾದ್ರು ಡೌಟ್ ಇರುವಂಥದ್ದನ್ನು ಈ ರೀತಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ರಾಚನಿಕ ಆಲೋಚನೆಗಳು ಮತ್ತು ಕ್ರಿಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನ ಅಂತಂದರೆ ಅದು ಯೋಜನಾ ವಿಧಾನ ಆಗಿರ್ತದ ಅಥವಾ ಮೇಲ್ವಿಚಾರಕ ಅಧ್ಯಯನ ವಿಧಾನ ಅನ್ನೋದೇ ಗೊಂದಲ. ನ್ಯೂಟನ್ ವೀಕ್ಷಿಸಿದ ಸೇಬು ಹಣ್ಣು ಬಿದ್ದ ಘಟನೆಯೊಂದಿಗೆ ಶಿಕ್ಷಕರು ಪಾಠವನ್ನು ಪ್ರಾರಂಭಿಸ್ತಾರೆ. ಅಂದರೆ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಾಗೆ. ಈ ವಿಧಾನ ಏನು ಅಂತೇಳಿ ಜೀವನ ಚರಿತ್ರೆ ವಿಧಾನ, ವಿಕಾಸವಾದ, ನೈಜ ಘಟನೆ ದಾಖಲೆ, ಸಾಮಾಜಿಕ. ಇದು ನೈಜ ಘಟನೆ ದಾಖಲೆ ಆಗಿರುತ್ತೆ. ಈಸಿಯಾಗಿದೆ, ಏನು ಸಮಸ್ಯೆ ಇಲ್ಲ. ಈ ಥರ ಪ್ರಶ್ನೆಗಳು ಬಂದರೆ ಗುರುತಿಸ್ಬೋದು. ತಪ್ಪು ಪ್ರತಿಕ್ರಿಯೆಗಳನ್ನು ನೀಡಿದಾಗ ಪರಿಹಾರಾತ್ಮಕ ನಿರ್ದೇಶನಗಳನ್ನು ನೀಡುವ ಕ್ರಮಾನುಗತ ಯೋಜನೆ ಏನು ಅಂತೇಳಿ ಕೇಳಿದರೆ ಮ್ಯಾಥೆಟಿಕ್ಸ, ಕವಲ, ರೇಖಾತ್ಮಕ ಮ್ಯಾಥೆಟಿಕ್ಸ್. ಇದು ಕವಲು ಮತ್ತೆ ರಿಪೀಟ್ ಆಗಿದೆ. ವರ್ತನೆಯಲ್ಲಿ ಬದಲಾವಣೆ ಮತ್ತು ಕೌಶಲ್ಯ ಇವೆಲ್ಲ ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಮತ್ತೆ ಬರ್ತಾ ಇದ್ದಾವೆ ಸ್ನೇಹಿತರಷ್ಟೇ. ವರ್ತನೆಯಲ್ಲಿ ಬದಲಾವಣೆ ಹಾಗೂ ಕೌಶಲ್ಯಗಳ ಅಭಿವೃದ್ಧಿಯು ಕೆಳಕಂಡ ಬೋಧನೆಯ ಅಂಶವಾಗಿದೆ. ವರ್ತನೆಯಲ್ಲಿ ಬದಲಾವಣೆ, ಕೌಶಲ್ಯಗಳ ಅಭಿವೃದ್ಧಿ ಕೆಳಕಂಡ ಯಾವ ಬೋಧನೆ ಅಂಶವಾಗಿದೆ? ಅನುಬಂಧ, ತರಬೇತಿ, ಸೂಚನೆ, ವಿಷಯ ಏರಿಕೆ ಅಂತೇಳಿ. ತರಬೇತಿ, ಈ ವರ್ತನೆಯಲ್ಲಿ ಬದಲಾವಣೆ, ಕೌಶಲ್ಯಗಳ ಅಭಿವೃದ್ಧಿ ಅಂತಂದ್ರೆ ಅದು ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ, ಇಲಾಖೆ ಹಂತವಾಗಿ ತರಬೇತಿಗಳನ್ನ ನೀಡೋದ್ರಿಂದ ಇದು ಸಾಧ್ಯ ಆಗುತ್ತೆ. ಬೋಧನೆಯ ನಿರ್ವಹಣೆಯ ಹಂತವು ಕೆಳಕಂಡ ಯಾವ ಚಟುವಟಿಕೆಗಳನ್ನು ಒಳಗೊಂಡಿದೆ? ಬೋಧನೆಯ ನಿರ್ವಹಣೆಯ ಹಂತವು ಕೆಳಕಂಡ ಯಾವ ಚಟುವಟಿಕೆಗಳನ್ನು ಒಳಗೊಂಡಿದೆ? ಉದ್ದೇಶಗಳನ್ನು ತೀರ್ಮಾನಿಸುವುದು, ಮಾರ್ಗೋಪಾಯಗಳನ್ನು ಅಭಿವೃದ್ಧಿಗೊಳಿಸುವುದು, ಕಲಿಯುವವರ ವಿದ್ಯಾರ್ಥಿಯ ನೈದಾನೀಕರಣ, ಪಠ್ಯಭಾಗದ ಕಲಿಕಾಂಶಗಳನ್ನು ಕ್ರಮಾನುಗತಗೊಳಿಸುವುದು ಅಂತೇಳಿ. ಕಲಿಯುವವರ ವಿದ್ಯಾರ್ಥಿಗಳ ನೈದಾನೀಕರಣ ಇದು ಬೋಧನೆ ನಿರ್ವಹಣೆ ಹಂತದ ಕೆಳಕಂಡ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಕಲಿಯುವವರ ವಿದ್ಯಾರ್ಥಿಗಳ ನೈದಾನೀಕರಣ ಅಂತಕ್ಕಂಥದ್ದು. ಒಂದು ಕೋರ್ಸಿಗೆ ಪಠ್ಯಕ್ರಮವನ್ನು ಪರಿಚಯಿಸಲಾಗಿದೆ. ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕೆಂದರೆ ನಾವು ಬಳಸುವುದೇನು ಅಂದರೆ, ಒಂದು ಕೋರ್ಸ್ಗೆ ಯಾವುದೋ ಒಂದು ಪಠ್ಯಕ್ರಮವನ್ನು ಹೊಸದಾಗಿ ಪರಿಚಯ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ನಿರ್ದಿಷ್ಟ ಗುಂಪಿನಿಂದ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕೆಂದರೆ ನಾವು ಏನು ಮಾಡಬೇಕು? ವೀಕ್ಷಣೆ ಮಾಡಬೇಕಾ, ಸಂದರ್ಶನ ಮಾಡಬೇಕಾ, ಪ್ರಯೋಗ ಮಾಡಬೇಕಾ, ಸಮೀಕ್ಷೆ ಮಾಡಬೇಕಂತ. ಇದು ಒಂದು ಸಮೀಕ್ಷಾ ವಿಧಾನ ಆಗಿರುತ್ತೆ. ನೆಕ್ಸ್ಟು, ಬೆಳಕಿನ ಪರಿಕಲ್ಪನೆಯು ಸೂರ್ಯನಿಂದ ಆರಂಭವಾಗಿ ನೆರಳು, ಪ್ರತಿಫಲನ ಮತ್ತು ವಕ್ರೀಭವನದ ಕಡೆಗೆ ಸಾಗುತ್ತದೆ. ಇದು ಒಂದು ಬೆಳಕಿನ ಪ್ರಯೋಗಕ್ಕೆ ಸಂಬಂಧಪಟ್ಟಾಗಿ ಬರುತ್ತೆ. ಸೂರ್ಯನಿಂದ ಆರಂಭವಾಗುತ್ತೆ, ನಂತರ ನೆರಳು, ಪ್ರತಿಫಲನ, ರಿಫ್ಲೆಕ್ಷನ್ನು ಇವೆಲ್ಲ ಬರ್ತಾ ಹೋಗುತ್ತೆ. ಇದೇನು ಸಮಗ್ರ ವಿಧಾನನ, ಏಕಕೇಂದ್ರಿತ ವಿಧಾನನ, ವಿಷಯ ಸಂಬಂಧಿತ ವಿಧಾನನ, ತಾರ್ಕಿಕ ವಿಧಾನನ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಇದು ಒಂದು ತಾರ್ಕಿಕ ವಿಧಾನ ಆಗಿರುತ್ತೆ. ಓಕೆನಾ. ನೆಕ್ಸ್ಟು, ಶಾಖಾತ್ಮಕ ಕಾರ್ಯಾನುಗತ ಬೋಧನಾ ವಿಧಾನವನ್ನು ಹೀಗೂ ಕರೆಯಬಹುದು. ಶಾಖಾತ್ಮಕ ಕಾರ್ಯಾನುಗತ ಬೋಧನಾ ವಿಧಾನವನ್ನು ಹೀಗೂ ಕರೆಯಬಹುದು ಅಂತ. ಬಾಹ್ಯ ಕಾರ್ಯಾನುಗತ ವಿಧಾನ, ರೂಲ್ ಎಗ್ ಕಾರ್ಯಾನುಗತ ವಿಧಾನ, ಎಗ್ ರೂಲ್ ಕಾರ್ಯಾನುಗತ ವಿಧಾನ, ಆಂತರಿಕ ಕಾರ್ಯಾನುಗತ ವಿಧಾನ ಅಂತೇಳಿ. ಇದು ಆಂತರಿಕ ಕಾರ್ಯಾನುಗತ ವಿಧಾನ ಆಗಿರುತ್ತೆ. ಶಾಖಾತ್ಮಕ ಕಾರ್ಯಾನುಗತ ಬೋಧನಾ ವಿಧಾನವನ್ನು ಹೀಗೂ ಕರೆಯಬಹುದು ಅಂದರೆ ಆಂತರಿಕ ಕಾರ್ಯಾನುಗತ ವಿಧಾನ ಅಂತೇಳಿ ಸ್ನೇಹಿತರೆ. ನೆನ್ಪಿಟ್ಕೊಳ್ತಾರೆ ಪದಗಳನ್ನೆಲ್ಲ. ನೆಕ್ಸ್ಟು, ಸಾಂಪ್ರದಾಯಿಕ ಬೋಧನೆಗೆ ಬದಲಾಗಿ ವಿದ್ಯಾರ್ಥಿಯ ಚಟುವಟಿಕೆ ಮತ್ತು ಸ್ವಾವಲಂಬನೆಯನ್ನು ತೀವ್ರಗೊಳಿಸುವ ವಿಧಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸಾಂಪ್ರದಾಯಿಕ ಬೋಧನಾ ವಿಧಾನಗಳು ಅಂದರೆ ಶಿಕ್ಷಕರು ಒಬ್ಬರೇ ಮಾತಾಡುವಂಥದ್ದು, ಉಪನ್ಯಾಸ ವಿಧಾನಗಳು, ಕಥೆ ಹೇಳುವ ವಿಧಾನಗಳು, ಈ ಥರದವು. ಇದಕ್ಕೆ ಬದಲಾಗಿ ವಿದ್ಯಾರ್ಥಿಯ ಚಟುವಟಿಕೆ ಮತ್ತು ಸ್ವಾವಲಂಬನೆಯನ್ನು ತೀವ್ರಗೊಳಿಸುವ ವಿಧಾನ ಯಾವುದು ಅಂತ. ನಿಯೋಜಿತ ಕಾರ್ಯ ವಿಧಾನನ, ಯೋಜನಾ ವಿಧಾನನ, ಯುರಿಸ್ಟಿಕ್ ವಿಧಾನನ, ಪ್ರಾತ್ಯಕ್ಷಿಕ ವಿಧಾನ ಅಂತೇಳಿ. ಯೋಜನಾ ವಿಧಾನ ಇದು ವಿದ್ಯಾರ್ಥಿಯ ಚಟುವಟಿಕೆಗಳನ್ನ ಮಾಡೋದಕ್ಕೆ ಮತ್ತು ಸ್ವಾವಲಂಬನೆಯನ್ನು ತೀವ್ರಗೊಳಿಸೋದಕ್ಕೆ ಬಳಸುವಂಥ ವಿಧಾನ.
ಯೋಜನಾ ವಿಧಾನ ಆಗಿರ್ತದೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು ಯೋಜನಾ ವಿಧಾನವು ಇದನ್ನು ಬೆಳೆಸುತ್ತದೆ. ನೋಡಿ, ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆ ಬರುತ್ತೆ. ಕಾಯಕ ಅಗೌರವವನ್ನು, ಸಾಮಾಜಿಕ ಶಿಸ್ತು ಮತ್ತು ಸಹಕಾರ ಮನೋಭಾವನೆ, ಒಂದು ಮಾತ್ರ ಸರಿಯಾಗಿದೆ, ಎರಡು ಮಾತ್ರ ಸರಿಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತೆ 1 ಮತ್ತು 2 ಸರಿಯಾಗಿದ್ದಾವೆ, 1 ಮತ್ತು 2 ತಪ್ಪಾಗಿದ್ದಾವೆ ಅಂತ. ಸಿ 1 ಮತ್ತು 2 ಸರಿಯಾಗಿದ್ದಾವೆ. ಕಾಯಕ ಗೌರವವನ್ನು ಹೇಳ್ಕೊಡುತ್ತೆ ಯೋಜನಾ ವಿಧಾನ. ಜೊತೆಗೆ ಸಾಮಾಜಿಕ ಶಿಸ್ತು ಮತ್ತು ಸಹಕಾರ ಮನೋಭಾವನೆಯನ್ನು ಕೂಡ ಈ ಯೋಜನಾ ಪದ್ಧತಿ ಅಂತಕ್ಕಂಥದ್ದು ತಿಳಿಸ್ಕೊಡುತ್ತೆ. ಇವೆರಡನ್ನು ಕೂಡ ಅನಾಲಿಸಿಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಸರಿಯಾಗಿ ಹೊಂದಿಸಿರುವ ಜೊತೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ರೇಖಾತ್ಮಕ ಕಾರ್ಯಕ್ರಮ ಬೋಧನೆ, ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ, ಸಿಮ್ಯುಲೇಷನ್ ಕಾರ್ಯಕ್ರಮ ಅಂತೇಳಿ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಯಾವುದು ಇದು ಮ್ಯಾಚ್ ಸರಿಯಾಗಿ ಹೊಂದಿಸಿರುವ ಜೊತೆಯನ್ನು ಗುರುತಿಸಿ ಅಂತೇಳಿ. 2 ಆರ್ ಶಾಖಾತ್ಮಕ ಹಿಂದೆ ಬಂತು ಈ ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಅಂತೇಳಿ. ಇದಕ್ಕೆ ಸರಿ ಅಂತ ಭಿನ್ನ ಮತ್ತು ಅಂತರ್ವರ್ತಿ ಹಂತಗಳು ಅಂತೇಳಿ ಹಿಂದೆ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ. ಶಾಖಾತ್ಮಕ ಕಾರ್ಯಕ್ರಮ ಬೋಧನೆ ಅಂತೇಳಿ ಬಂತಲ್ಲ, ಹಾಗಾಗಿ ಅದನ್ನು ನೋಡಿದಂಥ ಸಂದರ್ಭ ನಿಮಗೆ ಗೊತ್ತಾಗುತ್ತೆ. ಇದು ಸರಿಯಾಗಿ ಹೊಂದಿಕೆ ಆಗಿರುವಂಥದ್ದು. ನೆಕ್ಸ್ಟು ಅನುಗಮನ ಪದ್ಧತಿ. ಅನುಗಮನ ಪದ್ಧತಿ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಬೋಧನೆಯಲ್ಲಿ ಅನುಗಮನ ವಿಧಾನವು ಇದನ್ನು ಒಳಗೊಂಡಿದೆ ಅಂತ ಕೇಳಿದರೆ. ಮೂರ್ತದಿಂದ ಅಮೂರ್ತದೆಡೆಗೆ, ಸಾಮಾನ್ಯದಿಂದ ನಿರ್ದಿಷ್ಟೆಡೆಗೆ, ನಿರ್ದಿಷ್ಟತೆಯೆಡೆಗೆ, ಸಾಮಾನ್ಯದಿಂದ ಅಮೂರ್ತದೆಡೆಗೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಅನುಗಮನ ಪದ್ಧತಿ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ಒಳಗೊಳ್ಳುತ್ತೆ. ಮೂರ್ತದಿಂದ ಅಮೂರ್ತದ ಕಡೆಗೆ. ಅನುಗಮನ ಅಂದರೆ ಗೊತ್ತಿರೋದ್ರಿಂದ, ಮೂರ್ತ ಅಂದರೆ ಗೊತ್ತಿರೋದು, ಅಮೂರ್ತ ಅಂದರೆ ಗೊತ್ತಿಲ್ಲದಲೇ ಇರೋ ಕಡೆ. ಈ ರೀತಿ ಸಾಗುವಂಥದ್ದೇ ಅನುಗಮನ ಪದ್ಧತಿ ಆಗಿರ್ತದೆ. ನಿಗಮನ ಅಂದರೆ ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವಂಥದ್ದು. ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮವಾದ ಆಯ್ಕೆಯು ಮೂರ್ತದಿಂದ ಅಮೂರ್ತವಾಗಿದೆ, ತಾರ್ಕಿಕದಿಂದ ವೈಜ್ಞಾನಿಕದ ಕಡೆಗೆ, ಅನುಗಮಾತ್ಮಕದಿಂದ ನಿಗಮನಾತ್ಮಕ ಕಡೆಗೆ, ವಾಸ್ತವದಿಂದ ಪ್ರತಿನಿಧಿಸುವುದರ ಕಡೆಗೆ ಅಂತೇಳಿ ಕೇಳಿದರೆ ಇದು ಅನುಗಮನಾತ್ಮಕದಿಂದ ನಿಗಮನಾತ್ಮಕದ ಕಡೆಗೆ ಸಾಗಿರುವಂಥದ್ದಾಗಿರುತ್ತೆ ಸ್ನೇಹಿತರೆ. ಮೂರ್ತದಿಂದ ಅಮೂರ್ತ, ಗೊತ್ತಿರೋದ್ರಿಂದ ಗೊತ್ತಿಲ್ಲದಲೇ ಇರೋದು, ಇವೆಲ್ಲವೂ ಕೂಡ ಡೆಫಿನೇಷನ್ ಕೂಡ ಆಗಿ ಬರ್ತವೆ ನೋಡ್ಕೊಳ್ಳಿ. ತಾರ್ಕಿಕದಿಂದ ಮನೋವೈಜ್ಞಾನಿಕ, ಅನುಗಮನದಿಂದ ನಿಗಮನಾತ್ಮಕದವರೆಗೆ, ವಾಸ್ತವಿಕದಿಂದ ಪ್ರತಿನಿಧಿಸುವುದರೆಗೆ ಅಂತಂದರೆ ಯಾವುದಂದರೆ ಅನುಗಮಾತ್ಮಕದಿಂದ ನಿಗಮನಾತ್ಮಕದವರೆಗೆ ಸಾಗುವಂಥದ್ದೇ ಸೂಕ್ತವಾದ ಬೋಧನಾ ಕ್ರಮ ಆಗಿರುತ್ತೆ ಅಂತಕ್ಕಂಥದ್ದು. ಮಕ್ಕಳಿಗೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದಿರೋ ಕಡೆಗೆ ನಾವೇನು ಮಾಡಬೇಕಾಗುತ್ತೆ, ಬೋಧನೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ನಿಗಮನ ಪದ್ಧತಿ ಎಂದರೆ ನಿಯಮದಿಂದ ಉದಾಹರಣೆ ಕಡೆಗೆ ಸಾಗುವಂಥದ್ದು. ನೋಡಿ, ನಿಗಮನ ಅಂತಂದರೆ ನಿಯಮದಿಂದ ಉದಾಹರಣೆ ಸಾಗುವಂಥದ್ದು. ಅನುಗಮನ ಅಂತಂದರೆ ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುವಂಥದ್ದು. ಉದಾಹರಣೆಗೆ ಕನ್ನಡ ವ್ಯಾಕರಣವನ್ನು ನಾವು ಏನು ಮಾಡ್ತೀವಿ, ಉದಾಹರಣೆಯಿಂದ ನಿಯಮದ ಕಡೆಗೆ ಹೇಳ್ತೀವಿ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು, ಫಸ್ಟು ವಿದ್ಯಾರ್ಥಿ ಬಿಡಿಸ್ರಪ್ಪ ಅಂತೇಳಿ ಉದಾಹರಣೆಯನ್ನು ಬಿಡಿಸಿ ಉದಾಹರಣೆಗಳನ್ನ ಕೊಟ್ಟು ಆಮೇಲೆ ಏನು ಮಾಡ್ತೀವಿ, ಡೆಫಿನೇಷನ್ನ ಹೇಳ್ತಾ ಹೋಗ್ತೀವಿ. ಇದು ಅನುಗಮನ ಪದ್ಧತಿ. ಇವೆರಡಕ್ಕೆ ಸಂಬಂಧಪಟ್ಟಿದ್ದು 2 ಪ್ರಶ್ನೆಗಳಿಗೆ. ನಿಗಮನ ಅಂತಂದರೆ ಫಸ್ಟ್ ನಿಯಮವನ್ನು ಬರೆಸ್ಕೊಡೋದು, ಆಮೇಲೆ ಏನು ಮಾಡೋದು, ಉದಾಹರಣೆಗಳನ್ನ ಕೊಡುವಂಥದ್ದು. ಇದು ನಿಗಮನ ಪದ್ಧತಿ ಆಗಿರುತ್ತದೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಅನುಗಮನ ವಿಧಾನದಲ್ಲಿ ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಸಾಗುತ್ತದೆ, ವಿದ್ಯಾರ್ಥಿಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ, ವಿವೇಚನಾಶೀಲತೆಯೇ ಮುಖ್ಯ, ಬಾಯಿಪಾಠಕ್ಕೆ ಒತ್ತು ನೀಡುತ್ತದೆ, ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಏನಾಗುತ್ತದೆ, ಸಾಗುತ್ತದೆ. ಅದು ಅನುಗಮನ ವಿಧಾನ. ಅನುಗಮನ ವಿಧಾನವು ಒಳಗೊಂಡಿರುವ ತತ್ವಗಳು ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಉದಾಹರಣೆಯಿಂದ ನಿಯಮದ ಕಡೆಗೆ, ಅಮೂರ್ತದಿಂದ ವಾಸ್ತವಿಕದ ಕಡೆಗೆ, ಸಂಕೀರ್ಣತೆಯಿಂದ ಸರಳತೆ ಕಡೆಗೆ, ಸಾಮಾನ್ಯೀಕರಣದಿಂದ ನಿರ್ದಿಷ್ಟದ ಕಡೆಗೆ ಅಂತೇಳಿ ಉದಾಹರಣೆಯಿಂದ ನಿಯಮದ ಕಡೆಗೆ ಸಾಗುವಂಥದ್ದೇ ಅನುಗಮನ ಪದ್ಧತಿ ಆಗಿರುತ್ತೆ. ಇವಿಷ್ಟು ಪ್ರಶ್ನೆಗಳು ಅನುಗಮನದ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ನಿಗಮನದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಮತ್ತೊಮ್ಮೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಗಮನ ಪದ್ಧತಿಯು ಒಳಗೊಂಡಿರುವುದು ಏನು? ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ, ಸಾಮಾನ್ಯದಿಂದ ಅಮೂರ್ತದೆಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯತೆ ಕಡೆಗೆ, ನಿರ್ದಿಷ್ಟತೆಯಿಂದ ಅಮೂರ್ತದ ಕಡೆಗೆ ಅಂತೇಳಿ ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಸಾಗಿರುವಂಥದ್ದೇ ನಿಗಮನ ಪದ್ಧತಿ ಆಗಿರ್ತದೆ. ನಿಗಮನ ಪದ್ಧತಿ ಎಂದರೆ ನಿಯಮದಿಂದ ಉದಾಹರಣೆ ಕಡೆಗೆ ಸಾಗುವಂಥದ್ದೇ ನಿಗಮನ ಪದ್ಧತಿ. ನೋಡ್ಕೊಳ್ಳಿ, ನಿಗಮನ ಪದ್ಧತಿಯ ಪ್ರಯೋಜನಗಳು ಏನು? ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ, ವಿದ್ಯಾರ್ಥಿಯು ಸ್ವವೇಗದಲ್ಲಿ ಕಲಿಯಲು ಸಹಕಾರಿ, ತಾರ್ಕಿಕ ವಿವೇಚನೆಯನ್ನು ವೃದ್ಧಿಸುತ್ತದೆ, ಉತ್ತಮ ಮಟ್ಟದ ಕೌಶಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಬಾಯಿಪಾಠವನ್ನು ಪ್ರೋತ್ಸಾಹಿಸುತ್ತದೆ. ನಿಗಮನ ಪದ್ಧತಿ ಏನು ಮಾಡುತ್ತೆ ಅಂದರೆ ಫಸ್ಟ್ ಡೆಫಿನೇಷನ್ ಏನು ಮಾಡಿಬಿಡ್ತೀವಿ, ಬಾಯಿಪಾಠವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇದು ಅದನ್ನು ಪ್ರೋತ್ಸಾಹಿಸುತ್ತದೆ ಅಂತೇಳಿ ನಿಗಮ ಪದ್ಧತಿ ಬಗ್ಗೆ ಹೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಮನೋವೈಜ್ಞಾನಿಕ ವಿಭಾಗವಲ್ಲ ಅಂತ ಹೇಳಿದರೆ ಅನುಗಮನ ಪದ್ಧತಿನ, ಸಮಸ್ಯೆ ಪರಿಹಾರ ವಿಭಾಗನ, ಚರ್ಚಾ ವಿಧಾನನ, ನಿಗಮನ ವಿಧಾನನ ಅಂತೇಳಿ. ನಿಗಮನ ವಿಧಾನ ಇದು ಮನೋವೈಜ್ಞಾನಿಕ ವಿಭಾಗವಲ್ಲ. ಏಕೆಂದರೆ ಮೊದಲು ಕಷ್ಟದ್ದು ಹೇಳ್ಬಿಟ್ಟು ಈಸಿ ಕಡೆಗೆ ಹೋಗ್ತೀವಿ, ಅಮೂರ್ತದಿಂದ ಮೂರ್ತದ ಕಡೆಗೆ ಹೋಗ್ತೀವಿ. ಹಾಗಾಗಿ ಇದು ವೈಜ್ಞಾನಿಕ ವಿಭಾಗ ಅಲ್ಲ ಅಂತೇಳಿ ಮನೋತಜ್ಞರ ಅಭಿಪ್ರಾಯ ಆಗಿದೆ ಸ್ನೇಹಿತರೆ. ನೆಕ್ಸ್ಟು ರಚನಾವಾದದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ರಚನಾವಾದದ ಪ್ರಮುಖ ಗುಣಲಕ್ಷಣಗಳೆಂದರೆ ಏನು ಅಂತೇಳಿ. ಇದು ವೈಯಕ್ತಿಕವಾದದ್ದು, ಉಪಾಧ್ಯಾಯರ ಪ್ರಾವೀಣ್ಯತೆಯನ್ನು ಪರಿಗಣಿಸುತ್ತದೆ, ಒಳಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ, ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಅಂತ. ಇಲ್ಲಿ
ಇದು 1, 2 ಮತ್ತು 3 ಸರಿ. ಇದು ವೈಯಕ್ತಿಕವಾಗಿರ್ತದೆ. ರಚನಾವಾದ ಅಂತಕ್ಕಂಥದ್ದೇ ಆಗಿರುತ್ತೆ ಸ್ನೇಹಿತರೆ. ಮಗು ತನ್ನ ಸ್ವ ಅನುಭವಗಳ ಸ್ವ ಕಲಿಕೆಯ ಮೂಲಕ ಟಚ್ ಆ್ಯಂಡ್ ಫೀಲ್ ಮುಖಾಂತರ ಕಲಿಯುವಂಥದ್ದೇ ರಚನಾತ್ಮಕವಾದ ಆಗಿರ್ತದೆ. ಇದು ವೈಯಕ್ತಿಕವಾಗಿರ್ತದೆ. ಉಪಾಧ್ಯಾಯರ ಪ್ರಾವೀಣ್ಯತೆಯನ್ನು ಪರಿಗಣಿಸುತ್ತದೆ. ಒಳಗೊಳ್ಳುವಿಕೆಯನ್ನು ಕೂಡ ಪ್ರೋತ್ಸಾಹಿಸುತ್ತದೆ. ಹೆಚ್ಚು ಸಮಯ ಏನು ತೆಗೆದುಕೊಳ್ಳೋದಿಲ್ಲ. ನೆಕ್ಸ್ಟು, ಇಂದ್ರಿಯಾನುಭವಗಳಿಂದ ಸ್ವೀಕರಿಸಿದ ಮಾಹಿತಿಯನ್ನು ಅರ್ಥೈಸುವ ಪ್ರಕ್ರಿಯೆಗೆ ಹೀಗೆಂದು ಹೆಸರಿಸಬಹುದು. ಇಂದ್ರಿಯಾನುಭವಗಳು ಅದನ್ನು ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ. ಪ್ರತ್ಯಕ್ಷಾನುಭವ ಅಂತೇಳಿ ಇದು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತು ಇನ್ನೊಂದು ಹಿಂದೆ ಪ್ರಶ್ನೆ ಬಂತು, ಅದನ್ನು ನೋಡ್ಕೊಳ್ಳಿ. ತಮ್ಮ ಪಂಚೇಂದ್ರಿಯಗಳು ಅಂತ ಬಂತಲ್ಲ, ಅದು ಈಗ ಇಂದ್ರಿಯ ಅನುಭವಗಳ ಮೂಲಕ ಪಡೆಯುವಂಥದ್ದೇ ಪ್ರತ್ಯಕ್ಷಾನುಭವ. ಇಲ್ಲಿ ಸಂವೇದನೆ, ಕಲ್ಪನೆ, ಪರಿಕಲ್ಪನೆ ಬರೋದಿಲ್ಲ. ಪ್ರತ್ಯಕ್ಷಾನುಭವ. ಶೋಧನಾತ್ಮಕ ಕಲಿಕೆ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ ಯಾವುದು ಅಂತೇಳಿ. ಶೋಧನಾತ್ಮಕ ಕಲಿಕೆ ಅಂತಕ್ಕಂಥದ್ದು ಜ್ಞಾನಾತ್ಮಕ ರಚನಾವಾದ ಇದಕ್ಕೆ ಬಂದಿರುತ್ತೆ. ಶೋಧನೆ ಅಂದರೆ ಅಲ್ಲಿ ಹೊಸ ಹೊಸದನ್ನು ಹುಡುಕುವಂಥದ್ದು. ರಚನಾವಾದ ಅಂತಂದರೆ ಹೊಸ ಹೊಸದನ್ನು ಹುಡುಕಿ ಅನುಭವಗಳ ಮೂಲಕ ಕಲಿಯುವಂಥದ್ದೇ ಶೋಧನಾತ್ಮಕ ಕಲಿಕೆ. ಪ್ರತ್ಯಕ್ಷಾನುಭವ ಇವೆಲ್ಲ ಒಂದೇ ಕಡೆ ಒಂದಕ್ಕೊಂದು ಲಿಂಕ್ ಸಿಗುತ್ತೆ, ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು ತಮಗೆ ತಾವೇ ಕಲಿಯಬಲ್ಲರು, ತಾವೇ ಸಮಸ್ಯೆಗಳನ್ನು ಬಗೆಹರಿಸಬಲ್ಲರು ಮತ್ತು ತಿಳಿಯದಿರುವುದನ್ನು ಆವಿಷ್ಕರಿಸುವರು. ಇವು ಇದರ ಲಕ್ಷಣವಾಗಿದ್ದಾವೆ ಅಂತೇಳಿ ಬರುತ್ತೆ ಸ್ನೇಹಿತರೆ. ಇದು ಯೂರಿಸ್ಟಿಕ್ ಉಪಕ್ರಮ ಅಂತೇಳಿ ಕರೀತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು, ರಚನಾವಾದದಲ್ಲಿ ನಂಬಿಕೆ ಇರುವ ಶಿಕ್ಷಕರು ಎಲ್ಲವನ್ನೂ ಒಮ್ಮೆಗೆ ಬೋಧಿಸುತ್ತಾರೆ. ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಿಸ್ತಾರೆ. ತಂತ್ರಜ್ಞಾನವನ್ನು ಬಳಸಿ ಪಠ್ಯಬೋಧನೆ ಮಾಡ್ತಾರೆ. ಉದಾಹರಣೆ, ನಿಯಮ ಪಠ್ಯಬೋಧನೆ ಮಾಡುತ್ತಾರೆ ಅಂತೇಳಿ. ರಚನಾತ್ಮಕವಾದ ನಂಬಿಕೆ ಇರುವ ಶಿಕ್ಷಕರು ಏನು ಮಾಡ್ತಾರೆ? ಸಣ್ಣ ಸಣ್ಣ ಗುಂಪುಗಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ನಿರ್ಮಿಸ್ತಾರೆ. ಮಕ್ಕಳಿಗೆ ಕಲಿಕಾ ವಾತಾವರಣ ನಿರ್ಮಿಸ್ಬಿಟ್ಟು ಒಂದು ಟೀಚಿಂಗ್ ಏಡನ್ನು, ಒಂದು ಮ್ಯಾಪನ್ನು ಅಥವಾ ಒಂದು ಯಾವ್ದಾದ್ರು ಒಂದು ಬೋಧನೋಪಕರಣ ಕಟ್ಬಿಟ್ರೆ ಅವೇ ಮಕ್ಕಳು ಅಧ್ಯಯನವನ್ನು ಮಾಡಿ ಸ್ವಂತ ಸ್ವಕಲಿಕೆ, ಸ್ವ ಅನುಭವ, ಟಚ್ ಆ್ಯಂಡ್ ಫೀಲ್ ಮುಖಾಂತರ ಏನು ಮಾಡ್ತಾರೆ? ಕಲಿತಾ ಹೋಗ್ತಾರೆ. ಇದು ರಚನಾತ್ಮಕವಾದದಲ್ಲಿ ನಂಬಿಕೆ ಇರತಕ್ಕಂಥ ಶಿಕ್ಷಕರು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ವಿದ್ಯಾರ್ಥಿಗಳು ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ರಾಚನಿಕ ಆಲೋಚನೆಗಳನ್ನು ಮತ್ತು ಕ್ರಿಯೆಯೊಂದಿಗೆ ಪರಿಹಾರವನ್ನು ಕಂಡುಕೊಳ್ಳುವ ವಿಧಾನ ಯಾವುದಂದರೆ ಮೇಲ್ವಿಚಾರಕ ಅಧ್ಯಯನ ವಿಧಾನ ಆಗಿರ್ತದೆ ಸ್ನೇಹಿತರೆ. ರಿಪೀಟ್ ಆಯ್ತು ಈ ಕ್ವಶನು, ಏಕೆಂದರೆ ಇವೆಲ್ಲ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಾಗಿ, ಕಲಿಕೆಗೆ ಸಂಬಂಧಪಟ್ಟಾಗಿ ಬರ್ತಾ ಇರ್ತವೆ. ಇನ್ನು 5 ಈಸ್ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. 5 ಈಸ್ ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ ನೋಡಿ. ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ ಯಾವುದು? ಅನ್ವೇಷಿಸುವಿಕೆ, ತೊಡಗಿಸಿಕೊಳ್ಳುವಿಕೆ, ವಿವರಿಸುವಿಕೆ, ಮೌಲ್ಯಮಾಪಿಸುವಿಕೆ ಅಂತ ಕೇಳಿದರೆ ಇಲ್ಲಿ ತೊಡಗಿಸಿಕೊಳ್ಳುವಿಕೆ ಅಂತಕ್ಕಂಥದ್ದು ಇದು ಕಲಿಯಲು ಪ್ರೇರೇಪಿಸ್ತಕ್ಕಂಥ ಹಂತವಾಗಿರ್ತದೆ ಸ್ನೇಹಿತರೆ. ಇನ್ನು ಎಂಗೇಜು, ಎಕ್ಸ್ಪ್ಲೋರು, ಎಕ್ಸ್ಪ್ಲೈನು, ಎಲಾಬರೇಟು, ಎವ್ಯಾಲ್ಯೂಯೇಷನ್ ಇವು 5 ಹಂತಗಳು ಸ್ನೇಹಿತರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇವೇ 5 ಈಸ್ ಅಂತೇಳಿ. ಇವನ್ನ ಕನ್ನಡದಲ್ಲಿ ವಿಶ್ಲೇಷಿಸುವಿಕೆ, ವಿನ್ಯಾಸ, ಅಭಿವೃದ್ಧಿ, ಅನುಷ್ಠಾನ, ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಈ ಪಾಯಿಂಟ್ಗಳನ್ನ ಚೆನ್ನಾಗಿ ನೋಟ್ಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬರೇಟ್, ಇವ್ಯಾಲ್ಯೂಯೇಷನ್. ಕನ್ನಡದಲ್ಲಾದರೆ ವಿಶ್ಲೇಷಣೆ, ವಿನ್ಯಾಸ, ಅಭಿವೃದ್ಧಿ, ಅನುಷ್ಠಾನ, ಮೌಲ್ಯಮಾಪನ ಈ ರೀತಿ ಆರ್ಡರ್ ಆಗಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಕಲಿಕಾ ಫಲಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದು ನೋಡ್ತಾ ಹೋಗೋಣ ಬನ್ನಿ. ಕಲಿಕೆಯ ಫಲಗಳು, ಇದರ ಅರ್ಥ. ಕಲಿಕೆಯ ಫಲಗಳು, ಇದರ ಅರ್ಥ ಅಂತೇಳಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆ, ಬೋಧನಾ ವಿಧಾನಗಳ ಬದಲಾವಣೆ, ಪಠ್ಯ ವಿಷಯಗಳನ್ನು ವ್ಯಾಖ್ಯಾನಿಸುವುದು, ಪರೀಕ್ಷಾ ಫಲಿತಾಂಶದಲ್ಲಿ ಸುಧಾರಣೆ ಅಂತೇಳಿ ಬಂದಿದೆ ಸ್ನೇಹಿತರೆ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆ ತರುವಂಥದ್ದೇ ಕಲಿಕಾ ಫಲಗಳು. ಅಂದರೆ ನಮಗೆ ಸಾಮರ್ಥ್ಯಗಳು ಮತ್ತು ಕಲಿಕಾ ಫಲಗಳು ಅಂತೇಳಿ ಬರ್ತದೆ ಸ್ನೇಹಿತರೆ. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆ ತರುವಂಥದ್ದೇ ಕಲಿಕಾ ಫಲಗಳಾಗಿರ್ತದೆ. ಅಂದರೆ ಕಲಿಕೆಯಿಂದ ಏನನ್ನ ಫಲವನ್ನು ಪಡ್ಕೊಂಡ್ವಿ ನಾವು, ಅಂದರೆ ಒಂದು ಗಿಡವನ್ನು ಹಾಕಿ ಯಾವ ರೀತಿ ಫಲವನ್ನು ಪಡ್ಕೊಂಡ್ವಿ ಅಂತಕ್ಕಂಥದ್ದು, ಒಂದು ಕಲಿಕೆಯನ್ನು ನಾವು ಒಂದು ಬೋಧನೆಯನ್ನು ಮಾಡಿ ಯಾವ ರೀತಿ ಮಕ್ಕಳು ಕಲ್ತ್ಕೊಂಡ್ರು ಅಂತಕ್ಕಂಥ ಫಲವನ್ನು ಪಡೆಯುವಂಥದ್ದೇ ಅವ್ರ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಕಲಿಕಾ ಫಲ ಅಂತೇಳಿ ಹೇಳಲಾಗಿದೆ. ಪರೀಕ್ಷೆಯನ್ನು ಯೋಜಿಸುವಾಗ ಶಿಕ್ಷಕರು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಪರೀಕ್ಷೆ ಮಾಡಬೇಕಾದ್ರೆ ಯಾವ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳಬೇಕು? ತರಗತಿಯ ಗಾತ್ರವನ್ನು, ಬೋಧನಾ ಮಾಧ್ಯಮವನ್ನು, ನಿರೀಕ್ಷಿತ ಕಲಿಕಾ ಫಲಗಳನ್ನು, ಬೋಧನಾ ವಿಧಾನಗಳನ್ನು ಅಂತೇಳಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ನಾವೇನು ಮಾಡಬೇಕಾಗುತ್ತೆ? ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಪರೀಕ್ಷೆಯನ್ನು ಮಾಡಬೇಕಾದ್ರೆ ಅಂದರೆ ನಾವು ಯಾವ ರೀತಿ ಪ್ರಶ್ನೆ ಕೇಳಿದ್ರೆ ಮಕ್ಕಳು ಆನ್ಸರ್ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷಿತ ಕಲಿಕಾ ಫಲಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ಫಲಗಳಲ್ಲ ಅಂತ ಪ್ರಶ್ನೆ ಕೇಳಿದರೆ ಮಾಹಿತಿ ಮತ್ತು ಬೌದ್ಧಿಕ ಕೌಶಲ್ಯಗಳು, ಚಲನ ಕೌಶಲ್ಯಗಳು, ಕನಸು ಕಾಣುವುದು, ಮನೋಧೋರಣೆಗಳ ಬೆಳವಣಿಗೆ ಅಂತೇಳಿ. ಕನಸು ಕಾಣುವುದು ಇದು ಕಲಿಕಾ ಫಲಗಳಲ್ಲ. ಮಾಹಿತಿ ಮತ್ತು ಬೌದ್ಧಿಕ ಕೌಶಲ್ಯ ಕಲಿಕಾ ಫಲ ಆಗಿರುತ್ತೆ. ಚಲನ ಕೌಶಲ ಕಲಿಕಾ ಫಲ ಆಗಿರುತ್ತೆ. ಮನೋಧೋರಣೆಗಳ ಬೆಳವಣಿಗೆ ಕಲಿಕಾ ಫಲ ಆಗಿರುತ್ತೆ. ಕನಸು ಕಾಣೋದು ಕಲಿಕಾ ಫಲಕ್ಕೆ ಸಂಬಂಧಪಡೋದಿಲ್ಲ. ಇವಾಗ ಅರ್ಥ ಆಯಿತು ಅನ್ಕೊಂತೀನಿ ಸ್ನೇಹಿತರೆ, ಕಲಿಕಾ ಫಲಗಳಿಗೆ ಸಂಬಂಧಪಟ್ಟ ಏನೆಲ್ಲ ಬರುತ್ತೆ ಅಂತೇಳಿ. ಏಕೆಂದರೆ ಇತ್ತೀಚಿನ 2019 ಮತ್ತು 17, 22ರಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ. ನೋಡೋಣ. ಇನ್ನು ಜ್ಞಾನ, ತಿಳುವಳಿಕೆ, ಅನ್ವಯ ಕೌಶಲಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ? ಗ್ರಹಿಕೆ ಎಂದರೆ ಏನು ಅಂತೇಳಿ ಕೇಳಿದ್ದಾರೆ. ಗ್ರಹಿಕೆ ಅನ್ನೋದು ಕೌಶಲನ, ಜ್ಞಾನನ, ವಿಶ್ಲೇಷಣೆನ, ಸಂಶ್ಲೇಷಣೆ ಅಂತೇಳಿ ಅದು ಒಂದು ಜ್ಞಾನ ಆಗಿರುತ್ತೆ ಗ್ರಹಿಕೆ ಅಂತಕ್ಕಂಥದ್ದು.
ನೆಕ್ಸ್ಟು ಬಹುತೇಕವಾಗಿ ಬರವಣಿಗೆ ಪರೀಕ್ಷೆಯು ಪರೀಕ್ಷಿಸುವುದು ಏನನ್ನ ಅಂತೇಳಿ ಕೇಳಿದ್ದಾರೆ. ಸೃಜನಶೀಲತೆಯನ್ನು, ಬುದ್ಧಿವಂತಿಕೆಯನ್ನು, ಸ್ಮರಣೆಯನ್ನು, ಅನ್ವಯಿಸುವಿಕೆನ ಅಂತೇಳಿ. ಯಾವುದನ್ನು? ಸ್ಮರಣೆಯನ್ನು ಈ ಬರವಣಿಗೆ ಕೌಶಲ್ಯ ಏನು ಮಾಡುತ್ತೆ? ಪರೀಕ್ಷೆ ಮಾಡುತ್ತೆ ಅಂತ ಸ್ನೇಹಿತರೆ ನೋಡ್ಕೊಳ್ಳಿ. ಸ್ಮರಣೆ, ಗ್ರಹಿಕೆ, ಜ್ಞಾನ ಇವೆಲ್ಲ ನಾವು ಈ ರೀತಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲೇ ನಮಗೆ ಇವೆಲ್ಲ ಅರ್ಥ ಆಗುವಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಸ್ಮರಣೆಗೆ ಸಂಬಂಧಿಸಿರುವುದಿಲ್ಲ? ನೋಡಿ, ಸ್ಮರಣೆ ಬಂತು. ಕೆಳಗಿನವರು ಯಾವುದು ಸ್ಮರಣೆಗೆ ಸಂಬಂಧಿಸಿಲ್ಲ? ಮತ್ತೆ ಬಂತು ಕಲಿಕೆಗೆನ, ಪುನರ್ಮನನ, ಗುರುತಿಸುವಿಕೆ, ಮೌಲ್ಯಮಾಪನ ಮಾಡಬೇಕು ಅಂತೇಳಿ. ಆನ್ಸರು ಮೌಲ್ಯಮಾಪನ. ಇದು ಸಂಬಂಧಿಸಿರುವುದಿಲ್ಲ. ಸ್ಮರಣೆ ಅಂತಕ್ಕಂಥದ್ದು ಕಲಿಕೆಗಾಗಿರ್ತದೆ, ಪುನರ್ಮನನ ಆಗಿರ್ತದೆ, ಗುರುತಿಸುವಿಕೆ ಆಗಿರ್ತದೆ. ಅಂದರೆ ಮನಸ್ಸಲ್ಲಿ ನಾವೆಲ್ಲ ಸ್ಮರಣೆ ಮಾಡ್ಕೊತೀವಿ. ಮೌಲ್ಯಮಾಪನಕ್ಕೆ ಸ್ಮರಣೆಗೂ ಸಂಬಂಧ ಇಲ್ಲ. ಬಹುತೇಕವಾಗಿ ಬರವಣಿಗೆ ಪರೀಕ್ಷೆ ಪರಿಶೀಲಿಸುವುದು ಸ್ಮರಣೆಯನ್ನು, ಅಂದರೆ ಏನು ತಿಳ್ಕೊಂಡಿದ್ದಾನೆ ಅಂತೇಳಿ ಅದು ಸ್ಮರಣೆ ಮಾಡಿಕೊಂಡು ಬರೆಯುತ್ತೆ. ಕಲ್ತಿರೋದನ್ನು ಮನನ ಮಾಡಿಕೊಂಡು ಗುರುತಿಸ್ಕೊಂಡು ಬರೆಯುತ್ತೆ. ಮೌಲ್ಯಮಾಪನ ಅಂತಕ್ಕಂಥದ್ದು ಟೀಚರ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗಿರುತ್ತೆ. ನೆಕ್ಸ್ಟು, ಸಾಧನ ಪರೀಕ್ಷೆಯು ಒಂದು ಪ್ರಮಾಣೀಕರಿಸಿದ ಪರೀಕ್ಷೆಯಾಗಿದ್ದು ಅದು ಮಾಪನ ಮಾಡುವುದು ಏನನ್ನ? ಒಂದು ಸಾಧನ ಪರೀಕ್ಷೆ ಅಂತ ಕೇಳಿದರೆ ಕೌಶಲ್ಯಗಳನ್ನ ಮಾಪನ ಮಾಡುತ್ತಾ, ಜ್ಞಾನವನ್ನು ಮಾಪನ ಮಾಡುತ್ತಾ, ಕೌಶಲ ಮತ್ತು ಜ್ಞಾನ ಎರಡನ್ನೂ ಮಾಪನ ಮಾಡುತ್ತಾ, ಬುದ್ಧಿಶಕ್ತಿಯನ್ನು ಅಂತೇಳಿ. ಕೌಶಲ ಮತ್ತು ಜ್ಞಾನಗಳನ್ನು ನಾವು ಸಾಮಾನ್ಯವಾಗಿ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡುತ್ತೆ ಅಂತ ಟಿಕ್ ಹಾಕೋ ಸಾಧ್ಯತೆ ಇರ್ತವೆ. ಆದರೆ ನಾವು ಮನೋವೈಜ್ಞಾನಿಕ ಸೈಕಾಲಜಿಕಲಿ ಥಿಂಕ್ ಮಾಡೋದಾದರೆ ಅದು ಕೌಶಲ ಮತ್ತು ಜ್ಞಾನ ಎರಡನ್ನೂ ಕೂಡ ಏನು ಮಾಡುತ್ತೆ? ಪರೀಕ್ಷೆ ಮಾಡ್ತಾ ಹೋಗುತ್ತೆ, ಮಾಪನ ಮಾಡ್ತಾ ಹೋಗುತ್ತೆ ಅಂತೇಳಿ ಸ್ನೇಹಿತರೆ. ನೆಕ್ಸ್ಟು, ಪರಿಷ್ಕೃತ ಬ್ಲೂಮ್ನ ವರ್ಗೀಕರಣ ಜ್ಞಾನ ವಲಯದ ಅಂಶಗಳು ಈ ಕ್ರಮದಲ್ಲಿರ್ತವೆ ಅಂತೇಳಿ ಆರ್ಡರ್ ಆಗಿ ಗುರುತಿಸಬೇಕು ಅಂತೇಳಿ ಕೇಳಿದರೆ ಸ್ಮರಿಸುವುದು, ಗ್ರಹಿಸುವುದು, ಅನ್ವಯಿಸುವುದು ಈ ಥರ ಕೇಳಿದಂಥ ಸಂದರ್ಭದಲ್ಲಿ ಬ್ಲೂಮ್ರವರ ವರ್ಗೀಕರಣ ಜ್ಞಾನ ವಲಯಗಳ ಕ್ರಮಾನುಗತ. ಅಂದರೆ ಮೊದಲು ಸ್ಮರಿಸಬೇಕು, ಗ್ರಹಿಸಬೇಕು, ಅನ್ವಯಿಸಬೇಕು, ವಿಶ್ಲೇಷಿಸಬೇಕು. ಈ ಪಾಯಿಂಟ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಫಸ್ಟು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಅಂತೀವಲ್ಲ, ಈ ರೀತಿ. ಆದರೆ ಬ್ಲೂಮ್ರವರ ವರ್ಗೀಕರಣ ಜ್ಞಾನ ವಲಯಗಳು ಯಾವ ಥರ ಬರುತ್ತೆ ಅಂದರೆ ಸ್ಮರಿಸುವಿಕೆ, ನೆಕ್ಸ್ಟ್ ಅದನ್ನು ಗ್ರಹಿಸುವಿಕೆ, ಅನ್ವಯ, ವಿಶ್ಲೇಷಣೆ ಮಾಡೋದಕ್ಕೆ ಫಸ್ಟ್ ಅದನ್ನು ನೆನಪಿಸ್ಕೊಳ್ತೀವಿ, ಅದನ್ನು ಅರ್ಥೈಸ್ಕೊಳ್ತೀವಿ, ಆಮೇಲೆ ಅನ್ವಯ ಮಾಡ್ತೀವಿ, ಆಮೇಲೆ ಅದನ್ನು ಸರಿನಾ ತಪ್ಪ ಏನು ಇತ್ತಲ್ಲ ಅಂತ ವಿಶ್ಲೇಷಣೆ ಮಾಡ್ತೀವಿ. ಇದು ಬ್ಲೂಮ್ ವರ್ಗೀಕರಣ, ನೆನ್ಪಿಟ್ಕೊಳ್ಳಿ. ಪರಿಷ್ಕೃತ ಬ್ಲೂಮ್ ಟ್ಯಾಕ್ಸಾನಮಿಯಲ್ಲಿ ಗ್ರಹಿಸುವಿಕೆ ಬದಲಾಗಿ ಬಳಸುವ ಪದ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಅರ್ಥೈಸುವಿಕೆ. ಅರ್ಥೈಸುವಿಕೆ ಅನ್ನೋ ಪದವನ್ನು ಏನು ಮಾಡಿದ್ದಾರೆ? ಬದಲಾಗಿ ಬಳಸಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಾಗೆ? ಬ್ಲೂಮ್ ಟ್ಯಾಕ್ಸಾನಮಿಯಲ್ಲಿ ಗ್ರಹಿಕೆ ಎಂಬ ಪದಕ್ಕೆ ಅರ್ಥೈಸುವಿಕೆ ಎಂಬ ಪದವನ್ನು ಬಳಸಿದ್ದಾರೆ ಅಂತ ಹೇಳ್ತಾರೆ. ನೋಡ್ಕೊಳ್ಳಿ ಈ ಪದವನ್ನು ಚೆನ್ನಾಗಿ. ಎರಡು ಪ್ರಶ್ನೆಗಳನ್ನ ನೀವು ಇಲ್ಲೇ ಅರ್ಥ ಮಾಡಿಕೊಂಡ್ರೆ ಬ್ಲೂಮ್ ಟ್ಯಾಕ್ಸಾನಮಿ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನಾವೇನು ಮಾಡ್ಬೋದು? ಗುರುತಿಸ್ಬೋದಾಗಿ. ಕೆಳಗಿನ ಯಾವ ಉದ್ದೇಶಗಳಲ್ಲಿ ವಿದ್ಯಾರ್ಥಿಯು ಅಮೂರ್ತ ಮತ್ತು ಸಾಮಾನ್ಯೀಕೃತ ಕಲ್ಪನೆಯಲ್ಲಿ ಬಳಸುವ ಸಾಮರ್ಥ್ಯವನ್ನು ಪಡೆದಿರ್ತಾನೆ ಅಂತೇಳಿ. ವಿಶ್ಲೇಷಣೆ, ಸಂಶ್ಲೇಷಣೆ, ಅನ್ವಯ ಮತ್ತು ಜ್ಞಾನ. ಅಂದರೆ ಇಲ್ಲಿ ಅಮೂರ್ತ ಮತ್ತು ಸಾಮಾನ್ಯೀಕೃತ ಕಲ್ಪನೆಗಳನ್ನು ಬಳಸುವ ಸಾಮರ್ಥ್ಯ ಯಾವ ಇದರಲ್ಲಿ ಇರುತ್ತೆ ಅಂತೇಳಿ ಕೇಳಿದ್ದಾರೆ. ಇದು ಅನ್ವಯ ಅಂತೇಳಿ ಒಂದ್ಸಲ ಕೀ ಆನ್ಸರ್ ಕೊಟ್ಟಿದ್ದು ಸ್ನೇಹಿತರೆ. ಮತ್ತೊಂದು ಸಲ ಈ ಪ್ರಶ್ನೆಯನ್ನೇ ಡಿಲೀಟ್ ಮಾಡಿದ್ದಾರೆ ಅಂತೇಳಿ ಕೂಡ 2017ಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದೆ. ಇದು ಅನ್ವಯ ಅಂತೇಳಿ ಒಂದ್ಸಲ ಕೀ ಆನ್ಸರ್ ಬಂದಿದೆ, ನೋಡ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ಪೇಪರ್ಸ್ ಬೇಕಂದರೆ ಗ್ರೂಪಲ್ಲಿ ಹಾಕಿರ್ತೀನಿ, ವಾಟ್ಸಪ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಸ್ನೇಹಿತರೆ. ಕೀ ಆನ್ಸರ್ ಕೂಡ ಇದೇ ಇದ್ರದ್ದು ಕಳಿಸ್ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ನೆಕ್ಸ್ಟು, ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು. ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು ಏನು ಅಂತೇಳಿ. ಸ್ಮರಿಸುವಿಕೆ, ಅರ್ಥೈಸುವಿಕೆ, ಅನ್ವಯಿಸುವಿಕೆ, ವಿಶ್ಲೇಷಿಸುವಿಕೆ ಅಂತೇಳಿ. ಇಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದೇ ಹೋಲಿಕೆಗೆ ಸಂಬಂಧಿಸಿದ್ದು ಕಲಿಕಾ ವರ್ತನೆಯಲ್ಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ 2022ರಲ್ಲಿ ಬಂದಿರುವಂಥ ಪ್ರಶ್ನೆ. ಬಹಳ ಇಂದಿನ ನೆನಪಿನಿಂದ ಸೂಕ್ತವಾದ ಜ್ಞಾನಾಂಶವನ್ನು ಸ್ಮರಣೆಗೆ ತಂದುಕೊಳ್ಳುವ ಕ್ರಿಯೆ ಏನು ಅಂತ ಹೇಳಿ ಕೇಳಿದ್ದಾರೆ ಸ್ನೇಹಿತರೆ. ಅದು ಕೂಡ ವಿಶ್ಲೇಷಿಸುವಿಕೆ. ಬಹಳ ಇಂದಿನ ನೆನಪಿನಿಂದ ಸೂಕ್ತವಾದ ಜ್ಞಾನಾಂಶವನ್ನು ಸ್ಮರಣೆಗೆ ತೆಗೆದುಕೊಳ್ಳುವಂಥದ್ದು ವಿಶ್ಲೇಷಣೆ ಆಗಿರುತ್ತೆ. ಅಂದರೆ ಯಾವುದಾದ್ರು ಒಂದು ವಿಚಾರವನ್ನು ನೋಡಿ ಅದನ್ನು ಮಾಡ್ತಕ್ಕಂಥದ್ದು ವಿಶ್ಲೇಷಣೆ ಅಂತೇಳಿ ಬರುತ್ತೆ. ನೆಕ್ಸ್ಟು, ಇದಾದ ನಂತರ ಇವುಗಳ ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಕನಿಷ್ಠ ಪರಿಮ ಹೊಂದಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೋಧನೆಯಲ್ಲಿ ಮೌಖಿಕ ಮಾರ್ಗದರ್ಶನವು ಮನೋಭಾವವನ್ನು, ಪರಿಕಲ್ಪನೆಯನ್ನು, ಕೌಶಲನ, ಸಂಬಂಧಗಳ ಅಂತೇಳಿ ಕೌಶಲ ಆಗಿರುತ್ತೆ. ಮೌಖಿಕ ಮಾರ್ಗದರ್ಶನ ಕನಿಷ್ಠ ಪರಿಮ ಏನು ಅಂತಂದರೆ ಕೌಶಲ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕೌಶಲ ಕಲಿಕೆಯ ಒಂದು ಹಂತವಲ್ಲವೆಂದು ಗುರುತಿಸಿರಿ ಅಂತೇಳಿ. ಕಾರ್ಯಸರಣಿಯನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಾತ್ಮಕ ಹಂತ, ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವ ಸಹಚರ್ಯ ಹಂತ, ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು, ಕೌಶಲ್ಯವನ್ನು ಯಾಂತ್ರಿಕವಾಗಿ ಬಳಸುವುದು ಅಂತೇಳಿ. ಕೈಗೊಂಡ ಕಾರ್ಯದ ಬಗ್ಗೆ ಮೆಚ್ಚುವುದು ಇದು ಕೌಶಲ್ಯ ಕಲೆಯ ಒಂದು ಹಂತವಲ್ಲ ಅಂತೇಳಿ ಗುರುತಿಸಬೇಕಾಗತ್ತೆ ಸ್ನೇಹಿತರೆ. ಇನ್ನು ಕಾರ್ಯಸರಣಿ ಅರ್ಥ ಮಾಡಿಕೊಳ್ಳುವುದು ಜ್ಞಾನಾತ್ಮಕ ಅಂತ, ಇದು ಕೂಡ ಕೌಶಲ್ಯಕ್ಕೆ ಸಂಬಂಧಪಡುತ್ತೆ. ತತ್ವ ಮತ್ತು ಅಭ್ಯಾಸಗಳನ್ನು ಜೋಡಿಸುವಂಥದ್ದು, ಕೌಶಲ್ಯವನ್ನು ಯಾಂತ್ರಿಕವಾಗಿ ಕೈಗೊಳ್ಳುವಂಥದ್ದು ಇವೆಲ್ಲವೂ ಕೂಡ ಕೌಶಲ್ಯ ಕಲೆಗೆ ಬಂದರೆ, ಕೌಶಲ್ಯ ಕಲೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು ಇದರಲ್ಲಿ ಸೇರೋದಿಲ್ಲ ಅಂತೇಳಿ. ಪ್ರಶ್ನೆ ಪತ್ರಿಕೆ ಅಂತೇಳಿ ಸ್ನೇಹಿತರೆ, ಇನ್ನೊಮ್ಮೆ ಬೋಧನಾಶಾಸ್ತ್ರ ಸೈಕಾಲಜಿನಲ್ಲೂ ಕೂಡ 50 ಪ್ರಶ್ನೆಗಳು, ಪ್ರತಿ ವರ್ಷ 50 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಇದರಲ್ಲಿ ಕನ್ನಡ ಬೋಧನಾಶಾಸ್ತ್ರ ಅಥವಾ ನಾವು ಪೇಪರ್ 2ಗೆ ಓದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಇವುಗಳ ಮೇಲೆ ಎಲ್ಲ ಪ್ರಶ್ನೆಯನ್ನು ಕೇಳಿರ್ತಾರೆ.
ಹಾಗಾಗಿ ಪ್ರಶ್ನೆ ಪತ್ರಿಕೆಯ ಮೇಲೆ ಕೂಡ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಪ್ರಶ್ನೆ ಪತ್ರಿಕೆಗಳು ಗುಣಲಕ್ಷಣ, ಉತ್ತಮ ಪ್ರಶ್ನೆ ಪತ್ರಿಕೆಗಳ ಗುಣಲಕ್ಷಣ, ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಪ್ರಶ್ನೆ ಪತ್ರಿಕೆಗಳ ಗುಣಲಕ್ಷಣ ಅಂತೇಳಿ. ಅದು ವಸ್ತುನಿಷ್ಠವಾಗಿರಬೇಕಾ, ಸಮಂಜಸತೆಯಿಂದ ಕೂಡಿರಬೇಕಾ, ಸಂದೇಹ ಇರಬೇಕಾ, ವಿಶ್ವಾಸ ಇರಬೇಕಾ ಅಂತೇಳಿ. ಸಂದೇಹಾರ್ಹತೆ ಇದು ಗುಣಲಕ್ಷಣವಲ್ಲ ಅಂತೇಳಿ, ಉತ್ತಮ ಪ್ರಶ್ನೆ ಪತ್ರಿಕೆ ಗುಣಲಕ್ಷಣವಲ್ಲ ಆಗಬೇಕಿತ್ತು ಸ್ನೇಹಿತರೆ. ಇದನ್ನು ಅಂತ ನೋಡ್ಕೊಳ್ಳಿ. ಅದು ವಸ್ತುನಿಷ್ಠವಾಗಿರುತ್ತದೆ, ಸಮಂಜಸತೆಯಿಂದ ಕೂಡಿರ್ತದೆ, ವಿಶ್ವಾಸದಿಂದ ಕೂಡಿರ್ತದೆ, ಆದರೆ ಅದರಲ್ಲಿ ಡೌಟ್ ಇರೋ ಥರ ಇರಬಾರ್ದು ಪ್ರಶ್ನೆ ಪತ್ರಿಕೆಯಲ್ಲಿ. ನೆಕ್ಸ್ಟು, ಕೆಳಗಿನ ಯಾವ ಪ್ರಶ್ನಾ ವಿಧಗಳು ಬಾಯಿಪಾಠವನ್ನು ಪ್ರೋತ್ಸಾಹಿಸ್ತವೆ ಅಂತೇಳಿ. ಬಹು ಆಯ್ಕೆ ಪ್ರಶ್ನೆಗಳು ಬಾಯಿಪಾಠವನ್ನು ಹೊಂದಿಸಿ ಬರೆಯಿರಿನ, ಸಂಕ್ಷಿಪ್ತ ಉತ್ತರ ಬರೆಯಿರಿ ಪ್ರಶ್ನೆಗಳ ಸಂಬಂಧ ಕಲ್ಪನೆ ಪ್ರಶ್ನೆನ ಅಂತೇಳಿ ಗೊತ್ತೇ ಇದೆ. ಸಂಕ್ಷಿಪ್ತ ಉತ್ತರ ಪ್ರಬಂಧ ಮಾದರಿ ಪ್ರಶ್ನೆಗಳು ಮಾತ್ರ ಬಾಯಿಪಾಠಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತವೆ. ನೆಕ್ಸ್ಟು, ಇದರಲ್ಲಿ ಗೊಂದಲ ಬೇಡ. ಮೊದಲನೇ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ಈ ಅಂಶ ಸೇರೋದಿಲ್ಲ, ಅದು ಡೌಟಲ್ಲಿ ಇರಬಾರ್ದು ಪ್ರಶ್ನೆ ಪತ್ರಿಕೆ. ಅದು ವಸ್ತುನಿಷ್ಠವಾಗಿರಬೇಕು, ಸಮಂಜಸತೆಯಿಂದ ಕೂಡಿರಬೇಕು, ವಿಶ್ವಾಸದಿಂದ ಕೂಡಿರಬೇಕು, ಸಂದೇಹದಿಂದ ಇರಬಾರ್ದು ಪ್ರಶ್ನೆ ಪತ್ರಿಕೆ ಗುಣಲಕ್ಷಣವಲ್ಲ. ಓಕೆನಾ. ನೆಕ್ಸ್ಟು, ಪರೀಕ್ಷೆ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ ಬನ್ನಿ. ಘಟಕ ಪರೀಕ್ಷೆಯ ಪ್ರತಿಕ್ರಿಯೆಯು ಈ ಹಂತವನ್ನು ಒಳಗೊಂಡಿದೆ. ಘಟಕ ಪರೀಕ್ಷೆ ಯೂನಿಟ್ ಟೆಸ್ಟ್ ಮಾಡ್ತೀವಲ್ಲ, ಅದು ಈ ಹಂತಗಳನ್ನು ಒಳಗೊಂಡಿದೆ ಅಂತೇಳಿ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಯೋಜನೆ, ನೀಲನಕ್ಷೆ ಬ್ಲೂ ಪ್ರಿಂಟು, ಪ್ರಶ್ನೆ ತಯಾರಿಕೆ, ಪರೀಕ್ಷೆ ನಡೆಸುವುದು, ಅಂಕ ನೀಡಿಕೆ, ಮೌಲ್ಯಮಾಪನ ಅಂತನ, ಈ ರೀತಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಫಸ್ಟು ಈ ಒಂದು ಇದೇನಾಗುತ್ತೆ, ಘಟಕ ಪರೀಕ್ಷೆ ಹಂತವು ಇದನ್ನು ಒಳಗೊಂಡಿರ್ತದೆ. ಫಸ್ಟ್ ಯೋಜನೆ ಆದಮೇಲೆ ನೀಲನಕ್ಷೆ, ಆಮೇಲೆ ಪ್ರಶ್ನೆ ತಯಾರಿಕೆ, ಆಮೇಲೆ ಪರೀಕ್ಷೆ ನಡೆಸುವುದು, ಅಂಕಗಳನ್ನು ನೀಡ್ತಕ್ಕಂಥದ್ದು. ಇದು ಒಂದು ಘಟಕ ಪರೀಕ್ಷೆಯ ಹಂತಗಳಾಗಿರ್ತವೆ ಸ್ನೇಹಿತರೆ. ನೀಲನಕ್ಷೆ ಏನು ಪ್ರಶ್ನೆ ತಯಾರು ಮಾಡೋದಿಲ್ಲ, ಪ್ರಶ್ನೆ ಪತ್ರಿಕೆಯನ್ನು ಕೂಡ ಮೊದಲನೇ ತಯಾರು ಮಾಡೋದಿಲ್ಲ. ಯೋಜನೆ ಆದಮೇಲೆ ಪ್ರಶ್ನೆ ಪತ್ರಿಕೆ ಅಲ್ಲ, ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಬ್ಲೂ ಪ್ರಿಂಟ್ ಹಾಕಬೇಕಾಗುತ್ತೆ. ಆಮೇಲೆ ಪ್ರಶ್ನೆಗಳನ್ನ ತಯಾರು ಮಾಡಿ ಪರೀಕ್ಷೆಯನ್ನು ನಡೆಸಿ ಅಂಕಗಳನ್ನು ಕೊಡಬೇಕಾಗುತ್ತೆ. ಇದು ಒಂದು ಆರ್ಡರ್ ಕ್ರಮ, ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಪರೀಕ್ಷಾ ಸಂಬಂಧಿ ಒತ್ತಡವನ್ನು ನಿರ್ವಹಿಸಲು ಉತ್ತಮ ಮಾರ್ಗಗಳೆಂದರೆ. ಪರೀಕ್ಷಾ ಸಂಬಂಧಿತ ಒತ್ತಡಗಳನ್ನ ಕಡಿಮೆ ಮಾಡಬೇಕು ಅಂದರೆ ಯಾವ ಮಾರ್ಗ? ಪರೀಕ್ಷೆಯನ್ನು ಮಾಡುವುದು ಗಂಭೀರವಾಗಿ ಪರಿಗಣಿಸದಿರುವುದು, ಅಂದರೆ ಹೆಂಗಾದರೂ ನಡೀಲಿ ಪರೀಕ್ಷೆ ಅಂತ ಮಾಡುವಂಥದ್ದು. ಹೆಚ್ಚು ದೈಹಿಕ ವ್ಯಾಯಾಮವನ್ನು ಮಾಡಿಸುವುದು, ಸಾಕಷ್ಟು ಮುನ್ನವೇ ಸಿದ್ಧತೆ ಮಾಡಿಕೊಂಡು ತಾಲೀಮು ಮಾಡುವುದು, ಪರೀಕ್ಷಾ ಮುನ್ನ ಕೇವಲ ಬಾಯಿಪಾಠ ಮಾಡುವುದು ಅಂತ. ಸಾಕಷ್ಟು ಮುನ್ನವೇ ಸಿದ್ಧತೆಯನ್ನು ಮಾಡಿಕೊಂಡು ತಾಲೀಮು ಮಾಡಿದ್ರೆ ನಾವು ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು, ಒಂದು ಪರೀಕ್ಷೆ ತಾನು ಏನನ್ನು ಮಾಪನ ಮಾಡಬೇಕು ಅದನ್ನು ಮಾಪನ ಮಾಡಿದರೆ ಆಗ ಆ ಪರೀಕ್ಷೆ ಏನು ಅಂತೇಳಿ, ವಿಶ್ವಸನೀಯನ, ನ್ಯಾಯಸಮ್ಮತವಾದದ್ದನ್ನು, ಪ್ರಾಮಾಣಿಕವನ್ನ, ನಿಖರವಾದದ್ದನ್ನು ಅಂತೇಳಿ. ಇಲ್ಲಿ ನ್ಯಾಯಸಮ್ಮತವಾದದ್ದು ಅಂತ ಆನ್ಸರ್ ಕೂಡ ಕೊಟ್ಟಿದ್ದಾನೆ, ಜೊತೆಗೆ ನಿಖರವಾದದ್ದು ಅಂತಲೂ ಕೂಡ ಕೊಟ್ಟಿದ್ದಾರೆ. ಆದರೆ ನ್ಯಾಯಸಮ್ಮತವಾದದ್ದು, ಸಪ್ರಾಮಾಣಿಕ ಅಂತಕ್ಕಂಥದ್ದೇ ಸರಿಯಾದಂಥ ಉತ್ತರ ಅಂತೇಳಿ. ಈ ರೀತಿ ಗೊಂದಲ ಇರೋದನ್ನು ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ಒಂದ್ಸಲ ಗ್ರೂಪಲ್ಲಿ ಅಥವಾ ನಿಮಗೆ ತಿಳಿದಂಥ ಮಾಹಿತಿಗಳಿಂದ ಇದನ್ನು ಕಲೆ ಹಾಕ್ಕೊಳ್ಳಿ ಅಂತ ಹೇಳ್ತಾ. ನೆಕ್ಸ್ಟು, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪರೀಕ್ಷೆಯೊಂದರಲ್ಲಿ ಕೆಳಗಿನ ಹೇಳಿಕೆಗೆ ಒಪ್ಪುತ್ತೇನೆ ಅಥವಾ ಒಪ್ಪುವುದಿಲ್ಲ ಎಂದು ಪ್ರತಿಕ್ರಿಯಿಸಲು ಕೇಳಿರ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪರೀಕ್ಷೆಯೊಂದರಲ್ಲಿ ಕೆಳಗಿನ ಹೇಳಿಕೆಗೆ ಒಪ್ಪುತ್ತೇನೆ ಅಥವಾ ಒಪ್ಪುವುದಿಲ್ಲ ಅಂತೇಳಿ ಅದಕ್ಕೆ ಆನ್ಸರ್ ಬರೆಯಿರಿ ಅಂತ ಕೇಳಿರ್ತಾರೆ. ಏನು, ನಾನು ನಮ್ಮ ದೇಶಕ್ಕಾಗಿ ಸರಿಯೋ ತಪ್ಪೋ ಎನ್ನದೆ ಯುದ್ಧ ಮಾಡಲು ಸಿದ್ಧನಾಗಿರಬೇಕೋ, ಈ ಪರೀಕ್ಷೆಯು ಅಳೆಯುವುದು ಏನನ್ನ ಅಂತ. ಅಭಿಕ್ಷಮತೆ, ಆಸಕ್ತಿ, ಮನೋಧೋರಣೆ, ಬುದ್ಧಿಶಕ್ತಿ ಅಂತೇಳಿ. ಅಂದರೆ ನಮಗೆ ಗೊತ್ತಾಗುತ್ತೆ ಇದು ಮನೋಧೋರಣೆ ಆಗಿರ್ತದೆ ಸ್ನೇಹಿತರೆ. ಅಂದರೆ ಸರಿ ಒಪ್ತೀನಿ ಒಪ್ಪಲ್ಲ, ನಾನು ನಮ್ಮ ದೇಶಕ್ಕಾಗಿ ಸರಿಯೋ ತಪ್ಪ ಗೊತ್ತಿಲ್ಲ, ನನ್ನ ಪ್ರಾಣ ಹೋಗುತ್ತೆ ಹೋಗಲ್ಲ, ಒಳ್ಳೆಯದೇ ಕೆಟ್ಟದ್ದೋ ಗೊತ್ತಿಲ್ಲ, ನಾನು ಯುದ್ಧ ಮಾಡೋಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ನಾನು ಯುದ್ಧ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಇದು ಅವನ ಮನೋಧೋರಣೆಯನ್ನು ಅಳೆಯುತ್ತೆ. ಓಕೆನಾ. ನೆಕ್ಸ್ಟು, ಸಾಧನ ಪರೀಕ್ಷೆಯ ಅವಶ್ಯಕತೆ ಏನು, ಸಾಧನ ಪರೀಕ್ಷೆಯನ್ನು ನಾವು ಯಾಕೆ ಮಾಡಬೇಕು ಅಂತಕ್ಕಂಥ ವಿಚಾರ. ವಿದ್ಯಾರ್ಥಿಗಳ ವರ್ಗೀಕರಣ ಮಾಡೋದಕ್ಕೆ, ವಿದ್ಯಾರ್ಥಿಗಳ ಕಲಿಕೆಯ ನಿರ್ದೇಶನ ಮಾಡೋದಕ್ಕೆ, ವಿದ್ಯಾರ್ಥಿಗಳ ಕಲಿಕೆಯ ಉತ್ತೇಜನ ಮಾಡೋದಕ್ಕೆ ಎಲ್ಲವನ್ನ ಅಂತೇಳಿ ವಿದ್ಯಾರ್ಥಿಗಳ ಕಲಿಕೆಯ ನಿರ್ದೇಶನ ಮಾಡೋದಕ್ಕೋಸ್ಕರ ನಾವು ಸಾಧನ ಪರೀಕ್ಷೆಗಳನ್ನ ಮಾಡ್ತಾ ಹೋಗ್ತೀವಿ. ಸಾಧನ ಪರೀಕ್ಷೆಯು ಒಂದು ಪ್ರಾಮಾಣೀಕರಿಸಿದ ಪರೀಕ್ಷೆಯಾಗಿದ್ದು ಅದು ಮಾಪನ ಮಾಡುವುದು ಏನನ್ನ ಅಂತೇಳಿ, ಕೌಶಲ ಮತ್ತು ಜ್ಞಾನವನ್ನು, ಬುದ್ಧಿಶಕ್ತಿನ ಅಂತೇಳಿ. ಒಂದು ಸಾಧನ ಪರೀಕ್ಷೆ ಅಂತಕ್ಕಂಥದ್ದು ಕೌಶಲ ಮತ್ತು ಜ್ಞಾನ ಎರಡನ್ನೂ ಕೂಡ ಏನು ಮಾಡುತ್ತೆ, ಮಾಪನವನ್ನು ಮಾಡುತ್ತೆ. ನೆಕ್ಸ್ಟು, ಉತ್ತಮ ವಾರ್ಷಿಕ ಸಾಧನ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದ ಕ್ರಮ. ಉತ್ತಮ ವಾರ್ಷಿಕ ಸಾಧನ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದ ಕ್ರಮ. ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು, ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಅಂಕಗಳನ್ನು ಪ್ರಾಮುಖ್ಯತೆಯನ್ನು ನಿರ್ಧರಿಸುವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಫಸ್ಟು ಏನು ಮಾಡಬೇಕು, ಬಿ, ಪರೀಕ್ಷಿಸಬಹುದಾದ ವಿವಿಧ ಉದ್ದೇಶಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕಾಗತ್ತೆ, ವಿವಿಧ ರೀತಿಯ ಪ್ರಶ್ನೆಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕಾಗುತ್ತೆ, ವಿವಿಧ ರೀತಿಯ ಪ್ರಶ್ನೆಗಳ ಕಾಲ ಅಂಕಗಳ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕಾಗುತ್ತೆ, ಪರೀಕ್ಷೆಯಲ್ಲಿ ನೀಡಲಾದ ಕ್ಲಿಷ್ಟತೆಯ ಮಟ್ಟದ ಪ್ರಾಮುಖ್ಯತೆಯನ್ನು ನಿರ್ಧರಿಸಬೇಕಾಗುತ್ತೆ. ಇದು ಆರ್ಡರ್ ಆಗಿರುತ್ತೆ ಸ್ನೇಹಿತರೆ. ಅದು ವಾರ್ಷಿಕ ಪರೀಕ್ಷೆಯ ಒಂದು ಸಿದ್ಧಪಡಿಸೋದಕ್ಕೆ ಅನುಸರಿಸುವಂಥ ಕ್ರಮಗಳು ಇವು ಆರ್ಡರ್ ಆಗಿರುತ್ತೆ. ನೋಡ್ಕೊಳ್ಳಿ ಏನೇನಂತೇಳಿ. ನೆಕ್ಸ್ಟು, ಬಹುತೇಕವಾಗಿ
ಬರವಣಿಗೆ ಪರೀಕ್ಷೆಯು ಪರೀಕ್ಷಿಸುವುದು ಏನನ್ನ? ಸೃಜನಶೀಲತೆ, ಬುದ್ಧಿವಂತಿಕೆ, ಸ್ಮರಣೆ, ಅನ್ವಯಿಸುವಿಕೆ. ಸ್ಮರಣೆಯನ್ನು ಪರೀಕ್ಷೆ ಮಾಡುತ್ತೆ ಬರವಣಿಗೆ ಪರೀಕ್ಷೆ. ಕಾರ್ಯವಿಧಾನ, ಉಪಕರಣಗಳು ಮತ್ತು ಅಂಕ ನೀಡುವಿಕೆ ಇವುಗಳನ್ನು ನಿಗದಿಪಡಿಸಿ ಬೇರೊಂದು ಸಮಯ ಮತ್ತು ಸ್ಥಳದಲ್ಲಿ ನೀಡಬಹುದಾದ ಪರೀಕ್ಷೆಯನ್ನು ಹೀಗೆ ಕರೀತೀವಿ. ಕಾರ್ಯವಿಧಾನ, ಉಪಕರಣಗಳು, ಅಂಕಗಳು ನೀಡುವಿಕೆ ಇವುಗಳನ್ನು ನಿಗದಿಪಡಿಸಿ ಬೇರೊಂದು ಸಮಯ ಅಥವಾ ಸ್ಥಳದಲ್ಲಿ ಪರೀಕ್ಷೆ ಕೊಡೋದಕ್ಕೆ ಶಿಕ್ಷಕ ರಚಿತ ಪರೀಕ್ಷೆ, ಅರ್ಥಾಧಾರಿತ ಪರೀಕ್ಷೆ, ಪ್ರಮಾಣೀಕೃತ ಪರೀಕ್ಷೆ, ಮಾನಕಾಧಾರಿತ ಪರೀಕ್ಷೆ ಅಂತೇಳಿ ಇದು ಪ್ರಮಾಣೀಕೃತ ಪರೀಕ್ಷೆ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಪರೀಕ್ಷಣ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಅಂತೇಳಿ ಇದು ಆನ್ಸರ್ ಬಂದು ರೆವೆನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಪರೀಕ್ಷೆ ಆಗಿರುತ್ತೆ. ಇದು ಪರೀಕ್ಷಣಾ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆಯಾಗಿದೆ ಅಂದರೆ ರೆವೆನ್ಸ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಪರೀಕ್ಷೆ ಸ್ನೇಹಿತರೆ. ನೆಕ್ಸ್ಟ್, ಇದಾದ ನಂತರ ಗಣಿತ ಸಾಮರ್ಥ್ಯವನ್ನು ಮಾಪನ ಮಾಡಲು ರಚಿಸಿರುವ ಪರೀಕ್ಷೆಯು ಮಗುವಿನ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುತ್ತದೆ. ಈ ಪರೀಕ್ಷೆಯಲ್ಲಿ ಇಲ್ಲದಿರುವುದು ಇಲ್ಲದಿರುವುದೇನು? ಸಮಂಜಸತೆ, ವಿಶ್ವಸನೀಯತೆ, ವಸ್ತುನಿಷ್ಠತೆ, ಉಪಯುಕ್ತತೆ. ಅಂದರೆ ಸಮಂಜಸತೆ ಅಂತಕ್ಕಂಥದ್ದು ಆ ಪರೀಕ್ಷೆಯಲ್ಲಿ ಇಲ್ಲ ಅಂತ ಹೇಳಿ ಸ್ನೇಹಿತರೆ. ನೆಕ್ಸ್ಟು, ಅಲ್ಲಿ ಗಣಿತ ವಿಷಯವನ್ನು ಕೇಳ್ತಿರುತ್ತೆ, ಭಾಷೆನೂ ಪರೀಕ್ಷೆ ಮಾಡ್ತಾ ಇದ್ದೇನೆ, ಅದರಲ್ಲಿ ಒಂದು ಸಮಂಜಸತೆ ಇಲ್ಲ ಅಂತೇಳಿ. ವೃತ್ತಿ ಮಾರ್ಗದರ್ಶನ ಸೇವೆಯನ್ನು ಒದಗಿಸಲು ಬಳಸುವ ಪರೀಕ್ಷೆ ಎಂದರೆ ಬುದ್ಧಿಶಕ್ತಿ ಪರೀಕ್ಷೆಗಳು, ಅಭಿಕ್ಷಮತೆ ಪರೀಕ್ಷೆಗಳು, ವ್ಯಕ್ತಿತ್ವ ಆಳಶೋಧನೆ ಮಾಪನಗಳು, ಮನೋಧೋರಣೆ ಪಟ್ಟಿಗಳು ಅಂತೇಳಿ. ಅಭಿಕ್ಷಮತೆ ಪರೀಕ್ಷೆ ಇದು ವೃತ್ತಿ ಮಾರ್ಗದರ್ಶನ ಸೇವೆಯನ್ನು ಒದಗಿಸಲು ಬಳಸುವ ಪರೀಕ್ಷೆ ಅಂದರೆ ಅಭಿಕ್ಷಮತೆ ಪರೀಕ್ಷೆ. ನೆಕ್ಸ್ಟು, ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಇದು. ಅಂದರೆ ಸಾಮರ್ಥ್ಯಾಧಾರಿತ ವಿದ್ಯಾರ್ಥಿಗಳ ವರ್ಗೀಕರಣ, ದಾಖಲಾತಿ, ಸಂಶೋಧನಾ ಕಾರ್ಯ, ಪರಿಣಾಮಕಾರಿ ಬೋಧನೆ ಈ ಥರ ಬರುತ್ತೆ. ಪರಿಣಾಮಕಾರಿ ಬೋಧನಾ ಕಲಿಕೆ ಚಟುವಟಿಕೆಗಳನ್ನು ಯೋಜಿಸುವಂಥದ್ದು ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಆಗಿರುತ್ತೆ. ಪರಿಣಾಮಕಾರಿ ಬೋಧನೆ ಅಂದರೆ ಮಕ್ಕಳ ಬುದ್ಧಿಶಕ್ತಿ ಪರೀಕ್ಷೆ ಮಾಡಬೇಕು ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಎಫೆಕ್ಟಿವ್ ಟೀಚಿಂಗ್ ಇರಬೇಕು ಅಂತೇಳಿ. ನೈದಾನಿಕ ಪರೀಕ್ಷೆಯ ಮುಖ್ಯ ಉದ್ದೇಶ ಏನನ್ನು ಗುರುತಿಸುತ್ತದೆ? ನೈದಾನಿಕ ಪರೀಕ್ಷೆ ಅಂದರೆ ಸ್ನೇಹಿತರೆ ಕನ್ಫ್ಯೂಸ್ ಆಗೋದು ಬೇಡ, ಪೂರ್ವ ಪರೀಕ್ಷೆ ಅಂತೇಳಿ ಅದನ್ನು ನಾವು ಕರಿತೀವಿ ಇಲಾಖೆಯಲ್ಲಿ. ಪೂರ್ವ ಪರೀಕ್ಷೆ ಅಂದರೆ ಏನು ಅಂದರೆ ಮಗು ಇವಾಗ 6ನೇ ಕ್ಲಾಸಿಂದ 7ನೇ ಕ್ಲಾಸಿಗೆ ಬರ್ತಾ ಇದೆ ಅಂದರೆ ಅದರ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಹಿಂದೆ ಏನೆಲ್ಲ ಕಲ್ತ್ಕೊಂಡಿತ್ತು ಅದನ್ನೆಲ್ಲ ನೆನಪಿಟ್ಕೊಂಡಿದೆಯಾ ಇಲ್ವಾ, ಕಲಿಕೆಗೆ ಸಿದ್ಧನಾಗಿದೆಯಾ ಇಲ್ವಾ ಅಂತ ಹೇಳಿ ತಿಳಿಯೋದಕ್ಕೋಸ್ಕರ ಒಂದು ನೈದಾನಿಕ ಪರೀಕ್ಷೆ ಪ್ರೀ ಟೆಸ್ಟ್ ಅಂತ ಮಾಡ್ತೀವಿ. ಅದೇ ನೈದಾನಿಕ ಪರೀಕ್ಷೆ ಏನನ್ನು ಗುರುತಿಸ್ತದೆ? ವಿದ್ಯಾರ್ಥಿಗಳ ನಿರ್ದಿಷ್ಟ ಸಮಸ್ಯೆಗಳು, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳು, ತರಗತಿ ಸಾಧನೆಯ ಸಾಮಾನ್ಯ ಸಮಸ್ಯೆಗಳು, ವಿದ್ಯಾರ್ಥಿಗಳ ಮಾನಸಿಕ ಸಮಸ್ಯೆಗಳು ಅಂತೇಳಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನ ಗುರುತಿಸೋದಕ್ಕೋಸ್ಕರ ನೈದಾನಿಕ ಪರೀಕ್ಷೆಯನ್ನು ಮಾಡ್ತೀವಿ. ಅಂದರೆ ಮಗು ಯಾವ ಹಂತದಲ್ಲಿದೆ? ಕಾಗುಣಿತ ದೋಷದಲ್ಲಿದೆಯಾ, ವಾಕ್ಯಗಳ ರಚನೆ ದೋಷದಲ್ಲಿದೆಯಾ, ಲೆಕ್ಕದಲ್ಲಿ ಕೂಡೋದ್ರಲ್ಲಿ ದೋಷ ಇದೆಯಾ, ಕಳೆಯೋದ್ರಲ್ಲಿ ದೋಷ ಇದೆಯಾ, ಅದನ್ನು ತಿಳ್ಕೊಂಡು ನಾವೇನು ಮಾಡಬೇಕಾಗುತ್ತೆ? ಪ್ರೀ ಟೆಸ್ಟ್ ಮಾಡಿ ಅದಕ್ಕೆ ಪರಿಹಾರ ಬೋಧನೆಯನ್ನು ರೆಮಿಡಿಯಲ್ ಟೀಚಿಂಗ್ ಮಾಡಿ ನೆಕ್ಸ್ಟು ಪೋಸ್ಟ್ ಟೆಸ್ಟ್ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ನೆಕ್ಸ್ಟ್ ಪಾಠಗಳನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದು ಒಂದು ಪ್ರೊಸೀಜರು, ಇದೇ ನೈದಾನಿಕ ಪರೀಕ್ಷೆ, ಶೈಕ್ಷಣಿಕ ಸಮಸ್ಯೆಗಳನ್ನ ಗುರುತಿಸುವಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕ ರಚಿತ ಸಾಧನ ಪರೀಕ್ಷೆಯ ವಿಧಾನವಾಗಿರುವುದಿಲ್ಲ? ಅಂದರೆ ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ ಅಂತೇಳಿ. ನೈದಾನಿಕ ಪರೀಕ್ಷೆ ಇದು ಶಿಕ್ಷಕ ರಚಿತ ಸಾಧನ ಪರೀಕ್ಷೆಯ ವಿಧಾನವಾಗಿರುವುದಿಲ್ಲ. ಇದು ನೈದಾನಿಕ ಪರೀಕ್ಷೆ. ನೈದಾನಿಕ ಅಂದರೆ ಆಲ್ರೆಡಿ ಹೇಳಿದೆ, ಪ್ರೀ ಟೆಸ್ಟ್ ಇದು. ನೆಕ್ಸ್ಟು, ನಿಖರ ಸಮಸ್ಯೆಗಳುಳ್ಳ ವಿದ್ಯಾರ್ಥಿಯ ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರವೆಂದರೆ? ನಿಖರ ಸಮಸ್ಯೆ, ಯಾವುದಾದ್ರು ಒಂದು ಸಮಸ್ಯೆ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಸಮಸ್ಯೆ, ಕಾಗುಣಿತ ತಪ್ಪರಿಯೋದು, ಕೂಡದಲ್ಲಿ ಸಮಸ್ಯೆನೋ, ಅಂಥ ವಿದ್ಯಾರ್ಥಿಯ ಕಲಿಯುವಿಕೆಗೆ ಅತ್ಯುತ್ತಮ ಪರಿಹಾರವೆಂದರೆ ಕಠಿಣ ಪರಿಶ್ರಮ, ಮೇಲ್ವಿಚಾರಣೆಯಲ್ಲಿನ ಅಧ್ಯಯನ ಮಾಡೋದ, ಖಾಸಗಿ ಪಾಠನ, ನೈದಾನಿಕ ಪರೀಕ್ಷೆನ ಅಂತೇಳಿ. ನೈದಾನಿಕ ಪರೀಕ್ಷೆ ಯಾಕೆ ಅಂತಂದರೆ ಯಾವ ಸಮಸ್ಯೆನಲ್ಲಿ ಹಂತದಲ್ಲಿದೆ ಮಗು, ಯಾವುದರಲ್ಲಿ ಸಮಸ್ಯೆ ಎದುರಿಸ್ತಾ ಇದೆ, ಕಾಗುಣಿತ ದೋಷನ, ವಾಕ್ಯ ದೋಷನ, ಆ ಥರಕ್ಕೆ ಸಂಬಂಧಪಟ್ಟಾಗಿ ನಾವು ತಿಳ್ಕೊಂಡಂಥ ಸಂದರ್ಭದಲ್ಲಿ ನೈದಾನಿಕ ಪರೀಕ್ಷೆಯನ್ನು ನಡೆಸಿ ಆ ನೆಕ್ಸ್ಟ್ ಪರಿಹಾರ ಬೋಧನೆಯನ್ನು ಮಾಡಿ ಅದರ ಕಲಿಕೆಗೆ ಸಿದ್ಧಗೊಳಿಸಬೇಕಾಗುತ್ತೆ ಅಂತ ಹೇಳಿದೆ. ನೆಕ್ಸ್ಟು ನೈದಾನಿಕ ಪರೀಕ್ಷೆ, ಇದನ್ನು ಪೂರ್ವ ಪರೀಕ್ಷೆ ಅಂತೇಳಿ ಕರಿತೀವಿ. ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಹೋದಾಗ ವಿದ್ಯಾರ್ಥಿಯ ಪೂರ್ವಜ್ಞಾನದ ಪರೀಕ್ಷೆಗಾಗಿ ಆ ವರ್ಷದ ತರಗತಿಯ ಆರಂಭದಲ್ಲಿ ನಡೆಸತಕ್ಕಂಥ ಪರೀಕ್ಷೆ. ಸಾಫಲ್ಯ ಪರೀಕ್ಷೆ ಅಂತಂದರೆ ಪೂರ್ವ ಪರೀಕ್ಷೆ ನಂತರ ಪರಿಹಾರ ಬೋಧನೆ ಮಾಡಿ ನಡೆಸ್ತಕ್ಕಂಥ ಪರೀಕ್ಷೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನು ಮೌಲ್ಯಾಂಕನ ಒಂದೆರಡು ಟಾಪಿಕ್ ಮತ್ತು GK ಮುಗೀತು ಸ್ನೇಹಿತರೆ. ನೋಡೋಣ, ಇನ್ನೇನು ಒಂದೆರಡು 3 ಸ್ಲೈಡ್ಗಳಿದ್ದಾವೆ ಅಷ್ಟೇ. ಇದಾದ ನಂತರ ಶೈಕ್ಷಣಿಕ ಮನೋತಜ್ಞರಿಗೆ ಸಂಬಂಧಪಟ್ಟಾಗಿ ಮತ್ತೊಂದು ವಿಡಿಯೋ ಮಾಡ್ಕೊಡ್ತೀನಿ, ಯಾಕೆಂದರೆ ತುಂಬ ಲೆಂತ್ ವಿಡಿಯೋ ಆದರೆ ನಿಮಗೂ ಕೂಡ ಕೇಳೋದಕ್ಕೆ ಕಷ್ಟ ಆಗುತ್ತೆ. ಮೌಲ್ಯಮಾಪನವು ಒಂದು ಏನು ಅಂತ ಕೇಳಿದರೆ ನೈದಾನಿಕ ಸಾಧನ, ದತ್ತಾಂಶ ಸಂಗ್ರಹಣಾ ಸಾಧನ, ಮಾಪನ ಸಾಧನ, ಇದ್ಯಾವುದು ಅಲ್ಲ ಅಂತೇಳಿ. ಇದ್ಯಾವುದು ಅಲ್ಲ, ಮೌಲ್ಯಮಾಪನ ಅಂತಕ್ಕಂಥದ್ದು ಇದ್ಯಾವುದಕ್ಕೂ ಬರೋದಿಲ್ಲ, ಅದು ನೈದಾನಿಕ ಪರೀಕ್ಷೆ ಆಗೋದಿಲ್ಲ. ನೈದಾನಿಕ ಪರೀಕ್ಷೆ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ಪೂರ್ವ ಪರೀಕ್ಷೆ ಅಂತೇಳಿ. ದತ್ತಾಂಶಗಳ ಸಂಗ್ರಹಣಾ ಸಾಧನ, ಮಾಪನ ಸಾಧನ ಅಂತೇಳಿ ಇದ್ಯಾವುದೂ ಕೂಡ ಮೌಲ್ಯಮಾಪನ ಒಂದು ಅಲ್ಲ ಅಂತೇಳಿ ಹೇಳಿದ್ದಾರೆ. ಮೌಲ್ಯಮಾಪನ ಮಾಡುವುದು ಎಂದರೆ ಏನು? ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಮಾಡೋದು ಅಂತಂದರೆ ಹಿಂದೆ ಕಲಿತ ವಿಚಾರಗಳನ್ನು ಸ್ಮರಿಸುವುದು, ತಮ್ಮ ಸ್ವಂತ ಪದಗಳಲ್ಲಿ ವಿವರಿಸುವುದು,
ವಿವರಗಳನ್ನು ಪಟ್ಟಿ ಮಾಡುವುದು, ವಿಚಾರ ಮೌಲ್ಯಗಳನ್ನು ತೀರ್ಮಾನಿಸುವುದು ಅಂತೇಳಿ ವಿಚಾರ ಮೌಲ್ಯಗಳನ್ನು ತೀರ್ಮಾನಿಸುವುದೇ ಮೌಲ್ಯಮಾಪನ ಅಂತಕ್ಕಂಥದ್ದು. ನೆಕ್ಸ್ಟು ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು ಏನು? ದತ್ತಾಂಶವನ್ನು ಸಂಗ್ರಹಣೆ ಮಾಡ್ತೀವಿ, ಯಾವ್ದಾದ್ರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮಾಹಿತಿಯನ್ನು ಕಲೆ ಹಾಕ್ಕೊಂತೀವಿ. ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು ಏನು? ಅರ್ಥೈಸುವಿಕೆ, ಸಂಶ್ಲೇಷಣೆ, ನಿರ್ಣಯ, ಅರ್ಥೈಸುವಿಕೆ, ಮೌಲ್ಯ ನಿರ್ಣಯ, ಫಲಿತಾಂಶ. ಈ ರೀತಿ ಕೇಳಿದ ಸಂದರ್ಭ ಅರ್ಥೈಸುವಿಕೆ, ಕಾಲರೇಖೆ, ಅನುಚಿಂತನೆ. ಓಕೆನಾ? ಫಸ್ಟು ಈ ಸಂಗ್ರಹಣೆ ನಂತರ ಮೌಲ್ಯಮಾಪನ ಪ್ರಕ್ರಿಯೆ ಹೇಗಿರುತ್ತೆ? ಅರ್ಥೈಸುವಿಕೆ, ಕಾಲರೇಖೆ, ಅನುಚಿಂತನೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರ. ನೆಕ್ಸ್ಟು ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ ಅಂದರೆ ವಿವಿಧ ವಿಷಯಗಳ ಕಲಿಕೆ, ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವುದು, ತರಗತಿ ಕೋಣೆಯ ಚಟುವಟಿಕೆಗಳ ಮೌಲ್ಯಮಾಪನ, ಕಲಿಕಾರ್ಥಿಗಳಿಗೆ ಪರಿಣಾಮಕಾರಿ ಮಾಹಿತಿಯನ್ನು ನೀಡುವುದು ಅಂತೇಳಿ ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ಅಂದರೆ ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡತಕ್ಕಂಥದ್ದೇ ಸಮಗ್ರ ಮೌಲ್ಯಮಾಪನ. ಸಮಗ್ರ ಅಂದರೆ ಎಲ್ಲವನ್ನೂ ಒಳಗೊಂಡಿರ್ತದೆ, ಅದು ಕಲಿಕಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಮಾಪನ ಮಾಡುವಂಥದ್ದು. ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಒಳಗೊಂಡಿರುವುದು ಅಡಚಣೆ ಮತ್ತು ಕಾಲಮಿತಿ, ಪ್ರಗತಿಪರ ಮತ್ತು ಸತತ, ವಿಭಿನ್ನ ಮತ್ತು ಸಮಗ್ರ, ನಿರಂತರ ಮತ್ತು ಆವರ್ತನ ಅಂತೇಳಿ. ನಿರಂತರ ಮತ್ತು ಆವರ್ತನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತೇಳಿ ಕರಿತೀವಿ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಿದ್ದು. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಫಾರ್ಮಟಿವ್ ಮಾರ್ಪಡಿಸುವ ಮತ್ತು ಸಮೆಟಿವ್ ಸಂಕಲಿತ ಮೌಲ್ಯಮಾಪನ ಅನುಪಾತವು ತರಗತಿಯಲ್ಲಿ 8ರಲ್ಲಿ ಹೇಗಿರುತ್ತೆ ಅಂತೇಳಿ ಅಂದರೆ ನಾವು ಕ್ಲಾಸ್ ವೈಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಅದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ರೂಪಣಾತ್ಮಕ ಮೌಲ್ಯಮಾಪನ ಅಂತಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತೇಳಿ ಕರಿತೀವಿ. ಸಂಕಲನಾತ್ಮಕ ಅಂದರೆ SA1 SA2 ಅಂತ ಮಾಡ್ತೀವಿ. ಅಂದರೆ ನಾವು ಅರ್ಧ ವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಮಾಡ್ತೀವಲ್ಲ ಅವು ಸಂಕಲನಾತ್ಮಕ. ಇನ್ನು FA1 FA2 FA3 FA4 ಅಂತ ಮಾಡ್ತೀವಲ್ಲ ಅವು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ಬರ್ತವೆ. ಮೊದಲ ಸೆಮಿಸ್ಟರ್ಗೆ ಏನಾಗುತ್ತೆ FA1 FA2 SA1 ಬರುತ್ತೆ. ಸೆಕೆಂಡ್ ಸೆಮಿಸ್ಟರ್ಗೆ FA3 FA4 SA2 ಬರುತ್ತೆ. ಇದು ಯಾವ ರೀತಿ ಇರುತ್ತೆ 8ನೇ ಕ್ಲಾಸಲ್ಲಿ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇದು 8ನೇ ಕ್ಲಾಸಲ್ಲಿ 40-60 ರೂಪದಲ್ಲಿ ಇರುತ್ತೆ. ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟು 40 ಇದಕ್ಕೆ ಮಾಡಿರ್ತೀವಿ. ಸಮೆಟಿವ್ ಅಸೆಸ್ಮೆಂಟ್ ಅಂದರೆ ಸಂಕಲಿತ 60 ಮಾರ್ಕ್ಸಿಗೆ ಮಾಡಿರ್ತೀವಿ. ಈ ಬೇಸ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇದಾದ ನಂತರ 8ನೇ ತರಗತಿಯ ಮಗುವೊಂದು ಮಧ್ಯಮ ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯಗಳನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸ್ತಾರೆ. 8ನೇ ಕ್ಲಾಸ್ ಮಗು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಮಾಣದಲ್ಲಿ ಏನು ಮಾಡುತ್ತೆ, ಓದೋದಕ್ಕೆ ಕಷ್ಟಪಡುತ್ತೆ. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನ ವಿಧಾನ ಯಾವುದು ಅಂತ ಕೇಳಿದರೆ ಸಂಕಲಿತ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಆಂತರಿಕ ಬಾಹ್ಯ ಮೌಲ್ಯಮಾಪನ. ಇದು ರೂಪಣಾತ್ಮಕ ಮೌಲ್ಯಮಾಪನ ಆಗಿರುತ್ತೆ. ನೆಕ್ಸ್ಟು ಬೋಧನಾ ಪ್ರಕ್ರಿಯೆಯ ನಿರ್ವಹಣೆಯ ಹಂತದಲ್ಲಿ ಮಾಡಬೇಕಾದ ಮೌಲ್ಯಮಾಪನದ ವಿಧ. ಬೋಧನಾ ಪ್ರಕ್ರಿಯೆ ನಿರ್ವಹಣೆಯ ಹಂತದಲ್ಲಿ ನೈದಾನಿಕ ಪರೀಕ್ಷೆನ, ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಪ್ರಮಾಣೀಕೃತ ಅಂತೇಳಿ ರೂಪಣಾತ್ಮಕ ಮೌಲ್ಯಮಾಪನ. ಅಂದರೆ ಸ್ನೇಹಿತರೆ ಫಾರ್ಮೇಟಿವ್ ಅಸೆಸ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಒಂದು ಪಾಠ 2 ಪಾಠ ಆದಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಮಗುವಿಗೆ ಎಕ್ಸಾಮನ್ನು ಕೊಟ್ಟಂಥ ಸಂದರ್ಭದಲ್ಲಿ 2-3 ಪಾಠಗಳನ್ನ ಸೇರಿಸಿ ಚಟುವಟಿಕೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ, ಅಸೈನ್ಮೆಂಟ್ಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಬೋಧನಾ ಕ್ರಿಯೆ ನಿರ್ವಹಣೆ ಹಂತದಲ್ಲಿ ಮಾಡ್ತಕ್ಕಂಥ ಮೌಲ್ಯಮಾಪನವೇ ಅಂದರೆ ಪಾಠ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದೇ ರೂಪಣಾತ್ಮಕ ಮೌಲ್ಯಮಾಪನ. ನೈದಾನಿಕ ಪರೀಕ್ಷೆ ಮಾಡೋದು ತರಗತಿ ಅಥವಾ ಆ ವರ್ಷದ ಕ್ಲಾಸ್ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ. ಇನ್ನು ಸಂಕಲನಾತ್ಮಕ ಪರೀಕ್ಷೆ ಮಾಡ್ತಕ್ಕಂಥದ್ದು ಎಲ್ಲ ಪಾಠಗಳನ್ನೆಲ್ಲ ಮಾಡಿ ಆದಮೇಲೆ ಕೊನೆಗೆ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಸಮಯದಲ್ಲಿ. ಪ್ರಮಾಣೀಕೃತ ಮೌಲ್ಯಮಾಪನ ಏನಿಲ್ಲಿ ಬರೋದಿಲ್ಲ. ಬೋಧನಾ ಪ್ರಕ್ರಿಯೆ ನಿರ್ವಹಣೆಯ ಹಂತದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ರೂಪಣಾತ್ಮಕ FEಗಳು. ಇನ್ನು ಒಬ್ಬ ವಿದ್ಯಾರ್ಥಿಯು ಸಾಧನೆಯನ್ನು ಅದೇ ತರಗತಿಯ ವಿದ್ಯಾರ್ಥಿಗಳ ಸಾಧನೆಯ ಮಟ್ಟದೊಂದಿಗೆ ಹೋಲಿಸಿ ಅರ್ಥೈಸುವ ಮೌಲ್ಯಮಾಪನ ವಿಧಾನ ಯಾವುದು ಅಂತ ಕೇಳಿದರೆ ಇದು ಒಂದು ಆದರ್ಶೀಕೃತ ಮೌಲ್ಯಮಾಪನ ವಿಧಾನ ಅಂತೇಳಿ ಹೇಳ್ತೀವಿ. ನೆಕ್ಸ್ಟು ಮೌಲ್ಯಮಾಪನ ಪ್ರಕ್ರಿಯೆಯು ಈ ಕೆಳಕಂಡವುಗಳನ್ನು ಒಳಗೊಂಡಿದೆ. ಮೌಲ್ಯಮಾಪನ ಪ್ರಕ್ರಿಯೆ ಕೆಳಕಂಡವನ್ನು ಒಳಗೊಂಡಿದೆ. ಯಾವುದು? ಮೌಲ್ಯಮಾಪನ, ಮೌಲ್ಯೀಕರಿಸುವಿಕೆ, ಮಾಪನ, ಕಿರುಪರೀಕ್ಷೆ, ಹಿಮ್ಮಾಹಿತಿ ಪುನರ್ಮನನ ಅಂತೇಳಿ. ಮೌಲ್ಯಮಾಪನ ಮತ್ತು ಮೌಲ್ಯೀಕರಿಸುವಿಕೆ ಇದು ಮೌಲ್ಯಮಾಪನ ಪ್ರಕ್ರಿಯೆ ಇವುಗಳನ್ನು ಒಳಗೊಂಡಿದೆ. ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಮೌಲ್ಯೀಕರಣ ಮಾಡ್ತಕ್ಕಂಥದ್ದು. ಇನ್ನು ಮೌಲ್ಯಾಂಕನದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ? ಇದುವರೆಗೂ ಮೌಲ್ಯಮಾಪನ ನೋಡಿದ್ವಿ. ಮೌಲ್ಯಾಂಕನ ನೋಡೋದಾದರೆ ವಸ್ತುಗಳ ಮೌಲ್ಯೀಕರಣ ಸ್ವರೂಪವು ಏನು ಅಂತೇಳಿ, ಮುಂದಿನ ವರ್ಗಕ್ಕೆ ಮಗುವು ತೇರ್ಗಡೆಯಾಗುವುದನ್ನು ಘೋಷಿಸಲು, ಮಗುವು ಏನನ್ನು ಕಲಿತಿದೆ ಎಂದು ತಿಳಿಯಲು, ಮಗುವಿನ ವಿಷಯ ಮಂಡನೆಯನ್ನು ತಿಳಿಯಲು, ಮಗುವಿನ ವೈಯಕ್ತಿಕ
ವ್ಯತ್ಯಾಸವನ್ನು ತಿಳಿಯಲು ಅಂತೇಳಿ, ಮಗುವು ಏನನ್ನು ಕಲಿತಿದೆ ಎಂದು ತಿಳಿಯಲು ಈ ವಸ್ತುಗಳ ಮೌಲ್ಯೀಕರಣದ ಸ್ವರೂಪವನ್ನು ನಾವೇನು ಮಾಡ್ತೀವಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶಗಳನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವ ಪದ ಪ್ರಯೋಗ. ಮೌಲ್ಯ ನಿರ್ಣಯ, ಮೌಲ್ಯೀಕರಣ, ನಿರ್ಣಯ, ನಿರ್ಧಾರ ಅಂತೇಳಿ ಇದನ್ನು ಮೌಲ್ಯೀಕರಣ ಅಂತೇಳಿ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟು ಶಿಕ್ಷಕರು ವಿದ್ಯಾರ್ಥಿಯನ್ನು ಸ್ವಲ್ಪ ಸಮಯ ವೀಕ್ಷಿಸಿ ಈ ರೀತಿ ಅರ್ಥೈಸಿದ್ದಾರೆ: ಅವಳು ತನ್ನ ಸೃಜನಶೀಲ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತಾ ಪದ್ಯವನ್ನು ಬರೆಯುವುದರಲ್ಲಿ ಆನಂದಿಸುತ್ತಾಳೆ. ಈ ಪ್ರಶ್ನೆ ಆಲ್ರೆಡಿ ಬಂತು. ಕೆಲವು ಮಕ್ಕಳು ಎಲ್ಲದರಲ್ಲೂ ಮುಂದಿರ್ತಾರೆ, ಆದರೆ ಇದು ಬಂತು ನಾಚಿಕೆ ಮತ್ತು ಅಂಜಿಕೆಯನ್ನು ತೋರುತ್ತಿದ್ದಾಳೆ. ಇದು ಕೆಳಗಿನ ಒಂದಕ್ಕೆ ಉದಾಹರಣೆಯಾಗಿದೆ ಅಂತೇಳಿ. ದರ್ಜಾ ಮಾಪನಿ, ಘಟನಾವಳಿ ದಾಖಲೆ, ದಿನಚರಿ ಬರಹ, ರೂಬ್ರಿಕ್ಸ್ ಅಂತೇಳಿ ಘಟನಾವಳಿಗಳ ದಾಖಲೆ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ಜಿಕೆ ಪ್ರಶ್ನೆ, ಇದು ಲಾಸ್ಟ್ ಸ್ಲೈಡ್ ಆಗಿರ್ತದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. TETಗೆ ಸಂಬಂಧಪಟ್ಟ ವಿಡಿಯೋ, KEA ಮತ್ತು KPSCಗೆ ಸಂಬಂಧಪಟ್ಟ ವಿಡಿಯೋ, ಸಂಪೂರ್ಣ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಕೂಡ ಇದ್ದಾವೆ ಸ್ನೇಹಿತರೆ. ಒಂದಷ್ಟು ಜನ ಕವಿಕೃತಿ ಪರಿಚಯಗಳಿಗೂ ಸಂಬಂಧಪಟ್ಟ ವಿಡಿಯೋಗಳಿದ್ದಾವೆ. ಇನ್ನು ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಜಿಕೆ ಸಾಮಾನ್ಯ ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ತಗೋಣ ಬನ್ನಿ. ಸದೃಢ ಶರೀರದಲ್ಲಿ, ಇದನ್ನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, ಎಲ್ಲಿ ಅಂದರೆ ಇವಾಗ ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ. ಮೌಲ್ಯ ಶಿಕ್ಷಣ, ಯೋಗ ಶಿಕ್ಷಣ, ಆರೋಗ್ಯ ಶಿಕ್ಷಣದಲ್ಲಿ ಈ ಪ್ರಶ್ನೆ ಮತ್ತೆ ಇಲ್ಲಿ ಬಂದಿದೆ, ಇದೇ ಇದರಲ್ಲಿ ಕೇಳಿದ್ದಾರೆ. ಸದೃಢ ಶರೀರದಲ್ಲಿ ಸದೃಢ ಬುದ್ಧಿ ಎಂಬ ಹೇಳಿಕೆಯು ಯಾವ ಅಂಶದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸುತ್ತೆಂದರೆ? ಕ್ರೀಡೆ, ಸಂಗೀತ, ನಾಟಕ, ಲಲಿತ ಕಲೆ ಅಂತೇಳಿ ಕ್ರೀಡೆಯನ್ನು ಪ್ರೋತ್ಸಾಹಿಸುತ್ತೆ, ಗೊತ್ತೇ ಇದೆ. ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ನೋಡ್ಕೊಳ್ಳಿ. ಶಾಲೆಗಳಲ್ಲಿ ಬೆಳಗಿನ ಪ್ರಾರ್ಥನಾ ಸಭೆಯು ಈ ಉದ್ದೇಶವನ್ನು ಹೊಂದಿರುವುದಿಲ್ಲ. ಪ್ರೇಯರ್ ಮಾಡ್ತೀವಲ್ಲ, ಅದು ಯಾವ ಉದ್ದೇಶ ಹೊಂದಿಲ್ಲ ಅಂತೇಳಿ. ನಾವೆಲ್ಲ ಒಂದೇ ಎಂಬ ಭಾವನೆ, ಅದಕ್ಕೋಸ್ಕರ ನಾವು ಪ್ರೇಯರ್ ಮಾಡ್ತೀವಿ. ಸನ್ನಡತೆಯನ್ನು ರೂಪಿಸಲು, ಹೌದು, ಸಮಯ ಪಾಲನೆ, ಎಲ್ಲರೂ ಶಿಸ್ತಾಗಿ ನಿಲ್ಲಬೇಕು, ಇದೆಲ್ಲ ಸನ್ನಡತೆ. ಶಾಲಾ ಪ್ರಾರ್ಥನೆಯನ್ನು ಬಾಯಿಪಾಠ ಮಾಡಿಸಲು, ಇದಾಗೋದಿಲ್ಲ. ವರ್ತನೆಗಳ ಪರಿವರ್ತನೆ ಮತ್ತು ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಲು ಆಗುತ್ತೆ. ಹಾಗಾಗಿ ಯಾವುದು ಉದ್ದೇಶ ಇಲ್ಲ ಅಂದರೆ ಶಾಲಾ ಪ್ರಾರ್ಥನೆಯನ್ನು ಬಾಯಿಪಾಠ ಮಾಡಿಸೋದಕ್ಕೋಸ್ಕರ ಏನು ನಾವು ಬೆಳಗಿನ ಪ್ರಾರ್ಥನೆಯನ್ನು ಮಾಡೋದಿಲ್ಲ ಅಂತೇಳಿ ಸ್ನೇಹಿತರೆ. ಇದಿಷ್ಟು ವಿಚಾರಗಳು. ಈಗ ಆಲ್ರೆಡಿ ಹೇಳಿದಾಗೆ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನು ನೋಡ್ಕೊಳ್ಳಿ. ಇಷ್ಟು ವಿಚಾರಗಳನ್ನ ಹೇಳಿದ್ದೀನಿ, ಭಾಗ 1ರಲ್ಲಿ ಹೇಳಿದ್ದೀನಿ, ಇಲ್ಲಿವರೆಗೂ ಕೂಡ ನೋಡ್ಕೊಳ್ಳಿ. ಇದೆಲ್ಲ ವಿಚಾರಗಳು ಕವರ್ ಆಗಿದೆ. ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇನ್ನು ಮುಂದೆ ಎಲ್ಲಿವರೆಗೂ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಸ್ಲೈಡ್ 1ರಲ್ಲಿ ನೋಡಿದ್ವಿ ಸ್ನೇಹಿತರೆ. ಎಲ್ಲಿ ಸಮೂಹದವರೆಗೂ ಕೂಡ ಏನು ಮಾಡಿದ್ದೀವಿ, ಭಾಗ 1ರಲ್ಲಿ ನೋಡಿದ್ದೀವಿ. ಇನ್ನು ಶಿಕ್ಷಣ, ಸಂವಹನ, ತರಗತಿ, ಕ್ರಿಯಾ ಸಂಶೋಧನೆ, ಪಾಠ ಯೋಜನೆ, ಬೋಧನಾ ಪದ್ಧತಿಗಳು, ರಚನಾವಾದ, ಮೌಲ್ಯಮಾಪನ, ಮೌಲ್ಯಾಂಕನ, ಜಿಕೆ, ಇಲ್ಲಿವರೆಗೂ ಕೂಡ ಏನು ಮಾಡಿದ್ದೀವಿ, ಪಾರ್ಟ್ 2ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯಾವೆಲ್ಲ ಶಿಕ್ಷಣ ಮನೋತಜ್ಞರಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು ಸ್ನೇಹಿತರೆ. ಈ ಥರ ಪ್ರಶ್ನೆಗಳು ಬರುತ್ತೆ, ನೋಡ್ತಾ ಹೋಗೋಣ ಬನ್ನಿ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ.